ಆಯ್ತು, ಏನೋ ಬದುಕಿನಲ್ಲಿ ಏನೋ ಗೊಂದಲದಲ್ಲಿ ಇದ್ದೀರಾ. ಹೌದಣ್ಣ, ಜಾಸ್ತಿ ಅನ್ಭವಿಸ್ಬಿಟ್ಟಿದ್ರಿ, ನಾನು ಜಾಸ್ತಿ ಕಷ್ಟ ಅನ್ಭವಿಸ್ಕೊಂಡೆ ಬಂದಿದ್ದೀನಿ ನಾನು. ಆದ್ರೆ ಈ ಕಷ್ಟ ಯಾವಾಗ ಪರಿಹಾರ ಆಗ್ತಾನೆ ಅನ್ನೋದು ಗೊತ್ತಿಲ್ಲ. ಅರ್ಧ ಏಜ್ ಅಂತ ಮುಗಿದ್ಬಿಟ್ಟಿದೆ ಅಣ್ಣ. ಎಷ್ಟು ನಿಮ್ಮ ವಯಸ್ಸು? 32. ಒಳ್ಳೇದು. 30. ನೀವು ಎಷ್ಟು ಜನ ಮಕ್ಕಳು? ಅಣ್ಣ ನಾವು ಈಗ 3 ಜನ ಗಂಡು ಮಕ್ಳು, 2 ಹೆಣ್ಮಕ್ಳು. ಓಕೆ, ನೀವು ಎಷ್ಟನೇವರು? ನಾವು ಪುಷ್ಣೇವರಣ್ಣ. ಓಹೋ, ನೀವೇ ಮನೆಗೆ ಹಿರಿಯ ಮನುಷ್ಯ. ನಾವೇ ಮಗ, ಮತ್ತೆ 2 ತಂಗಿ, ಮತ್ತೆ ಲಾಸ್ಟ್ 2 ತಮ್ಮಂದ್ರಣ್ಣ. ಆಯ್ತು, ದೊಡ್ಡ ಕುಟುಂಬ. ಕುಟುಂಬನೇ. ಅದ್ರ ತಲೆ ಮೇಲೆ ಹಿರಿ ಮಗ ನಾನು. ಏನಾಯ್ತು ಹೇಳಪ್ಪ. ನಾನು ಫಸ್ಟ್ನಿಂದ ಹೇಳ ಜಾಸ್ತಿ ಇದೆ, ನಂದು ಹೇಳ್ಕೊಳ್ಬೇಕಾಗಿರೋದು. ಹೇಳಪ್ಪ, ಸ್ವಲ್ಪ ನನಗೆ ಸ್ವಲ್ಪ ಗೊತ್ತಾಗ್ಲಿ ಅಂತ ಅಷ್ಟೇ. ನಾವು ಫಸ್ಟ್ನಿಂದ ಬಡ ಕುಟುಂಬದಲ್ಲೇ ಹುಟ್ಟಿರೋದು. ನಮ್ ತಂದೆ ತಾಯಿ ಅಷ್ಟು ಗೊತ್ತಾದವ್ರಲ್ಲ ಪಾಪ, ಅಂತ ಮನೇಲಿ ಹುಟ್ಟಿದ್ದು. ನಮ್ ತಾತ ಇದ್ದ, ನಮ್ ತಂದೆಯವ್ರ ತಂದೆ, ಅವ್ರು ಚೆನ್ನಾಗಿ ನೋಡ್ಕೊಂತ ಇದೆ ಎಲ್ಲಾನು. ಅವ್ರು ತೀರೋಗ್ಬಿಟ್ರು ಕ್ಯಾನ್ಸರ್ ಆಗಿ. ಮತ್ತೆ ನಮ್ ತಂದೆಗ ಒಂದ್ ಹತ್ರ ಹೋಗಿ ಒಂದ್ 10 ರೂಪಾಯಿ ಕೊಟ್ಟು ಏನ್ ತಗೊಂಡ್ ಬರೋದ್ ಕೂಡ ಸಹ ಇಲ್ಲ ಅವ್ರಿಗೆ. ನಾನು ಓದ್ತಾ ಇದ್ದೆ, ಚೆನ್ನಾಗಿ ಓದ್ತಾ ಇದ್ದೆ. ಆದ್ರೆ ನನ್ಗೆ ಓದೋ ಇದ್ರಲ್ಲಿ ನಮ್ ತಾತ ಅವರು ಏನೋ ಡೆತ್ ಆಗಿ, ಮತ್ತೆ ಅವ್ರಿಗೇನೋ ಒಂದ್ ಇದು ಮಾಡಕ್ ಹೋಗ್ಬಿಟ್ಟು ಎಕ್ಸಾಮ್ ಟೈಮಲ್ಲೇ ನಾನು ರಜೆ ಹಾಕ್ಬಿಟ್ಟು ಮತ್ತೆ ಎಕ್ಸಾಮ್ ಬರಕ್ ಆಗ್ಲಿಲ್ಲ. 7ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ದೆ ಅಷ್ಟೇ. ನಾನು ಅಲ್ಲಿ ಬಿಟ್ಬಿಟ್ಟೆ ಎಕ್ಸಾಮ್ ಓದೋದು. ಮತ್ತೆ ಅಲ್ಲಿಂದ ಮನೆ ಸಂಸಾರ 12 ವರ್ಷದ ಹುಡುಗನ್ಗೆ ಮನೆಯಲ್ಲಿ ಸಂಸಾರ ಕಟ್ಕೊಂಡ. ನಾನೇ ಸಂಜೆ ಏನ್ ಬೇಕು ಮನೆಗೆ ತಂದಾಕೋದು, ದುಡಿಯೋದು, ಈ ತರ ಮಾಡ್ಕೊಂಡ್ ಬಂದೆ. ಅಂದ್ರೆ ತಂದೆಯವ್ರು ಮಾಡ್ತಿರ್ಲಿಲ್ವಾ? ಇಲ್ಲ ಸರ್, ಅವ್ರು ಇಲ್ಲಣ್ಣ. ಈಗ್ಲೂ ಅವ್ರಿಗೆ ಒಂದು 100 ರೂಪಾಯಿ ಕೊಟ್ಬಿಟ್ರೆ ಎಷ್ಟಿದೆ ಅಂತ ಲೆಕ್ಕ ಹಾಕೋದ್ ಬರಲ್ಲ ಅವ್ರಿಗೆ. ಗೊತ್ತಾಗಲ್ಲ. ಆದ್ರೆ ಇವತ್ತಿಗೆ ನನ್ಗೊಂದು ಏಟ್ ಆಗಿ ನಮ್ ತಂದೆಯವ್ರು ಹಿಂಗೆಲ್ಲ ಹಿಂಗ್ ಮಾಡಪ್ಪ ನೀನು, ಹಿಂಗ್ ಮಾಡು ಅಂತ ತಾಯಿ ಅಷ್ಟೇ ತಂದೆ ಅಷ್ಟೇ ನನ್ಗೆ ಹೇಳಿಲ್ಲ. ಆದ್ರೆ 12 ವರ್ಷದ ಏಜ್ಗೆ ನಾನು ಕಟ್ಕೊಂಡೆ. ಯಾವ್ದಾದ್ರು ತೋಟಗಳಲ್ಲಿ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಹೊತ್ಕೊಂಡು ಬೀಟ್ರೋಟ್ ಕಿತ್ಕೊಂಡು ಹೋಗಿದ್ರೆ ಅದ್ರಲ್ಲಿ ಬಿಟ್ಟಿರೋ ಗಡ್ಡೆ ಕಿತ್ಕೊಂಡು ತೊಳ್ಕೊಂಡು ₹1, ₹1.5 10 ಕಿಲೋಮೀಟರ್ಗೆ. ನಾ ಅಡ್ರೆಸ್ ಹೇಳಲ್ಲ. ₹1.5 ಚಾರ್ಜ್. ಆವಾಗ ₹1.5 ಚಾರ್ಜ್ ಕೊಟ್ಟು ಅಲ್ಲಿ ಹೋಗ್ಬಿಟ್ಟು ಅಂಗಡಿಗೆ ಕೊಟ್ಬಿಟ್ಟು ₹10, ₹15, ₹20 ತಗೊಂಡ್ ಬರ್ತಾ ಇದ್ದೆ ನಾನು. ಆತರ ಕಷ್ಟದಲ್ಲಿ ಬಂದೆ. ಮತ್ತೆ ಒಂದು ₹10, ₹15 ಕೂಲಿಗೆ ಜೀಡಿ ಬೀಜಗಳು ಬಿಡ್ಸೋದಕ್ಕೆ, ಜೀಡಿ ಬೀಜ ಬರುತ್ತಲ್ಲ ಆ ಕೆಲ್ಸ, ಜೀಡಿ ಮರ, ಗೋಡಂಬಿ ಅದೆಲ್ಲ ಬಿಡ್ಸೋದಕ್ಕೆ ಹೋಗಿದ್ದೆ. ಮತ್ತೆ ನೀಲಗಿರಿ ತೋಪ್ ಕೊಯ್ಯೋದಕ್ಕೆ ಕೈಯಲ್ಲಿ ಸುತ್ತಿ ಹಿಡ್ಕೊಂಡು ₹15 ಕೂಲಿ. ಆಗ ಸುತ್ತಿಯಲ್ಲಿ ತಗೊಂಡು ಹೊಡೆಯೋದಕ್ಕೆ, ಸುತ್ತಿ ₹50 ಕೊಟ್ಟು ಸುತ್ತಿ ತಗೊಂಡೋದಕ್ಕೆ ಕಾಸಿಲ್ದಿರ ಬೊಬ್ಡಿ ಕೋಲಲ್ಲ ಇದ್ ಮಾಡ್ಕೊಂಡು ಹೊಡೆಯಕ್ ಹೋಗಿದ್ದೆ. ಪ್ರತಿಯೊಂದು ಕೂಲಿನೂ ಮಾಡ್ಬಿಟ್ಟೆ ಅಣ್ಣ. ನನ್ ಕಷ್ಟ ನೋವು ಎಂತದೋ ಅಂತ ಅನ್ಭವಿಸ್ಬಿಟ್ಟೆ. ಏನೋ ನಾನಂತೂ ಓದ್ಲಿಲ್ಲ, ನಾನು ಈ ತರ ಬಂದ್ಬಿಟ್ಟಿದೀನಿ ಕೂಲಿ ನಡ್ಕೊಂಡೆ ಅಂತ ಹೇಳ್ಬಿಟ್ಟು ನಮ್ ತಮ್ಮಂದ್ರು ಇಬ್ಬರನ್ನೂ ಓದಿಸಿದೆ, ತಂಗಿನೂ ಓದಿಸಿದೆ ಚೆನ್ನಾಗಿ ಅವ್ರನ್ನ. ಏನೋ ನಾವು ಒಂದು ಮಟ್ಟಕ್ಕೆ ಬಂದ್ರೆ ಕೂಲಿನಲ್ಲಿ ಮಾಡ್ಕೊಂಡಾದ್ರೂ ಸ್ವಲ್ಪ ಅಷ್ಟು ಮಾಡ್ಕೊಂಡು ಬಂದೆ, ಒಂದು ಮಟ್ಟಕ್ಕ ಬಂದ್ರೆ ನಾವು. ಮತ್ತೆ ತಮ್ಮಂದ್ರಿಬ್ರು ಒಬ್ನು ಲೆಕ್ಚರ್ ಆಗಿದ್ದಾನೀಗ. ಅಂದ್ರೆ ಅವತ್ತಿಗೆ ತಂದೆಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಬಟ್ ತಾಯಿ ಸ್ವಲ್ಪ ಮಾರ್ಗದರ್ಶನ ಮಾಡುವಷ್ಟು ಬುದ್ಧಿವಂತರಿದ್ರ? ಇದ್ರು ಸರ್, ಇದ್ರಣ್ಣ. ಅವ್ರು ಪಾಪ ಕೂಲಿ ಮಾಡ್ತಾ ಇದ್ರು. ಅವರು ಕೂಲಿ ಮಾಡ್ತಾ ಇದ್ರು. ನಮ್ ತಂಗಿರಿಬ್ರು ನಮ್ ತಾಯಿ ಜೊತೆ ಕೂಲಿ ಮಾಡ್ತಾ ಇದ್ರು. ಓದ್ತಾ ಇದ್ರು ಅವ್ರ ಜೊತೆಲಿ ಭಾನುವಾರ ಕೂಲಿಗೆ ಹೋಗ್ತಾ ಇದ್ರು. ಅನಿವಾರ್ಯ, ಮನೆ ಪರಿಸ್ಥಿತಿಗೆ ತಕ್ಕಂಗೆ ನಿಮ್ ತಮ್ಮಂದಿರು ತಂಗಿದಿರು ವರ್ತಿಸುವರು. ಅವರು ಇದ್ರಲ್ಲಿ ಹೋಗ್ತಾ ಇದ್ರು. ಆದ್ರೆ ನಾನು ಎಷ್ಟೇ ಕಷ್ಟ ಆದ್ರೂ ನಾನು ಕೂಲಿ ಮಾಡ್ಕೊಂಡಿದ್ರು ನನ್ನ ತಮ್ಮಂದ್ರನ್ನ ತಂಗಿರ್ನ ಓದ್ಸೋದ್ ಬಿಡಿಲ್ಲ ಅಣ್ಣ. ನಾನು ಓದ್ದೆ, ನಾನು ಅಷ್ಟು ಓದಿಲ್ಲ, ಅವ್ರನ್ನ ಓದ್ಲಿ ಅಂತ ಹೇಳ್ಬಿಟ್ಟು ಒಂದ್ ಮಟ್ಟಕ್ಕ ಅವ್ರನ್ನೂ ಓದಿಸ್ಕೊಂಡ್ ಬಂದೆ. ಮತ್ತೆ ಕೂಲಿನಲ್ಲಿ ಮಾಡಿ ಒಂದ್ ಚೀಟಿಲ್ ಪಟ್ಟಿಗೆ ಹಾಕೊಂಡು ವ್ಯವಸಾಯ, ಒಂದ್ ನೀರಾವರಿ ಮಾಡ್ಬೇಕು. ನಮ್ಮ ಅಣ್ಣ ತಮ್ಮಂದ್ರು, ನಮ್ ದೊಡ್ಡಪ್ಪ ಚಿಕ್ಕಪ್ಪನವ್ರು ಎಲ್ಲಾರ್ಗು ತೋಟಗಳಿದಾವೆ, ವ್ಯವಸಾಯ ಮಾಡ್ತಾರೆ, ಬೆಳೆ ಬೆಳಿತಾರೆ. ನಾವೆಲ್ಲ ಕೂಲಿಗೆ ಹೋಗ್ತೀರಿ ಅಂತ ಹಠ ಮಾಡಿ ನೈಟು ಆಗಲಿ ದುಡ್ದು ಕೂಲಿ ಕೊಡ್ತಾ ಇದ್ದೆ. ₹80 ಕೂಲಿ, ಅಲ್ಲಿ ₹250 ಕೂಲಿ ಮಾಡ್ಕೊಂತ ಇದ್ದೆ. ಡಬ್ಬಲ್ ಎಲ್ಲ ಏನೋ ಒಂದ್ ಕೆಲ್ಸಕ್ಕೆ ಹೋಗಿ ಮತ್ತೆ ನೈಟ್ ಲೋಡಲ್ಲಿ ಹೋಗಿ ಅಲ್ಲಿ ಅನ್ಲೋಡ್ ಮಾಡ್ರಿ, ನೈಟ್ ಎಲ್ಲ ಬಂದು 2 ಗಂಟೆ 1 ಗಂಟೆ ಅಲ್ಲಿ ಊಟಕ್ಕೆ ಕೊಡೋ ಕಾಸು ಓನರ್, ಊಟಕ್ಕೆ ಕೊಡೋಣ ₹50 ಊಟ ಮಾಡ್ಕೊಂಡ್ ಬರ್ರಿ ಅಂತ. ಊಟ ಮಾಡಿದ್ರೆ ಮನೇಲಿ ಬಂದ್ ಮಾಡ್ಕೊಂಡು ಆ ತರ ಒಂದ್ 80-100 ಕೂಲಿ ಕೊಡೋವಾಗ್ಲೇ ₹250-300 ಉಳಿಸ್ಕೊಂಡ್ ಬಂದೆ ನಾನು ಒಂದ್ ದಿನಕ್ಕ. ಆತರ ಮಾಡ್ಕೊಂಡು ಒಂದ್ ನೀರಾವರಿ ಅಂತ ಒಂದ್ ಬೋರ್ ಹಾಕೊಂಡು ವ್ಯವಸಾಯಕ್ಕೆ ಇಳ್ದೆ. ವ್ಯವಸಾಯದಲ್ಲೇನೋ ದೇವ್ರು ಕಣ್ಣೆತ್ತಿ ನೋಡ್ದ, ಸಂಪಾದನೆ ಮಾಡ್ಕೊಂಡ್ ಬಂದ್ರೆ ಒಂದೊಂದ್ ಮೆಟ್ಟೆ ಸ್ವಲ್ಪ ಮೇಲಕ್ ಬಂದ್ವಿ ನಾವು. ಮತ್ತೆ ತಮ್ಮಂದ್ರನ್ನು ಓದಿಸ್ದೆ. ಒಬ್ನು BA B.Ed MA ಮಾಡ್ಕೊಂಡು ಲೆಕ್ಚರ್ ಅದ. ಇನ್ನೊಬ್ಬ ತಮ್ಮ M.Com ಮಾಡ್ಕೊಂಡು ಅವನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತಂಗಿ BA B.Ed MA ಮಾಡ್ಕೊಂಡು ಅವರು ಟೀಚರ್ ಕೆಲಸ ಮಾಡ್ತಾ ಇದ್ರು.
ಮತ್ತೆ ಅವ್ರನ್ನೂ ಮದುವೆ ಮಾಡ್ಕೊಟ್ಟೆ. ನಮ್ ತಂದೆ ತಾಯಿ ಅವ್ರು ಹೋಗಿ ಹುಡುಗ ಬಂದ್ ಯಾರಾದ್ರೂ ಬಂದು ಹೋದ್ರೆ ಅವ್ರು ಬಂದ್ ನೋಡೋದು ನಾವ್ ನೋಡೋದು ಏನಿರ್ಲಿಲ್ಲ. ನಾನೇ ಹೋಗಿ ನೋಡ್ತಾ ಇದ್ದಿದ್ದು. ನೋಡಿ ಸಮಾಧಾನ ಬಿದ್ದು ಒಳ್ಳೆ ಮನೆಗೆ ತಂಗಿರ್ನು ಕೊಟ್ಟೆ, ಮದುವೆ ಮಾಡ್ಕೊಟ್ಟೆ. ಹುಡುಗನು ಗೌರ್ಮೆಂಟ್ ಅಫ್ಸಿಯಲ್ಗೆ ಕೊಟ್ಟು ಮದುವೆ ಮಾಡ್ಕೊಟ್ರೆ ಅವ್ರೇನೋ ಚೆನ್ನಾಗಿದ್ದಾರೆ, ಹೆಣ್ಮಕ್ಳು ಇಬ್ರು ಚೆನ್ನಾಗಿದಾರ, ತಮ್ಮಂದ್ರು ಓದ್ಕೊಂಡಿದಾರ. ಇಷ್ಟೆಲ್ಲಾ ಕಷ್ಟಪಟ್ಕೊಂಡ್ ಬಂದೆ ಅಣ್ಣ. ಆದ್ರೆ ನನ್ನ ಇದ್ರಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಕೂಲಿ ಮಾಡುವಾಗ ನನ್ಗೆ ಒಬ್ಬ ಹುಡುಗಿ ಪರಿಚಯ ಆದ್ಲು. ಓಕೆ, ಅಂದ್ರೆ ಈಗ ನಿಮಗೆ 32 ವರ್ಷ, ಬಟ್ ಹುಡುಗಿ ವಿಚಾರ ಯಾವ ವರ್ಷ, ಎಷ್ಟು ವಯಸ್ಸಲ್ಲಿ ಇದ್ರಿ? ಹುಡುಗಿ ವಿಚಾರ ನಾನು ಕೂಲಿ ಮಾಡೋವಾಗ ಸರ್, ನಾನು ಕೆಲಸ ಮಾಡೋವಾಗ. ನಿಮ್ಮ 17-18 ವಯಸ್ಸಲ್ಲ? ಒಂದು 22, 20, 21, 18 ವಯಸ್ಸಲ್ಲ. ಓಕೆ, ನಿಮ್ಮೂರಲ್ಲೇನಾ? ಇಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಬಂದಿರೋ ಜಾಗದಲ್ಲಿ ನಮ್ಗೆ ಹುಡುಗಿ ಪರಿಚಯ ಆದ್ಲು. ಓಕೆ. ಅವ್ರ ತಾಯಿ ಬರ್ತಾ ಇದ್ರು ನಮ್ ಜೊತೆ. ಮತ್ತೆ ಅವ್ರ ಈ ಹುಡುಗಿ ಕಾಲೇಜ್ಗೆ ಹೋಗ್ತಾ ಇದ್ರು. ಭಾನುವಾರ ರಜೆ ಇರೋದ್ರಿಂದ ಇವ್ರು ಬರೋರು, ಮತ್ತೆ ಅವ್ರ ತಾಯಿ ಮನೆಯಲ್ಲಿ ಇರೋರು. ಮಾಡ್ತಾ ಹುಡುಗಿ ನಮ್ಮನ್ನ ಇಷ್ಟಪಟ್ಬಿಟ್ಲು. ಇಷ್ಟಪಟ್ಟಿದ್ರು ನಾವು ಅವ್ರ ಮನೆಗೆ ಹೋಗ್ತಾ ಇದ್ರಿ, ಬರ್ತಾ ಇದ್ರೆ ಪರಿಚಯ ಹೇಗೆ? ತಾಯಿ ಬರ್ತಾ ಇದ್ರು ನಮ್ ಜೊತೆ ಕೆಲ್ಸಕ್ಕೆ. ಅವ್ರ ತಾಯಿ ಭಾನುವಾರ ಮನೆಯಲ್ಲಿರೋರು. ಈ ಹುಡುಗಿ ಕಾಲೇಜ್ಗೆ ಹೋಗ್ತಾ ಇದ್ರು. ಹುಡುಗಿ ಭಾನುವಾರ ನಮ್ ಜೊತೆಲಿ ಕೆಲ್ಸಕ್ಕೆ ಬರೋಳು. ಓಕೆ, ಅಂದ್ರೆ ನಿಮ್ ಜೊತೆ ಕೂಲಿ ಮಾಡ್ತಿದ್ದ ಹೆಂಗಸಿನ ಮಗಳು? ಮಗಳು. ಓಕೆ. ಮತ್ತೆ ಅವರು ಚೆನ್ನಾಗಿದ್ರು, ಒಂದ್ ರೇಂಜ್ ಅಲ್ಲಿ ಇದ್ರು ಅವರು, ಪರವಾಗಿಲ್ಲ ಚೆನ್ನಾಗಿದ್ರು ಅವರು. ಮತ್ತೆ ಅವ್ರು ಇಷ್ಟಪಟ್ಬಿಟ್ಟು ನನ್ಗೆ ಜಾಸ್ತಿ ಇದ್ ಮಾಡಿದ್ಲು. ಓಕೆ. ಮತ್ತೆ ನಾನು ಮನೆ ಕಡೆ ಸ್ವಲ್ಪ ಚೆನ್ನಾಗಿ ಇದ್ರಾ? ಅವ್ರ ಮನೆ ಕಡೆ ಚೆನ್ನಾಗಿದ್ರು ಸರ್ ಅವರು. ಅವರು ಫೈನಲ್ ಮಟ್ಟಕ್ಕೆ ಹುಡುಗಿ ನನ್ಗೆ ಇಷ್ಟ, ನೀನು ನನ್ನ ಕರ್ಕೊಂಡು ಹೋಗು, ನಾನು ಬರ್ತೀನಿ, ನನ್ 2 ಲಕ್ಷ ದುಡ್ಡಿದೆ, ಒಡವೆ ಇದೆ, ತಗೊಂಡ್ ಬಂದ್ಬಿಡ್ತೀನಿ ಅಂತ ಕುತ್ಕೊಂಡ್ ಬಂದ್ಲು. ನಾನು ಹೇಳ್ದೆ ಸರ್ 2 ಲಕ್ಷ. ನಿಮಿಷ, ಈ ಪ್ರೀತಿ ಅನ್ನೋ ಅಪ್ರೋಚ್ ನಿಮ್ಮ ಕಡೆಯಿಂದ ಆಗಿದ್ದ, ಆ ಹುಡುಗಿ ಕಡೆಯಿಂದ ಆಗಿದ್ದ? ಇಲ್ಲ ಸರ್, ಇಬ್ಬರ ಕಡೆಯಿಂದ ಆಯ್ತು. ಅವತ್ತೇನೋ ಕೆಲಸ ಮಾಡುವಾಗ ನನ್ ಕಾಲ್ಗೆ ಎಲ್ಲೋ ಒಂದ್ ನೀರಲ್ಲಿ ಇಳ್ದು ಆ ಕಡೆ ಹೋಗ್ಬೇಕಾಯ್ತು. ಅಲ್ಲೇನೋ ಒಂಥರ ಕಾಲ್ಗೆ ಸ್ವಲ್ಪ ಗಾಯ ಆಗಿ ನೀರೆಲ್ಲ ಬ್ಲಡ್ ಆಗೋಯ್ತು. ಓಡ್ ಬಂದ ಆ ಹುಡುಗಿನೇ ನಮ್ ಕಡೆ ಗಡ್ಡೆ ಮೇಲೆ ಎಳ್ಕೊಂಡು ಇದು ಎಲ್ ಸಿಗ್ಲಿ ಅದ್ರ ಬಟ್ಟೆ ಕಟ್ಟಿ ಅವತ್ತು ಅಲ್ಲಿಂದನೇನೋ ಅಟ್ರಾಕ್ಷನ್ ಇಬ್ರಿಗೂ ಸ್ಟಾರ್ಟ್ ಆಗೋಯ್ತು. ಅಂದ್ರೆ ನಿಮ್ ಕಾಲಿನ ಗಾಯನೇ ನಿಮ್ ಹೃದಯ ಗಾಯ ಮಾಡಿ? ಹೃದಯ ಅವತ್ತೇ ಫಸ್ಟ್ ಬಂದಿದ್ದ ಹುಡುಗಿ ನಮ್ ಜೊತೆಯಲ್ಲಿ ಕೆಲ್ಸಕ್ಕೆ. ಅವತ್ತು ಅಲ್ಲಿಂದಾನೇ ಸ್ಟಾರ್ಟ್ ಆಗೋಯ್ತು. ಮತ್ತೆ ನನ್ಗೆ ಕೇಳಿದ್ಲು ಒಂದು 3 ತಿಂಗಳು 4 ತಿಂಗಳು, ಯಾವ ವಾರಕ್ಕೆ ಒಂದ್ಸಲ 15 ದಿನ ಒಂದ್ಸಲಿ ನಮ್ ಜೊತೆಲಿ ಕೆಲಸ ಮಾಡ್ತಾ ಇದ್ದಿದ್ದು. ಇಲ್ಲಿ ಈ ಇಬ್ಬರು ಫೋನ್ ಬಳಸೋರಾಗಿದ್ರ ನೀವು? ಇಲ್ಲ ನಿಮ್ಮ ಭೇಟಿ ಮಾತುಕತೆ ಇದ್ದಿದ್ದು ಅವ್ರು ಕೂಲಿಗೆ ಬಂದಾಗ ಮಾತ್ರ? ಅವ್ರ ಕೂಲಿಗೆ ಬಂದಾಗ ಮಾತ್ರ. ಬಟ್ ಹಾಗೆ ಪ್ರೇಮ ಆದ್ಮೇಲೆ ಅವ್ರ ತಾಯಿ ಜೊತೆ ವಿಶೇಷವಾಗಿ ಏನಾದ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರಾ? ಇಲ್ಲ ಅವ್ರು ಮಾಮೂಲಿ ನಮ್ಗೆ ಮಗ ತರಾನೇ ನೋಡ್ತಾ ಇದ್ರು. ಅವ್ರ ತಾಯಿ ಆದ್ರೆ ನಮ್ಮನ್ನ ಮಗ ತರಾನೇ ನೋಡ್ಕೊಂಡು ಮನೆಗ್ ಕರೆಯೋದು. ನಾವೇನಾದ್ರು ಕೆಲಸ ಇದೇನೋ ಅಂತ ಅವ್ರು ಬೇರೆಯವ್ರು ಆ ಊರಲ್ಲಿ ಹೋಗ್ಬಿಟ್ರೆ ಅವ್ರೇನು ಓನರ್ ಕೆಲಸ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರ ಮನೆಯಲ್ಲ ಊಟ ಮಾಡ್ಕೊಂಡ್ ಬರ್ತಾ ಇದ್ರೆ ನಾವು. ಅವ್ರ ಮನೆಯಲ್ಲಿ ಸ್ವಲ್ಪ ಇದ್ದು ರೆಸ್ಟ್ ತಗೊಂಡ್ ಬರ್ತಾ ಇದ್ರೆ, ಇದೆಲ್ಲ ಟೀ ಕುಡ್ಕೊಂಡ್ ಬರ್ತಾ ಇದ್ರೆ. ಆತರ ಮರ್ಯಾದೆ ಕೊಡ್ತಾ ಇದ್ರು ಅವ್ರು ನಮ್ಗೆ. ಅವ್ರ ತಾಯಿಗೆ ಗೊತ್ತಿಲ್ಲ ಈ ತರ ಇದೆ ಅನ್ನೋದು. ಏನೋ ಒಂದು ಅಣ್ಣ ತಂಗಿ ತರ ಇದಾರೇನೋ ಅನ್ನೋ ಅವ್ರ ಭಾವನೆ ಇತ್ತು ಅವ್ರದ್ದು. ಓಕೆ. ಸೊ ನಿಮ್ಮ ನಡುವೆ ಮಾತುಕತೆ ಆಗ್ತಾ ಇತ್ತು, ಬಟ್ ಪ್ರೀತಿ ವಿಚಾರ ಇಬ್ರಿಗೂ ಒಪ್ಪಿಗೆ ಆಯ್ತು. ಈ ಓಡೋಗೋಣ ಅನ್ನೋ ಮಾತು ಆ ಕಡೆಯಿಂದ ಬಂದಿದ್ದ? ಆ ಕಡೆಯಿಂದ ಬಂತು. ಏನ್ ಎಕ್ಸಾಕ್ಟ್ಲಿ ಏನ್ ಹೇಳಿದ್ರ ಹೆಣ್ಮಗಳು? ನಮ್ಮ ಮನೆಯಲ್ಲಿ ದುಡ್ಡಿದೆ, ಒಡವೆ ಇದೆ, ತಗೊಂಡ್ ಬರ್ತೀನಿ, ನನ್ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಿದ್ರು. ನಾನು ಹೇಳ್ದೆ, ನೋಡಮ್ಮ ನನ್ನ ಮನೆ ಪರಿಸ್ಥಿತಿ ಈಗ 10 ರೂಪಾಯಿ ಕೆಜಿ ಅಕ್ಕಿ ಇತ್ತಾಗ ಇಲ್ಲಿ ನಾನು 70 ರೂಪಾಯಿ 80 ರೂಪಾಯಿ ಕೂಲಿ ಮಾಡ್ಕೊಂಡು ಹೋಗಿ ಇಬ್ರು ತಮ್ಮಂದ್ರೆ ಇಬ್ರು ತಂಗಿ ಚಿಕ್ಕವ್ರು ಇನ್ನ ಅವ್ರನ್ನ ಸಾಕ್ತಾ ಇದ್ದೀನಿ. ಅವ್ರ ಭವಿಷ್ಯ ಹಾಳಾಗುತ್ತೆ. ನೀನ್ ಇವತ್ತೇ ತೆಂಗಿನ ಮರ ಮೇಲೆ ಕುತ್ಕೊಂಡು ಕೋತಿ ತರ ಕುಣಿತಾ ಇದೀಯಾ. ನಾನ್ ಕರ್ಕೊಂಡ್ ಬರೋ ಅಷ್ಟು ಇದ್ರಲ್ಲಿ ಇಲ್ಲ, ಕರ್ಕೊಂಡ್ ಹೋಗಿ ನಾವ್ ಚೆನ್ನಾಗಿರೋ ಅಷ್ಟು ಇದ್ರಲ್ಲಿ ನಾನು ಇಲ್ಲ. ನಮ್ಮ ಮನೆ ಸಂಸಾರ ಇವತ್ತು 15 ಕೆಜಿ ಅಕ್ಕಿ ತಗೊಂಡೋಗಿ ನಾವ್ ಮಾಡಿದ್ರೆ ಅವತ್ತು ರಾತ್ರಿ ಹೊಟ್ಟೆ ತುಂಬುತ್ತೆ ಹುಡುಗರಿಗೆ, ನಮ್ಗೆ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದೆ. ಮತ್ತೆ ಅವರು ಅವಾಯ್ಡ್ ಮಾಡ್ದೆ ನಾನು, ಅವರು ಅವಾಯ್ಡ್ ಮಾಡ್ಕೊಂಡ್ರು. ಮತ್ತೆ ಅವ್ರ ತಾಯಿಗೆ ಹೇಳ್ದೆ, ಮತ್ತೆ ಅವ್ರ ತಾಯಿನೂ ಮದುವೆ ಮಾಡಿದ್ರು. ಅಲ್ಲಿಗೆ ಅದು ಅವ್ರು ಮದುವೆ ಬೇರೆ ಕಡೆ ಏನೋ ಹೇಳ್ದೆ ಈ ತರ ಇದೆ ಅಕ್ಕ ಅಂತ. ಚೆನ್ನಾಗಿ ಕ್ಲೋಸ್ ಅಲ್ಲ. ನಿಮಗೆ ಆ ಹೆಣ್ಮಗಳು ನಾನು ಬರ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಆಕೆಗೆ ಬುದ್ಧಿ ಹೇಳಿ ಮತ್ತೆ ಅವ್ರ ತಾಯಿಗೂ ನೀವು ಹೇಳಿದ್ರಾ? ತಾಯಿಗೂ ಹೇಳಿದ್ರೆ. ಏನಂತ ಹೇಳಿದ್ರಿ? ಅಕ್ಕ ಈ ತರ ಹೆಸರು ಬೇಡ ಅವ್ರದ್ದು, ಈ ತರ ಹುಡುಗಿ ಈ ತರ ಹೇಳ್ತಾ ಇದ್ದಾಳೆ, ನಾವು ವಿಶ್ವಾಸದಲ್ಲಿ ಇದ್ರೆ ನಿಮ್ ಮನೆ ಮಗನ್ ತರ ನಮ್ಮನ್ನ ನೋಡ್ಕೊಂಡಿದೀರಿ ನೀವು, ನಿಮ್ ತಾಯಿ ತರ ನೀನು ಇದೀಯಾ, ತಪ್ಪು ಮಾಡೋದ್ ಬೇಡ ನಾವು, ನೋಡಿ ಈ ತರ ಆಡ್ತಾ ಇದ್ದಾಳೆ ನೋಡ್ರಿ ಅಕ್ಕ ಅಂತ ಹೇಳಿದಕ್ಕೆ ಮತ್ತೆ ಅವ್ರು ನೋಡಿ ಆ ಹುಡುಗಿಗೂ ಬುದ್ಧಿ ಹೇಳಿದೆ. ಮತ್ತೆ ಅವ್ರು ಬೇರೆ ಕಡೆ ಎಲ್ಲ ಮದುವೆ ಮಾಡ್ಕೊಟ್ರಣ್ಣ ಅವ್ರೆ. ಓಕೆ, ಆಯ್ತು. ಅದೆಲ್ಲ ಮುಗೀತು.
ಮತ್ತೆ ನಾನು ಸ್ವಲ್ಪ ಒಂದೊಂದ್ ಮೆಟ್ಟೆ ಮೇಲಿಗೆ ಬಂದು ಆಮೇಲೆ ಹುಡುಗರು ಸ್ವಲ್ಪ ಇದ್ ಮಾಡಿದ್ರು. ವ್ಯವಸಾಯದಲ್ಲಿ ಒಂದಲ್ಲ ಎರಡಲ್ಲ ಒಂದ್ 3-4 ಬೋರ್ಗಳು ಹಾಕೊಂಡೆ ವ್ಯವಸಾಯ ಮಾಡ್ದಲ್ಲಿ ಇಚ್ಛಾಯ್ತು. ಸಂಪಾದನೆ ಚೆನ್ನಾಗ್ ಮಾಡ್ದೆ. ಎಲ್ಲಾ ಮಾಡ್ಕೊಂಡು ಸ್ವಲ್ಪ ಒಂದ್ ರೇಂಜ್ ಬಂದ್ಬಿಟ್ಟೆ ನಾವು. ಬಂದ್ಬಿಟ್ಟು ಮತ್ತೆ ತಂಗಿಗೂ ಮದುವೆ ಮಾಡ್ಕೊಟ್ಟೆ. ಮತ್ತೆ ಇನ್ನೊಬ್ಬ ತಂಗಿಗೂ ಮದುವೆ ಮಾಡಿ ನಾನೇ ಮುಂದೆ ನಿಂತು ಎಲ್ಲ ಅವ್ರ ಮನೆ ಕಟ್ಟೆ ನೋಡಿ ಯಾರಾದ್ರೂ ಬಂದು ಹೋದ್ರೆ ಅವ್ರು ಹಿಂಗ್ ಯಾವ ತರ ಇದಾರೆ ಏನು ಹಿಂಗೆ ಅಂತೆಲ್ಲ ವಿಚಾರಣೆ ಮಾಡಿ ತಾಯಿ ತಂದೆ ಹೋಗ್ತಾ ಇರಲಿಲ್ಲ. ಫಸ್ಟ್ ನಾನೇ ಹೋಗ್ತಾ ಇದ್ದೀನಿ ಮನೆ ನೋಡೋದಕ್ಕೆ. ನೋಡಿ ಹೆಣ್ಮಕ್ಳನ್ನ ಒಳ್ಳೆ ಮನೆ ಕೊಟ್ಟೆ, ಚೆನ್ನಾಗಿದ್ದಾರೆ ಅವರು, ಮಾಡ್ಕೊಟ್ಬಿಟ್ಟೆ. ಮತ್ತೆ ತಮ್ಮಂದ್ರು ಓದ್ತಾ ಇದ್ರು. ಹೆಣ್ಮಕ್ಳಿಗೆ ಮದುವೆ ಆದ್ಮೇಲೆ ಹಿಂಗೆ ನಮ್ ಪರಿಚಯ ಇದ್ರ ಸಂಬಂಧದಲ್ಲೇ ಮಾವಂದ್ರಾಗ್ಬೇಕು. 5 ಜನ ಅಣ್ಣಂದ್ರು, ಒಬ್ಬೇ ತಂಗಿ ಹುಡ್ಗಿ. ಅಣ್ಣ ನಾನು ಹೇಳ್ತೀನಿ, ನಾನು ಎಲ್ಲಿ ಹಿಡಿದಿದ್ದೀನಿ, ಇದು ನಾವು ಒಳ್ಳೇದಾಗಿ ಮಾಡ್ಕೊಂಡ್ ಬಂದ್ರುನು ಇದೇ ತರ ನಾವು ಅನುಭವಿಸ್ಬೇಕು ಇನ್ನೂ ಮುಂದೆ ಅನ್ನೋದು ನನ್ನ ಒಂದು ಇದು. ಅವ್ರ 5 ಜನ ಅಣ್ಣ ಹೇಳಪ್ಪ 5 ಜನ ಅಣ್ಣಂದ್ರು, ಒಬ್ಬ ತಂಗಿ ಹುಡುಗಿ. ಅವರು ಆಸೆ ಪಟ್ರು, ಈ ತರ ಹುಡುಗ ಒಳ್ಳೆ ಹುಡುಗ ಕಷ್ಟದಲ್ಲಿ ಬಂದವನೆ, ತಂಗಿರ್ಕೊ ಮದುವೆ ಮಾಡಿ ಒಳ್ಳೆ ವಸ್ತ್ರ ಇಕ್ಕಿ ಒಳ್ಳೆ ಮನೆಗೆ ಕೊಟ್ಟವನೆ, ತಮ್ಮಂದ್ರ ಓದ್ಕೊಂಡವನೆ. ಅಷ್ಟೊತ್ತಿಗೆ ತಂಗಿ ಮದುವೆ ಅಷ್ಟೊತ್ತಿಗೆ ಒಂದು ಮನೇನೂ ಕಟ್ಕೊಂಡೆ ನಾನು. ದುಡ್ದು ತೋಟಗಳಲ್ಲೇ ದುಡ್ದು ಒಂದು ಮನೇನು ಮಾಡ್ಕೊಂಡ್ರೆ. ಮನೇನು ಮಾಡ್ಕೊಂಡು ತಂಗಿರ್ಗು ಮದುವೆ ಆಯ್ತು, ಎಲ್ಲ ಆಯ್ತು. ಮತ್ತೆ ಅವ್ರ ಕಡೆಯಿಂದಾನೇ ನಮ್ಗೆ ಪ್ರಪೋಸ್ ಬಂತು. ಒಂದೇ ಹೆಣ್ಮಗು ನಾವು ಕೊಡ್ತೀರಿ, ಏನೋ ಕೊಟ್ರೆ ಚೆನ್ನಾಗಿರ್ತಾನ, ಕುಡಿಯೋದು ಕೆಟ್ಟ ಅಭ್ಯಾಸ ಅನ್ನೋದು ಏನು ಇಲ್ಲ. ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದ್ದವ್ರ, ಅಂದ್ರೆ ನಿಮ್ ತಾಯಿ ಕಡೆಯವರ ತಂದೆ ಕಡೆಯವರ? ಇಲ್ಲ ಸಂಬಂಧನೇ ನಮ್ಗೆ ಗೊತ್ತಿರೋರ ಸಂಬಂಧ, ನಮ್ ತಾಯಿ ಸಂಬಂಧ ಕಡೆಯಿಂದ ಅವ್ರ ಸಂಬಂಧ. ಹತ್ರ ಇದ್ದವ್ರ ಏನಲ್ಲ? ಇಲ್ಲ, ಹತ್ರ ಇದ್ದವ್ರೆ. ಅವ್ರ ಅಣ್ಣಂದ್ರು ನಮ್ ಜೊತೆ ಕ್ಲೋಸ್ ಆಗಿ ನಾವೆಲ್ಲ ಒಂದತ್ರ ಇರೋರ ಎಲ್ಲಾನು ಚೆನ್ನಾಗಿದ್ರೆ. ಅಂದ್ರೆ ಅವ್ರಿಗೂ ನಮ್ಗೂ ಒಂದು 50 ಹೆಣ್ಣು ಕೊಡ್ಲಿಕ್ಕೆ ಮುಂದೆ ಬಂದ್ರು. ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸ್ ಅವ್ರಿಗೂ ನಮ್ಗೆ ಹಳ್ಳಿಗೂ. ಆದ್ರೂನು ಅವ್ರು ನಮ್ಗೆ, ಯಾಕಂದ್ರೆ ಚಿಕ್ಕ ಹುಡುಗನಿಂದ ಕಷ್ಟಪಟ್ಟವನೆ, ತಮ್ಮಂದ್ರ ನೋಡ್ಕೊಂಡವನೆ, ಮನೆ ಕಟ್ಟದ, ಹೆಣ್ಮಕ್ಳಿಗೂ ಈ ಕಾಲ ತಗ್ಗಟ್ಟಲ್ಲಿ ಚೆನ್ನಾಗಿ ಮದುವೆ ಮಾಡ್ಕೊಟ್ಟವನೆ. ಒಳ್ಳೆ ಹುಡುಗ, ಇಂಥ ಹುಡುಗ ಚಿಕ್ಕ ಹುಡುಕಿದ್ರು ಸಿಕ್ಕಲ್ಲ, ಒಳ್ಳೆ ಹುಡುಗ. ನಾಳೆ ಬೆಳಗ್ಗೆ ಎಂತವ್ರು ಸಿಗ್ತಾರೆ ಈ ಕಾಲದಲ್ಲಿ ನಂಬಕ್ಕಾಗಲ್ಲ, ಒಳ್ಳೇದು ಒಂದು ಹೆಣ್ಮಗು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನಮ್ ತಂಗಿ ಗಂಡನ್ಗೆ ಹೇಳಿ ಅವರು ನನ್ಗೂ ಹೇಳಿದ್ರು. ನಾನ್ ಬೇಡ, ಒಂದೇ ತಂಗಿ, ನಾವು ಚೆನ್ನಾಗಿದ್ರೆ ನಾವು ಬೇಡಪ್ಪ, ನಮ್ಮ ಮನೆಗ್ ದೊಡ್ಡ ಸೊಸೆಯಾಗಿ ಬರ್ತಾಳ, ದೊಡ್ಡ ಮಗನು, ನಾನು ದೊಡ್ಡ ಸೊಸೆಯಾಗಿ ಬರ್ತಾಳ, ಹುಡುಗಿ ಲಾಸ್ಟ್ ಮಗು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಸಾಕಿದ್ದಾರೆ, ಬೇಡ ಅಂತ ಹೇಳ್ಬಿಟ್ಟು ನಾನು ಅವಾಯ್ಡ್ ಮಾಡಿದೆ. ಆದ್ರೂ ನಮ್ ಭಾವನ ಕಡೆಯಿಂದ ಅವರು ಹುಡುಗಿಯವ್ರ ಅಣ್ಣವರು ನಮ್ ತಂಗಿ ಗಂಡನ್ಗೆ ಫೋನ್ ಮಾಡಿ ಅವ್ರ ಕಡೆಯಿಂದ ಕರ್ಸಿದ್ರು. ಒಂದಿನ ನಾವು ಹೋಗಿದ್ರಿ, ನೋಡ್ಬಿಟ್ಟು ಆಯ್ತು ನಮ್ ಭಾವ ಚೆನ್ನಾಗಿದ್ದಾಳೆ, ಮಗು ಮಾಡ್ಕೊಳ್ರಪ್ಪ ನೀವು ಅಂತ ಹೇಳ್ದ. ಅವರು ಕೊಡ್ತೀರಿ ಅಂತ ಹೇಳಿದ್ರು. ನಾವು ಇದ್ ಮಾಡ್ಕೊಂಡ್ ಬಂದ್ರಿ. ಆದ್ರೆ ನನ್ಗೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ದೊಡ್ಡ ಸೊಸೆಯಾಗಿ ಬರ್ತಾಳೆ, ಕಷ್ಟ ಸುಖ ಇರುತ್ತೆ ಮನೆಯಲ್ಲಿ. ದೊಡ್ಡ ಸೊಸೆ ದೊಡ್ಡ ಮಗ ಎರಡೂನು ಒಂದು ಮನೆಯಲ್ಲಿ ಇದ್ರೆ ಒಂದು ತಿಪ್ಪೆ ಸಮಾನ ಅಂತಾರೆ ಅಣ್ಣ. ತಿಪ್ಪೆಯಲ್ಲಿ ಕಸ, ಒಂದು ದೊಡ್ಡ ಮಗ ದೊಡ್ಡ ಸೊಸೆ ಮನೆಯಲ್ಲಿ ಒಂದು ತಿಪ್ಪೆಗೆ ನಾವು ತಗೊಂಡ ಕಡ್ಡಿ ಕಸ ಏನ್ ಹಾಕ್ತಿರಿ ಆ ತರ ಅಂತ. ನಾಳೆ ಬೆಳಿಗ್ಗೆ ಏನು ಮಾತುಕತೆ ಬರುತ್ತೆ, ನಾವು ಚೆನ್ನಾಗಿರೋರು, ಅವ್ರ ಅಣ್ಣಂದ್ರು ನಾವು ಕ್ಲೋಸ್ ಆಗಿ ಇವಾಗ ಚೆನ್ನಾಗೇ ಬಂದಿದ್ದೀರಿ, ಒಂದ್ ಮಾತುಕತೆ ಬಂದಾಗ ನಾವು ಮಕ್ಕ ಕೆಡ್ಸ್ಕೊಳ್ಬೇಕು, ದೊಡ್ಡ ಸೊಸೆ ಬರ್ತಾಳ, ಬೇಡ ನನ್ಗೆ ಬೇರೆ ಕಡೆ ಪುಟ್ ಮಾಡ್ಲಿ, ಚೆನ್ನಾಗಿ ಮುದ್ದಾಗಿ ಸಾಕವ್ರ, ಒಂದ್ ಹೆಣ್ಮಗು 5 ಜನ ಅಣ್ಣಂದ್ರವ್ರು ಅಂತ ನಾನು ಅವಾಯ್ಡ್ ಮಾಡ್ತಾ ಇದ್ದೆ. ಮಾಡಿದ್ರು. ಆಮೇಲೆ ನನ್ ಕಡೆಯಿಂದಾನೆ ನನ್ಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ಯಾರನ್ನ ಬೇರೆಯವ್ರಿಗೆ ಹೇಳ್ದೆ ಈ ತರ ಮುಗಿದಿದೆ ನೋಡ್ರಿ ಅಂತ. ಅವರು ನೋಡಿ ಅವ್ರ ಸಮಾಧಾನ ಬಿದ್ದು ಅವ್ರು ಓಕೆ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಆ ಹುಡುಗಿ ಏನ್ ಮಾಡ್ಬಿಟ್ಟಿದ್ರೆ, ಅವ್ರಿಗೂ ನಮ್ಗೂ ಏನು ಫೋನ್ ಕಾಂಟ್ಯಾಕ್ಟ್ ಇರಲಿಲ್ಲ, ಮತ್ತೆ ಅವ್ರಿಗೂ ನಮ್ಗೇನ್ ಲವ್ ಇರಲ್ಲ, ನಮ್ಗೇನು ಸಂಬಂಧ ಇರಲ್ಲ. ರಿಲೇಷನ್ ಕೊಡ್ಬೇಕಂತ ನಾವು ನೋಡ್ಕೊಂಡ್ ಬಂದಿದ್ದೆ ಅಷ್ಟೇ. ಆ ಮಗುಗೆ ಅವ್ರ ಅಣ್ಣಂದ್ರು ಅವ್ರ ತಾಯಿ ತಂದೆ ಎಲ್ಲ ಹೇಳಿದ್ದಾರೆ, ಒಳ್ಳೆ ಹುಡುಗಮ್ಮ, ಈ ತರ ಕಷ್ಟಪಟ್ಟು ಬಂದ ಮೇಲೆ ತಂಗಿರಿಗೂ ಚೆನ್ನಾಗಿ ಮದುವೆ ಎಲ್ಲ ಆ ಹುಡುಗಿಗೆ ಹೇಳ್ಬಿಟ್ಟು, ಆ ಹುಡುಗಿಗೆ ಈಗ ಯಾವಾಗ ಬೇರೆ ಕಡೆ ಮಾಡಕ್ ಇದ್ ಮಾಡಿದ್ರು, ಆ ಹುಡುಗಿ ನನ್ ಬೇರೆ ಕಡೆ ಆಗಲ್ಲ, ನಾನು ಆ ಹುಡುಗ್ರೆ ಆ ಹುಡುಗನ್ನ ಆಗೋದು, ನೀವೇ ಹೇಳಿದ್ರಲ್ಲ ನಮ್ಮನ್ನ. ಯಾಕಂದ್ರೆ ಹೊಸ ಜಾಗದಲ್ಲಿ ಹೆಂಗಿರ್ತಾರೋ ಏನೋ, ಅದು ಇವೆಲ್ಲ ಗೊತ್ತಿರೋರು, ಹುಡುಗನ ಬಗ್ಗೆ ಇಷ್ಟ ಹೇಳಿದ್ರಿ, ನಾನು ಅತ್ತೆ ಆಗ್ತೀನಿ ಅಂತ ಆ ಹುಡುಗಿಗೆ ಮುಂದೆ ಹಾಕ್ಬಿಟ್ಲು. ಮತ್ತೆ ನನ್ಗೆ ಹೇಳ್ದೆ, ಅವ್ರ ಅಣ್ಣ ಹಿಂಗ ಆಡ್ತಾ ಇದ್ದಾಳಪ್ಪ, ಹುಡುಗಿ ಏನ್ ಮಾಡೋದು ಅಂತ. ಇಲ್ಲ ಹೇಳೋಣ ಬೇಕಾದ್ರೆ ಅತ್ತೆ ಕೊಡ್ ಮಾಡ್ರಿ, ಚೆನ್ನಾಗಿರ್ತಾಳೆ, ಅವ್ರಿಗೆ ಒಬ್ಬನೇ ಮಗನು ಚೆನ್ನಾಗಿದ್ದಾರೆ ಅವ್ರ ಏರಿಯಾ ಅವರು, ಕೊಡ್ರಿ ಅತ್ತೆ ಅಂತ ಹೇಳಿದೆ. ಮತ್ತೆ ಅವ್ರೇನೋ ಫೋನ್ ಮಾಡೋವಾಗ ಹುಡುಗ ಏನೋ ಫೋನ್ ಮಾಡಿದ್ನಂತೆ ಅವ್ರ ಅಣ್ಣನ್ಗೆ, ಹುಡುಗಿಗೆ ಮಾತಾಡ್ಬೇಕು ಕೊಡು ಅಂತ. ಆ ಹುಡುಗಿ ರೂಮಲ್ಲಿ ಹೋಗ್ಬಿಟ್ಟು ನನಗ್ ಕಾಲ್ ಮಾಡಿದ್ಲು, ಈ ತರ ಹುಡುಗ ಫೋನ್ ಮಾಡವನೆ, ನಾನ್ ಕಟ್ ಮಾಡ್ಬಿಟ್ಟು ನಿನ್ಗೆ ಮಾಡಿದೀನಿ, ಮಾತಾಡ್ಲ, ಇಲ್ಲ ನಾನು ಬೇರೆ ನಮ್ ಸಂಬಂಧ ರಿಲೇಷನ್ ಅಲ್ಲಿ ಒಬ್ಬ ಹುಡುಗನ್ ಇಷ್ಟಪಟ್ಟಿದ್ದೀನಿ, ನಾನು ಮಾಡ್ಕೊಂತ ಇದೀನಿ, ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಲ ನಾನು ಅಂತ ನನ್ ಕಾಲ್ ಮಾಡಿದ್ಲು. ಬೇಡ ಮಾತಾರ ಹೇಳ್ಬೇಡ, ನಿನ್ ಫೋನ್ ಮಾತಾಡು, ಅದಕ್ಕೇನ್ ತೊಂದ್ರೆ ಏನಿಲ್ಲ, ಮಾತಾಡ, ಹಣೆ ಬರೋ ಇನ್ನ ಯಾರಿಗಿದೆ ಏನೋ ನೀನ್ ಮಾತಾಡಮ್ಮ ಅಂತ ಹೇಳ್ದೆ. ಆಮೇಲೆ ಅವ್ರು ಮಾತಾಡಿದ್ರಂತೆ, ಅರೇಂಜ್ ಆಗೋಯ್ತು, ಅವ್ರಿಗೆ ಆ ಕಡೆನೂ ಗಟ್ಟಿ ಆಗೋಯ್ತು, ಎಲ್ಲ ಮದ್ವೆನು
ಇದಾಗೋಯ್ತು. ಮದ್ವೆನು ಮಾಡ್ಕೊಂಡ್ಬಿಟ್ರಣ್ಣ ಅವ್ರ. ಹ್ಮ್ ಮದ್ವೆ ಮಾಡ್ಕೊಂಡು ಇಲ್ಲ, ಆಮೇಲೆ ಹಂಗೆ ಹೇಳ್ದೆ ಮಾತಾಡ್ಬಿಟ್ಟು ಮತ್ತೆ ಒಂದು ವಾರ 15 ದಿನ ಬಿಟ್ಟು ಅವ್ರದ್ದೆಲ್ಲ ಫೋರ್ಸ್ ಜಾಸ್ತಿ ಆಗಿ ಅವ್ರೇನು ಎಂಗೇಜ್ಮೆಂಟ್ ಮತ್ತೆ ಎಲ್ಲ ಏನ್ ಬೇಕೋ ಎಲ್ಲ ನಾವು ಮುಗಿಯೋ ಟೈಮ್ಗೆ ಬರೀ ಟಾರ್ಚರ್ ಕೊಟ್ಬಿಡ್ಲು. ನನ್ಗೆ ಇಷ್ಟ ಇಲ್ಲ ಬೇರೆ ಕಡೆ, ನೀನ್ ಎಲ್ಲಿಗೆ ಬಂದ್ರೆ ನಾನು ಅಲ್ಲಿಗೆ ಬರ್ತೀನಿ, ಬಂದು ನನ್ ಕರ್ಕೊಂಡು ಹೋಗ್ಬಿಡು, ನನ್ಗೆ ಇಷ್ಟ ಇಲ್ಲ ಬೇರೆ ಕಡೆ ಅಂತ ನನ್ಗೆ ಟಾರ್ಚರ್ ಕೊಟ್ಲು. ಮತ್ತೆ ನಾನ್ ಕೇಳ್ದಿದ್ದಕ್ಕೆ ಮತ್ತೆ ನಮ್ ತಂಗಿ ಗಂಡನ ನಂಬರ್ ತಗೊಂಡು ನಮ್ ತಂಗಿ ಗಂಡನ್ಗೆ ಫೋನ್ ಮಾಡಿ ಅವ್ರಿಗೂ ಹೇಳಿದ್ ನಾನು, ಅಣ್ಣ ನಾನು ಬಂದ್ಬಿಡ್ತೀನಿ, ನಾನು ಬಂದ್ ಕರ್ಕೊಂಡು ಹೋಗ್ರಣ, ನಾನು ಬೇರೆ ಕಡೆ ಆಗಕ್ಕೆ ಇಷ್ಟ ಇಲ್ಲ, ನಾನು ಆ ಹುಡುಗನ್ನ ಹಾಕ್ಬೇಕು. ನನ್ ಮನೆಯಲ್ಲಿ ನಮ್ಮ ಅಣ್ಣಂದ್ರು ನಮ್ ತಾಯಿ ತಂದೆ ಎಲ್ಲಾರು ಹುಡುಗನ್ಗೆ ಕೊಡೋದು, ಆ ಹುಡುಗನ್ನೇ ಮಾಡ್ಕೊ ಅಂತ ಹೇಳ್ಬಿಟ್ಟು ಈಗ ಎಲ್ಲಾರು ನನ್ಗೆ ಮೋಸ ಮಾಡ್ತಾವ್ರೆ, ಬೇರೆ ಕಡೆ ಕೊಡ್ತಾವ್ರೆ, ನನ್ಗೆ ಇಷ್ಟ ಇಲ್ಲ ಬೇರೆ ಕಡೆ ಆಗೋದಕ್ಕೆ, ನಾನು ಆ ಹುಡುಗನ್ನೇ ಹಾಕ್ಬೇಕು, ನಾನ್ ಬಂದ್ಬಿಡ್ತೀನಿ, ನೀವು ಬಂದ್ ಕರ್ಕೊಂಡ್ ಬರ್ರಿ ಅಂದ್ರು. ಮತ್ತೆ ನಮ್ ಭಾವ ನನ್ನನ್ ಕರ್ಸ್ಬಿಟ್ಟು ಹೇಳ್ದ, ನೋಡಪ್ಪ ನೀನೇನು ಮಾಡ್ಬೇಡ, ನೀನ್ ಬಂದು ತಾಳಿ ಒಂದ್ ಕಟ್ಟು ಸಾಕು, ನಾವ್ ಹೋಗಿ ಕರ್ಕೊಂಡ್ ಬರ್ತೀರಾ, ಮಗು ಬರ್ತಾಳಂತೆ, ನೀನ್ ತಾಳಿ ಕಟ್ಟು ನಾವು ಹೇಳಿದ ಜಾಗಕ್ಕೆ. ನಾನ್ ಹೇಳ್ದೆ, ನೋಡ್ಬವ ನನ್ಗೂ 2 ಹೆಣ್ಮಕ್ಳು ಇದಾರೆ, ಇನ್ನೊಬ್ಬನಿಂದ ಓಡೋಲ್ಲ, ನನ್ಗೆ ಎಷ್ಟು ನೋವಾಗುತ್ತೆ ಅದೇ ನೋವು ಅವ್ರಿಗೂ ಅಣ್ಣಂದ್ರಿಗೆ ಆಗುತ್ತೆ. 5 ಜನ ಅಣ್ಣಂದ್ರು ಒಬ್ಬೇ ಒಂದ್ ಹೆಣ್ಮಗು ಇರೋದು ಅವ್ರಿಗೆ, ಆ ಕೆಟ್ಟ ಹೆಸರು ತಂದ್ರೆ ಅವ್ರ ಅಣ್ಣ ಮಕ್ಳು ಹೆಣ್ಮಕ್ಳು ಇದಾರೆ, ಅವ್ರಿಗೂ ಒಂದ್ ಕೆಟ್ಟ ಹೆಸರು ಬರುತ್ತೆ. ಆ ತಪ್ಪು ಮಾಡೋದಂತೂ ಬೇಡ ಬವ, ನನ್ಗೆ ಬೇಡ, ಇದೇ ಬೇಡ, ಕೊಟ್ರ ಧಾರಾಳವಾಗಿ ನಾನು ತಾಳಿ ಕಟ್ಟಕ್ ರೆಡಿ ಇದೀನಿ, ಅರೇಂಜ್ ಮಾಡ್ಕೊಳ್ಳೋಣ, ಈಗ ಬೇಡ ಅಂತ ಅವರು ಹೇಳವ್ರೆ. ಅವರು ಯಾವ್ದು ಬೇರೆ ಕಡೆ ಹೊಸ ಸಂಬಂಧ ಚೆನ್ನಾಗಿದಾರೆ ಅಂತ ಅವರು ಆಸೆ ಬಿದ್ದವ್ರೆ, ಕುಟ್ಕೊಂಡ್ಲಿ, ನಮ್ಗೆ ಆ ತರ ತಪ್ಪು ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ನಮ್ ಭಾವಂದ್ರಿಗೆ ಹೇಳ್ಬಿಟ್ಟೆ. ಹಲೋ, ಮತ್ತೆ ಆ ಹುಡ್ಗಿ 2-3 ಸಲ ಮುಂಚೆ ಫೋನ್ ಮಾಡಿ ನನ್ ಟಾರ್ಚರ್ ಮಾಡ್ತಾನೆ ಇದ್ಲು. ಮತ್ತೆ ಒಂದಿನ ಫೋನ್ ಮಾಡಿ ನನ್ ಇವತ್ತು ಬಂದ್ ಕರ್ಕೊಂಡು ಹೋಗ್ತೀಯಾ ಇಲ್ಲೋ ಅಂತ ಹೇಳ್ಬಿಟ್ಟು ಕಾಲ್ ಮಾಡಕ್ ಮಾತಾಡ್ತಾ ಇದ್ಲು. ಅವ್ರ ತಂದೆ ಬಂದ್ರು, ಕುರಿ ಮೇಸಕ್ ಹೋಗ್ಬಿಟ್ಟು ಬಂದು 12:30 ಟೈಮು ನೀರ್ ಕೇಳ್ದ. ನೀರ್ ಕೇಳಿದ ತಕ್ಷಣ ಅವ್ಳಿಗೆ ಚೆಂಬಲ್ ನೀರ್ ತಗೊಂಡ್ ಬಂದು ಕೊಡಕ್ ಬಂದಿದ್ದಾಳೆ, ಚೆಂಬ್ ಕೆಳಗಡೆ ಬಿದ್ದೋಗ್ಬಿಡ್ತು. ನಾನ್ ಫೋನಲ್ಲಿ ಮಾತಾಡ್ತಾ ಇದ್ದಾಳ, ಹೇಳ್ದ ಆ ಹುಡ್ಗಿ, ನಾನು ಇವತ್ತು ಬಂದ್ಬಿಡ್ತೀನಿ, ನಾನು ಇರೋದೇ ಇಲ್ಲ, ನಾನು ಬಂದ್ ಕರ್ಕೊಂಡು ಹೋಗ್ಬಿಡು ಅಂತ ಹತ್ಕೊಂಡು ನನ್ ಜೊತೆ ಮಾತಾಡ್ತಾ ಇದ್ಲು. ಅವ್ರ ತಂದೆ ಬಂದ್ ನೀರ್ ಕೇಳಿದ್ರು, ಚೆಂಬ್ ತಗೊಂಡ್ ಬಂದ್ ನೀರ್ ಕೊಡಕ್ ಬಂದು ಚೆಂಬ್ ಬಿದ್ದೋಗ್ಬಿಡ್ತು ಕೈಯಲ್ಲಿ. ಹೇಳ್ದೆ, ನೋಡಮ್ಮ ಋಣ ಇಷ್ಟೇ ಇರೋದು, ಯಾರ ಹಣೆ ಬರ ಏನು ಐತೆ ಗೊತ್ತಿಲ್ಲ, ನಾನು ನನ್ ತಂಗಿ ಇನ್ನೊಬ್ಬರ ಜೊತೆ ಓಡೋದ್ರೆ ನನ್ಗೆ ಎಷ್ಟು ನೋವಾಗುತ್ತೆ, ಅದೇ ನೋವು ನಿಮ್ಮ ಅಣ್ಣಂದ್ರಿಗೂ ಆಗ್ತದ. ಸಂಬಂಧದಲ್ಲಿ ಕೆಟ್ಟ ಹೆಸರು ತಗೊಳೋದ್ ಬೇಡ, ಅವ್ರು ಎಲ್ಲಿ ಕೊಟ್ರೆ ಅಲ್ಲಾಗೋ, ಆಗ್ಲಿ ತಾಯಿ ತಂದೆ ಆಗ್ಲಿ ಕೆಟ್ಟವ್ರಾಗ್ಲಿ ಕೆಟ್ಟದ್ ಮನೆ ಕೊಡ್ಲಿ, ಅವ್ರು ಚೆನ್ನಾಗಿರೋ ಮನೆ ಚೆನ್ನಾಗಿ ಬದುಕಬೇಕು, ಬಾಳ್ಬೇಕು, ಒಳ್ಳೆ ಹುಡುಗನ್ ಬೇಕು ಅಂತಂದ್ರೆ ಬಯಸಿ ಕೊಡೋದಮ್ಮ. ನೀನು ಆ ತರ ತಪ್ಪು ಮಾಡಕ್ ಹೋಗ್ಬೇಡ, ನನ್ ತಂಗಿ ಇನ್ನೊಬ್ಬನ ಜೊತೆ ಓಡೋದ್ರೆ ನನ್ಗೆ ಎಷ್ಟು ನೋವಾಗುತ್ತೆ, ಅದೇ ನೋವು ನಿಮ್ಮ ಅಣ್ಣಂದ್ರಿಗಾಗುತ್ತೆ, ಬೇಡ ತಪ್ಪು ಮಾಡ್ಬೇಡ, ನಿಮ್ದೇ ನಿಮ್ ಮದುವೆ ಆಗೋ ಚೆನ್ನಾಗಿರ್ತೀಯ. ನಾನು ನೀನ್ ಕೊಡೋ ಊರಲ್ಲಿ ರಿಲೇಷನ್ ಇದಾರೆ ನನ್ಗೆ, ನಾನು ವಿಚಾರಣೆ ಮಾಡಿದೀನಿ, ನನ್ಗಿಂತೂ ಒಳ್ಳೆ ಹುಡುಗ ಅಂತ ಹೇಳ್ದಣ. ನೀನ್ ಸತ್ಯ ಹೇಳ್ತಾ ಇದೀನಿ ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ ನನ್ನ ಬಾಯಲ್ಲೇ. ನನ್ಗಿಂತೂ ಒಳ್ಳೆ ಹುಡುಗ ಚಿಟ್ಟಾಭ್ಯಾಸ ಒಂದೂ ಇಲ್ಲ ಅಂತೆ, ನಮ್ ಸಂಬಂಧ ಇರೋ ಊರಲ್ಲೇ ಆ ಹುಡುಗ ವಿಚಾರಣೆ ಮಾಡಿದೀನಿ, ನಂಬರ್ 1 ಅಂತೆ, ಚೆನ್ನಾಗಿರ್ತೀಯ, ಒಬ್ನೇ ಮಗ ಚೆನ್ನಾಗ್ ನೋಡ್ಕೊಂತಾನ, ಆಗೋ ನೀನು, ಇಲ್ಲಾದ್ರೆ 3 ಜನ ಗಂಡ್ ಮಕ್ಳು ಇದೀರಿ, ನಾವು ದೊಡ್ಡ ಸೊಸೆ ಬರ್ತೀಯ, ಬೇಡ ಅಂತ ಹೇಳ್ಬಿಟ್ಟು ಇದ್ ಮಾಡಿ ಆ ಹುಡುಗಿ ಆ ಕಡೆ ಆಯ್ತು ಅಣ್ಣ ಮದ್ವೆ. ಚೆನ್ನಾಗಿದಾರ ಅವ್ರೇನೋ, ಮದ್ವೆ ಆದ್ರೂ ಚೆನ್ನಾಗಿದಾರ ಅವರು. ಮತ್ತೆ ಈಗ ನಾನು ಒಂದ್ ಮಾಡ್ಕೊಂಡ್ಬೇಕಲ್ಲ, ಮನೇಲಿ ಹೆಣ್ಮಕ್ಳಿಗೆ 2 ಮದ್ವೆ ಆಯ್ತು, ತಾಯಿ ಪಾಪ ವಯಸ್ಸಾದವರು, ಇನ್ನು ನಾವು ನೋಡ್ಬೇಕು ಮಾಡ್ಕೊಳ್ಬೇಕು ಅಂತ ನಾನು ನೋಡ್ತಾ ಇದ್ದೆ, ಇಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಹುಡ್ತಾ ಇದ್ರೆ ಇನ್ ನೋಡೋದಕ್ಕೆ ಎಲ್ಲೂ ಸೆಟ್ಲ್ ಆಗ್ಲಿಲ್ಲ. ಆಮೇಲೆ ಮತ್ತೆ 2018ರಲ್ಲಿ ಎಲ್ಲೋ ಒಂದ್ ಕಡೆ ನೋಡಿ ಸಂಬಂಧ ಗೊತ್ತಿರೋರು ಆ ಊರಲ್ಲಿ ನಮ್ ತಾಯಿಯವರು ಸಂಬಂಧ ಇದಾರೆ. ನಮ್ ತಾಯಿಯವರು ಅವರು ಮಾವನ್ ಮಗಳೇ ಇದಾರೆ. ಮಾವನ್ ಮಗಳಂದ್ರೆ ಅವ್ರ ಮದುವೆ ಆಗಿ 40 ವರ್ಷ ಆಗಿದೆ. ಅವ್ರ ಮನೆ ಪಕ್ಕದಲ್ಲೇ ಹುಡುಗಿ, ಪರವಾಗಿಲ್ಲ, ಬಡವರು ಹುಡುಗಿ, ಅವ್ರು 5 ಜನ ತಂಗಿರು, ಲಾಸ್ಟ್ ಹುಡುಗಿ ಪರವಾಗಿಲ್ಲ, ಅವರು ಚೆನ್ನಾಗಿದ್ದಾರೆ, ಬಡವರಾದ್ರೂ ಹುಡುಗಿ ಪರವಾಗಿಲ್ಲ, ಮಾಡ್ಕೊಳ್ರಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ನೋಡಿ, ನಮ್ ಕಡೆಯವರೆಲ್ಲ ನೋಡಿದ್ರಿ, ಅವರು ನೋಡಿದ್ರು, ಎಲ್ಲ ಸಮಾಧಾನ ಬಿದ್ದು ನಾವು ಮದ್ವೆಗ ಇದು ಮಾಡ್ಕೊಂಡ್ಬಿಟ್ರಿ ಮದ್ವೆ ಅಣ್ಣ ಹುಡುಗಿನ. ಅಲ್ಲಿಂದ ಸ್ಟಾರ್ಟ್ ಆಯ್ತಣ್ಣ ನನ್ ನರ್ಕ. ಅಲ್ಲಿಂದ ಸ್ಟಾರ್ಟ್ ಆಯ್ತಂದ್ರಣ, ನಾನು ಬದುಕಿರ್ಬಾರ್ದು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿನಿ. ಇವತ್ತು ಅದೇ ಇದ್ರಲ್ಲೇ ಇದೀನಿ. ನಾನ್ 3 ತಿಂಗಳಿಂದ ನಾನು ನಿಮ್ಗೆ ಫೋನ್ ಮಾಡಿದ್ದು, ಈ ಡಿಸೈಡ್ ಏನ್ ಮಾಡ್ಬೇಕು ಅನ್ನೋದು ನನ್ಗೂ ಗೊತ್ತಾಗ್ತಾ ಇಲ್ಲ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಕ್ಟೋಬರ್ ಅಲ್ಲಿ ಮದ್ವೆ ಆಯ್ತು, ನವೆಂಬರ್ ಡಿಸೆಂಬರ್ 2 ತಿಂಗಳು ಚೆನ್ನಾಗಿದ್ಲು, ಜನವರಿ ಎಲ್ಲ ಸ್ಟಾರ್ಟ್ ಮಾಡಿದ್ಲಣ್ಣ ಮನೆಯಲ್ಲಿ ಗಲಾಟೆಗಳು. ಏನಕ್ಕೆ? ಅದೇ ಈ ತರ ನಾನಂದ್ರೆ ನಾನ್ ಸ್ವಲ್ಪ ಯಾರಾದ್ರೂ ಏನಾದ್ರು ಎಲ್ಲಾನು ಹೋಗ್ಬೇಕಾದ್ರೆ ನಮ್ಮ ಮನೆಯವರೆಲ್ಲ ಅಂದ್ರೆ ಒಂದ್ ದೊಡ್ಡವ್ರ ಜೊತೆಲಿರೋದು, ದೊಡ್ಡ ತರ ಈ ಹುಡುಗರ ಜೊತೆ ಅಲ್ಲಿ ಮೋರಿಯಲ್ಲಿ ಕುತ್ಕೊಳೋದು, ಅಲ್ಲಿ ಹೋಗೋದು, ಓಡಾಡೋದು, ಇಲ್ಲಿ ಬರೋದು, ಆತರ ಏನು ಇಲ್ಲ ನನ್ನ ಇದ್ರಲ್ಲಿ.
ದೊಡ್ಡವರು ಕುತ್ಕೊಳ್ಳೋ ಜಾಗದಲ್ಲಿ ಯಾವ್ದಾದ್ರು ನ್ಯಾಯ ಮಾತಾಡ್ಬೇಕಾದ್ರೆ ಕರೀತಾರ ಬಾಪ ಅಂತ, ಇಲ್ಲ ಯಾರಾದ್ರೂ ಒಂದು ಹೆಣ್ಣು ನೋಡಕ್ ಹೋಗ್ಬೇಕಾದ್ರು ನಮ್ಮ ಮನೆಗೆ ನಂಗೆ ಮದುವೆ ಆಗಿಲ್ಲ, ಅವಾಗ ನಮ್ ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಳಿಗೆ ಮದುವೆ ನೋಡಕ್ ಹೋದ್ರೆ ನನ್ನೂ ಕರ್ಕೊಂಡು ಹೋಗ್ಬಾರ ಹೋಗ್ಬರೋಣ ಅಂತ. ಅಂದ್ರೆ ಒಂದು ಗೌರವಾನ್ವಿತ ವ್ಯಕ್ತಿತ್ವ. ನಾವು ಆ ಇದ್ರಲ್ಲಿ ನಾನು ನೀರು ಊಟ ಎರಡು ಬಿಟ್ರೆ ಬೇರೆ ಏನು ಇವತ್ತು ನನ್ನ ಬಾಯಲ್ಲಿ ಇಟ್ಟಿಲ್ಲಣ್ಣ. ಮತ್ತೆ ನಾವು ಇದ್ರಲ್ಲಿ ಇದ್ಕೊಂಡು ಆತರ ಮಾಡ್ಕೊಂಡು ಅವತ್ತಿಗೆ ಯಾರೋ ಗಂಡ ಹೆಂಡತಿ ಇಲ್ಲೇ ಒಂದು 5 ಕಿಲೋಮೀಟರ್ ಅಲ್ಲಿ ನಮ್ಮ ತಾಯಿಯವರು ಅಣ್ಣವರು ಸಂಬಂಧದಲ್ಲಿ ಕೊಟ್ಟಿದ್ದಾರೆ. ಅವ್ರೇನೋ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಮಾಡ್ಕೊಂಡು ಅವ್ರ ಮದುವೆ ಆಗಿ 10 ವರ್ಷ ಆಗಿದೆ, ಏನು ಗಲಾಟೆ ಇಲ್ಲ, ಮನೆ ಏನೋ ಮಿಸ್ ಆಗಿ ಏನೋ ಒಂದು ಗಲಾಟೆ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಅವರು ಗಲಾಟೆ ಮಾಡ್ಕೊಂಡು ಅವ್ರು ಯಾರಪ್ಪ? ನಮ್ ತಾಯಿಯವರ ಅಣ್ಣನ ಸಂಬಂಧ. ಅವರು ಏನೋ ದಯಸಿ ಇದ್ರಲ್ಲಿ ಅವ್ರ ಗಂಡ ಏನೋ ಫೋನ್ ಮಾಡಿ ಬರ್ತೀರಾ ಈಗ ನಾನು ಕತರ್ಸಾಕ್ಬಿಟ್ಟು ಜೈಲಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಫೋನ್ ಮಾಡಿದ್ನಂತೆ. ಇವ್ರು ನಮ್ ತಾಯಿಯವರು ಹುಟ್ಟದ ಮನೇನು ಊರಲ್ಲೇ. ಅವ್ರು ನಮ್ಮ ಮಾವ ಬಂದ್ಬಿಟ್ಟು ಬಾರ ಹಿಂಗೆ ಹೋಗಿ ಬರ್ಬೇಕು, ಅಲ್ಲಿ ಏನೋ ಗಲಾಟೆ ಅಂತ ಹೋಗಿ ಬರೋಣ ಬಾ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರು ಬಂದ್ರು. ಆಮೇಲೆ ನಾನು ಹೋಗ್ದೆ, ಏನೋ ಅಲ್ಲಿ ಹೋಗಿತ್ತವ ಅದೇ ಈಗ ಅಂತೂ 11 ಗಂಟೆ ಆಯ್ತು ಏನೋ ಮಾತಾಡಿ ಅವ್ರು ಸರೋದ್ರು, ಅಲ್ಲೇ ಸರೋದ್ರು, ಊಟ ಮಾಡಕ್ಕೆ ಸರೋದ್ರು, ಮಾತಾಡಿ ಅವ್ರನ್ನೆಲ್ಲ ಇದ್ ಮಾಡಿ ಅವ್ರ ಅತ್ತೆ ಮಾವ ಅವ್ರ ಗಂಡ ಹೆಂಡತಿ ಎಲ್ಲ ಸರೋದ್ರು, ಒಂದ್ ಹೊಂದಾಣಿಕೆ ಬಂದ್ರು, ಮಕ್ಳಿಗೆ ಮರಿ ಎಲ್ಲ ಊಟ ಮಾಡಿದ್ರು, ಚೆನ್ನಾಗ್ ಆದ್ರು ಅವ್ರು. ಇವತ್ತು ಅವ್ರ ಮತ್ತೆ ಏನು ಇಲ್ಲ, ಚೆನ್ನಾಗಿದ್ದಾರೆ ಅವರು ಪಾಪ. ಅವತ್ತು 11:15 ನಾನ್ ಮನೆಗ್ ಬಂದೆ. ಹೋಗಿದ್ದು ಗೊತ್ತು ಮನೇಲಿ ಹಿಂಗ ಅವ್ರು ನಮ್ಮ ಮಾವ ಕರ್ಕೊಂಡು ಹೋಗಿದ್ರೆ ಇನ್ನೇನು ಮಾತಾಡೋದಕ್ಕೆ ಅಲ್ಲಿ ಏನು ಇದಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತು ಹುಡುಗಿಗೂ. ನಾನ್ ಬಂದಿದ ತಕ್ಷಣ ಎಲ್ಲಿ ಹೋಗಿದ್ದೆ ಲೋಪ ನಾನು ಇಷ್ಟೊತ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕರೆಂಟ್ ವೈರ್ ಕೀಳಕ್ ಹೋಗೋದು, ಗ್ಯಾಸ್ ಬಿಡಕ್ ಹೋಗೋದು. ಯಾರು? ನಮ್ಮ ಹೆಂಡತಿ ಸರ್, ಮೊನ್ನೆ ಲೋಪರ್. ಹೌದು. ಈ ತರ ಮಾತಾಡ ಮೊದ್ಲ ಅಥವಾ ಈ ಹಿಂದೆಯಿಂದಲೂ? ಇಲ್ಲ ಅವತ್ತೇ ಸ್ಟಾರ್ಟ್, ಅಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ಅಂದ್ರೆ ಎತ್ತು ತಲೆ ಅದೇ ಮಾತಾಡುದ್ರ? ಎತ್ತು ತಾನೆ ಅದೇ ಮಾತಾಡಿದ್ದು. 2019 ಜನವರಿಯಲ್ಲೇ ಆತರ ಮಾತಾಡಲ್ಲ. ನಿಮ್ ತಾಯಿ ಇರ್ಲಿಲ್ವಾ? ಇದ್ರು, ಅವರೆಲ್ಲ ಮನೇಲಿದ್ರು. ರೂಮ್ ಅಲ್ಲಿ ನಾವು ಈ ತರ ಮಾಡಿದ್ದು, ಕರೆಂಟ್ ವೈರ್ ಕೀಳಕ್ ಹೋಗೋದು, ಮತ್ತೆ ಗ್ಯಾಸ್ ಬಿಡಕ್ ಹೋಗೋದು. ಸಿಟ್ಟಿಗೆ ಏನ್ ಕಾರಣ ಗೊತ್ತಿಲ್ಲ ನನ್ಗೆ. ಅಂದ್ರೆ ಇಷ್ಟೊತ್ತು ಹೋಗಿದ್ದೆ ಅಂತಲ್ಲ, ಹೇಳ್ದಲ್ಲೇ ಹೋಗಿದ್ದೆ ಅಂತಲ್ಲ, ಏನು? ಇಲ್ಲ ಹೇಳ್ಬಿಟ್ಟೆ ಮನೇಲಿ ಹೋಗಿದ್. ನನ್ ತಾಯಿ ಇದ್ರು, ಹಿಂಗ್ ಹೋಗ್ತಾ ಇದೀನಿ, ಮಾವ ಕರಿತಾವನೆ, ಅಲ್ಲೇನು ಹೋಗಿ ಬರ್ಬೇಕಂತೆ, ಏನು ಮಾತಾಡಕ್ಕಂತ ಹೇಳ್ಬಿಟ್ಟು ಹೋಗಿದ್ದೆ. ಆ ಹುಡುಗಿಗೆ ಹೇಳ್ಬಿಟ್ಟು ಹೋಗಿದ್ದೆ. ಮತ್ತೆ ಫೋನು ಮಾಡ್ತಾ ಇದ್ಲು, ಇನ್ನೂ ಬರ್ಲಿಲ್ಲ ಅಂತ. ಈಗಮ್ಮ ಬರ್ತಾ ಇದೀನಿ, ಆಯ್ತು ಇನ್ನೇನ್ ಬರೋದೆ ಬಿಡೋದೆ ಅಂತ ಹೇಳ್ತಾ ಇದ್ದೆ. ಅಲ್ಲಿಗೆ ಹೋಗಿರೋದು ಅವ್ರಿಗೂ ಗೊತ್ತು. ಅಲ್ಲಿ ಮಾತಾಡ್ತಾ ಇರೋವಾಗೂ ಕೇಳಿಸ್ಕೊಂತ ಇದ್ಲು, ಏನೋ ಗಲಾಟೆ ಸ್ವಲ್ಪ ಅಲ್ಲಿ ಕೂತು ನೀವು ಗಲಾಟೆ ಎಲ್ಲ ಕೇಳಿಸ್ಕೊಂತ ಇದ್ಲು. ಮತ್ತೆ ಬಂದ್ಬಿಟ್ಟು ನಾವು ಅವತ್ತು ರಾತ್ರಿ ನಮ್ಮನ್ನೇ ಕೈ ಎತ್ತಿ ಏನೇನೋ ಮಾಡಿದ್ಲು. ಮತ್ತೆ ನಾನು ಬೆಳಗ್ಗೆನೆ ಅವ್ರ ತಂದೆ ತಾಯಿನ ಕರ್ಸಿ, ಅವ್ರವ್ರನ್ನ ಕರ್ಸಿ, ಮತ್ತೆ ನಮ್ಮ ತಾಯಿ ತಂದೆಗೆ ಹೇಳಿ ದೊಡ್ಡವ್ರಿಗೆ ಹೇಳ್ದೆ, ಈ ತರ ಎಲ್ಲ ಮಾಡ್ತಾವಳೆ, ಈ ತರ ಮಾಡಿದ್ಲು ಅಂತ. ಮತ್ತೆ ಅವರು ಏನೋ ಮಿಕ್ಕಿದ್ರೆ ಹೋಗಿ ರೂಮಲ್ಲಿ ಹೋಗಿ ಚಿಲ್ಕ ಹಾಕೋಣೋದು, ಈ ತರ ಮಾಡ್ತಾ ಇದ್ಲು. ಅವರು ಏನೋ ಹೆಚ್ಚು ಕಮ್ಮಿ ಆಗೈತೆ, ಏನು ಇದಾಗೈತೆ, ನಾವು ತೋರಿಸ್ತೀರಿ ತಿಳಿಸ್ತೀರಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಕರ್ಕೊಂಡು ಹೋದ್ರು ಊರಿಗೆ. ಅವ್ರ ತಂದೆ ತಾಯಿ ಕರ್ಕೊಂಡು ಹೋದ್ವಿ. ಒಂದು 1 ತಿಂಗಳು 2 ತಿಂಗಳು ಇಟ್ಕೊಂಡಿದ್ರು. ಮತ್ತೆ ನಾವು ಎಷ್ಟು ದಿನ ಆದ್ರೂ ಬಿಟ್ಕೊಂಡು ಇರ್ಬಾರ್ದಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಹೋಗಿ ನಮ್ ಕಡೆಯವರು ದೊಡ್ಡವರೆಲ್ಲ ಸೇರಿ ಅವ್ರ ಕಡೆಯವರೆಲ್ಲ ಸೇರಿ ಮನೇಲೆ ಕುತ್ಕೊಂಡು ಮಾತಾಡಿ ಈ ತರ ಸರಿ ಆ ಹುಡುಗನ ನಮ್ಮ ಹೆಸರು, ಆ ಹುಡುಗನ ಮರ್ಯಾದೆ ಏನು, ಅವ್ನ್ ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಬಂದ, ಅವ್ನ್ ಹೆಂಗಿದ್ದಾನೆ ಅನ್ನೋದು ನಮ್ಗೆ ಗೊತ್ತಮ್ಮ. ನೀನ್ ಯಾಕೆ ಈ ತರ ಮಾಡ್ದೆ? ಈ ಮನೇಲಿ ನಾವು ಮಾತುಕತೆ ಮಾಡಿ ಹುಡುಗಿಯವ್ರ ಮನೇಲಿ ಇನ್ನೂ ವರ್ಷ ತುಂಬಲಿಲ್ಲ, 6 ತಿಂಗಳು ಕೂಡ ತುಂಬಲಿಲ್ಲ. ವರ್ಷದೊಳಗಡೆ ನಾವು ಈ ತರ ನ್ಯಾಯ ಮಾತಾಡ್ತೀರಿ, ಮನೇಲಿ ಬಂದು ಹೆಣ್ಣು ಮನೆಯಲ್ಲಿ ನಾವು ಮಾತುಕತೆ ಮಾಡ್ಬಿಟ್ಟು ಹೋದ್ರೆ, ಮತ್ತೆ ವರ್ಷ ತುಂಬಾ ಒಳಗಡೆನೆ 6 ತಿಂಗಳ ಒಳಗಡೆ ನಾವು ಬಂದು ಈ ತರ ನ್ಯಾಯ ಮಾಡ್ತೀರಿ ಅಂತ ನಾವು ಕನ್ಸಲ್ ಕೂಡ ಅನ್ಕೊಂಡಿರಿಲ್ಲ. ಆ ಹುಡುಗ ಹಿಂಗಿ ಏನು ಅನ್ನೋದು ನಮ್ಗೆ ಗೊತ್ತು ಚೆನ್ನಾಗಿ ಅಂತೇಳಿ ಅವರೆಲ್ಲ ಮಾತಾಡಿ, ಏನೋ ಇನ್ನ ಆ ತರ ಮಾಡ್ಬೇಡ, ಏನೋ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿ ಮತ್ತೆ ಕಳ್ಸಿಕೊಟ್ರು. ಮತ್ತೆ ಬಂದು ಒಂದು 3 ತಿಂಗಳ ಒಂದು 2 ತಿಂಗಳು ಚೆನ್ನಾಗಿರ್ತಾಳೆ, ಮತ್ತೆ ಗಲಾಟೆಗಳು ಸ್ಟಾರ್ಟ್ ಮಾಡೋದು ಹಂಗೆ ಹಿಂಗಿ ಅಂತ. ನಂಗಿರಲ್ಲ, ನಂಗಿಷ್ಟ ಜೊತೆ ಸರಿಯಾಗಿ ಹೊಂದ್ಕೊಂಡು ಹೋಗಲ್ವಾ, ಅಥವಾ ಅತ್ತೆ ಸೊಸೆ ಜಗಳನ, ಅಥವಾ ಏನದು? ಇಲ್ಲ ಅತ್ತೆ ಸೊಸೆನೂ ಚೆನ್ನಾಗಿರ್ತಾರ. ಮತ್ತೆ ನನ್ ಮೇಲೆ ಫೈಟು, ನನ್ಗಿಷ್ಟ ಇಲ್ಲ, ನಾನಿರಲ್ಲ, ನೀನ್ ಯಾವನು, ಹೋಗಲೈ ಬಾರಲೈ ತರ ಹೇಳ್ತಾ ಇದೀನಿ, ಓಪನ್ ಆಗಿ ಹೇಳ್ತಾ ಇದೀನಿ. ಈ ತರ ಟಾರ್ಚರ್ ಮಾಡಕ್ ಹೇಳಿದ್ಲು. ಮತ್ತೆ ನಾನು ಒಂದು ನ್ಯಾಯ ಮಾತಾಡಿ ಕರ್ಕೊಂಡ್ ಬಂದಿದ್ದೀನಿ. ಮತ್ತೆ ನಾನ್ ತಿರ್ಗಾ ಮಾತಾಡಕ್ಕ ಮನೇಲಿ ಹೇಳಿದ್ರೆ ಆ ಹುಡುಗಿಗೆ ಮರ್ಯಾದೆ ಕಮ್ಮಿ ಅಂತ ಹೇಳ್ಬಿಟ್ಟು ನನ್ಗೆ ಗೊತ್ತಿಲ್ದೇನೆ ಅವ್ರ ತಂದೆ ಕಳ್ಸಿದಾಳೆ, ನಾನಿರಲ್ಲ, ನಾನ್ ಬಂದ್ಬಿಡ್ತೀನಿ, ಬಾ ನಾನ್ ಕರ್ಕೊಂಡು ಹೋಗು ಅಂತ. ಮತ್ತೆ ಅವ್ರ ತಂದೆ ಬಂದಿದ್ರು. ನಾನ್ ಹೇಳ್ದೆ, ಇಲ್ಲಿ ಮನೆಯಲ್ಲಿ ಈ ತರ ಮಾಡಿರೋದೆಲ್ಲ ನಾನು ಅವ್ರ ತಂದೆ ತಾಯಿ ಮುಂದೆ ಹೇಳಿದ್ರೆ ಆ ಹುಡುಗಿಗೆ ಸ್ವಲ್ಪ ಇದಾಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಅವ್ರ ತಂದೆನ ಕರ್ಕೊಂಡು ಹೋಗಿ ಇನ್ನೊಂದು ಮನೆಯಲ್ಲಿ
ನಮ್ ಬೇಕಾದವ್ರ ಮನೇಲಿ ನೋಡಪ್ಪ ಈ ತರ ಎಲ್ಲ ಮಾಡ್ತಾಳ, ಈ ತರ ಎಲ್ಲ ನನ್ ಟಾರ್ಚರ್ ಕೊಡ್ತಾಳ, ಈ ತರ ಮಾಡ್ತಾವಳ, ಇನ್ ಮನೇಲಿ ಹೇಳಿದ್ರೆ ಮರ್ಯಾದೆ ಇರಲ್ಲ, ಮನೆಯೆಲ್ಲ ನ್ಯಾಯ ಮಾಡಿ ಬಂದಿದ್ರೆ ಈಗ ಏನ್ ಮಾಡ್ಬೇಕು ಹೇಳು ಏನು ಅಂದೋದಕ್ಕೆ ಅವ್ರ ತಂದೆ ಆಯ್ತು ನಾವ್ ಬುದ್ಧಿ ಹೇಳ್ತೀರಿ, ನಾವೇನು ಇದ್ ಮಾಡ್ತೀರಿ ಬಿಡು, ನೀನ್ ತಲೆ ಕೆಡ್ಸ್ಕೊಂಡ್ ಬಿಡ ಅಂತ ಹೇಳ್ಬಿಟ್ಟು ಹೋದ್ರು. ಮತ್ತೆ ಬುದ್ಧಿ ಹೇಳಿ ಇದ್ ಮಾಡಿದ್ರು, ಕರ್ಕೊಂಡ್ ಬಾ ಊರ್ಗ್. ನಾನೇ ಹೇಳ್ದೆ ಈಗ ಕರ್ಕೊಂಡ್ ಹೋಗೋದು ಬೇಡ, ನಾನೇ ಒಂದಿನ ಕರ್ಕೊಂಡ್ ಬರ್ತೀನಿ ನಿಮ್ಮೂರ್ಗೆ, ಹೋಗು, ಈಗ ನೀನ್ ಕರ್ಕೊಂಡ್ ಹೋಗೋದು ಬೇಡ, ಈಗ ಮನೇಲಿ ತಂದೆ ತಾಯಿ ಏನ್ ಕೋತಾ ಇರೋದು, ಯಾಕ ಏನು ಎತ್ತ ಅಂತ ಕೇಳ್ತಾರ ಅಂತ ಹೇಳ್ಬಿಟ್ಟು ನೀನ್ ಹೋಗಪ್ಪ ಬಂದಿದೀಯಾ, ನಾನ್ ನಾಳೆ ನಾಳದ್ ಏನೋ ಒಂದ್ ಹೇಳಿ ನಿಮ್ಮೂರ್ಗೆ ಕರ್ಕೊಂಡ್ ಬರ್ತೀನಿ ಹೋಗು ಅಂತ ಹೇಳ್ದೆ. ಸರಿ ಕರ್ಕೊಂಡ್ ಬಂದ್ರು. ಮತ್ತೆ ನಾನು ಕರ್ಕೊಂಡ್ ಹೋದೆ ಒಂದ್ 2-3 ದಿನದಲ್ಲಿ ಏನೋ ಒಂದ್ ಹೇಳಿ ಮನೇಲಿ ತಂದೆ ತಾಯಿಗೆ. ಯಾಕಂದ್ರೆ ಮನೆಯಲ್ಲಿ 12 ವರ್ಷದ ಹುಡುಗನಿಂದ ಇಲ್ಲಿವರೆಗೂ ನಾನೇ ಮನೆ ವ್ಯವಹಾರ ಸಂಸಾರ ಎಲ್ಲ ನಾನೇ ಸರ್ ಮಾಡ್ತಾ ಇರೋದು. ದುಡ್ಡು ಕಾಸು ತೋಟಗಳು ಮನೆಗೆ ಏನ್ ಬೇಕೋ ಎಲ್ಲಾನು. ಮತ್ತೆ ಮೊನ್ನೆ ಕರ್ಕೊಂಡ್ ಹೋಗಿ ಮತ್ತೆ ಅವ್ರ ತಂದೆ ತಾಯಿಗೆ ಹೇಳಿ, ಅವ್ರ ತಂದೆ ತಾಯಿ ಇಬ್ಬರೇ ಇದ್ದಿದ್ದು, ಅವ್ರ ಅಣ್ಣ ಇರಲಿಲ್ಲ, ಒಬ್ಬ ಅಣ್ಣ ಇದ್ದಾನ ಅವ್ನಿಗೆ, ಹುಡುಗಿಗೆ. ಅವ್ರ ತಂದೆ ತಾಯಿ ಏನು ಇದ್ದಿ ಬುದ್ಧಿ ಹೇಳಿ ಕಳ್ಸಿದ್ರು. ಹೇಳಿದ್ರು ಹಿಂಗ್ ಬೇಡಮ್ಮ, ಹಿಂಗ್ ಬೇಡ, ಹಿಂಗ್ ಈ ತರ ಇರು ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡ್ ಬಂದೆ. ಮತ್ತೆ ಅದೇ ರಾಗ ಅದೇ ತಾಳನೆ. ಮತ್ತೆ ತಿರ್ಗಾ ಅವ್ರ ಅಕ್ಕನಿಗೆ ಹೇಳ್ದೆ, ಅಣ್ಣ ಕರ್ಕೊಂಡ್ ಬಣ ಒಂದ್ ದಿನ ಇಲ್ಲಿಗೆ, ನನ್ ಬುದ್ಧಿ ಹೇಳ್ತೀನಿ ಅಂದ್ರೆ. ಮತ್ತೆ ಅವ್ರ ಅಕ್ಕನವ್ರು 3 ಜನ, 2 ಅಕ್ಕನವ್ರಿಗೆ ಹೇಳ್ದೆ, ಒಂದ್ಸರಿ ಒಂದ್ ಅಕ್ಕನವ್ರಿಗೆ ಹೇಳ್ದೆ, ಕರ್ಕೊಂಡ್ ಬಂದ್ರು. ಅಲ್ಲಿಗೆ ಕರ್ಕೊಂಡ್ ಹೋಗಿ ಇದ್ದಿ ಬುದ್ಧಿ ಹೇಳಿ ಮತ್ತೆ ಕರ್ಕೊಂಡ್ ಬಂದೆ. ಮತ್ತೆ ತಿರ್ಗಾ ಅದೇ ಚಳಿನ, ನನ್ಗೆ ಇಷ್ಟ ಇಲ್ಲ, ನಾನು ಇರಲ್ಲ, ನೀನ್ ಯಾವನ್ ಹೋಗಲೆ ಬರಲೆ, ಮನೇಲಿ ಏನ್ ಬೇಕೋ ಅಣ್ಣ, ಹುಡುಗಿ ಏನ್ ಕೇಳ್ತಾಳೋ, ಎಲ್ಲಿ ಹೋಗ್ಬೇಕೋ ಏನ್ ಮಾಡ್ಬೇಕು ಎಲ್ಲ ನಾನು ನೋಡ್ಕೊಂತೀನಿ, ಕರ್ಕೊಂಡ್ ಹೋಗ್ತೀನಿ. ಎಲ್ಲಾದ್ರೂ ಹಾಸ್ಪಿಟ್ಲ್ಗೆ ಹೋಗ್ಬೇಕಾ, ಇನ್ನ ನಾವ್ ಮದ್ವೆ ಆಗಿ 4 ವರ್ಷ ಆಗಿದೆ, ಆದ್ರೆ ಇನ್ನ ಮಕ್ಳಿಗೆ ಟ್ರೀಟ್ಮೆಂಟ್ ತಗೊಂತಾ ಇದ್ರಿ. ಒಂದು 5 ರಿಂದ 6 ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾನೆ ಇದೀನಿ, ವರ್ಷ ಪೂರ್ತಿ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ. ಅಂದ್ರೆ ಅವ್ರು ನಮ್ದೇನ್ ಪ್ರಾಬ್ಲಮ್ ಇಲ್ಲ, ಅವ್ರಿಗೇನು ನೀರ್ಗುಳ್ಳೆ ಏನು ಪ್ರಾಬ್ಲಮ್ ಇದೆ ಅಂತ ಟ್ರೀಟ್ಮೆಂಟ್ ಅವ್ರು ತಗೊಂತಾ ಇದಾರೆ. ಪ್ರತಿ ಸಾರಿ ತಿಂಗಳು ಎಲ್ಲಿ ಏನ್ ಚೆಕಪ್ ಬರೆದ್ರೆ ಆ ಚೆಕಪ್, ಎಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿಗೆ ಪ್ರತಿ ಒಂದು ನಾನು ಮಾಡ್ಸ್ಕೊಂಡ್ ಬರ್ತಾ ಇದ್ದೆ. ಮತ್ತೆ ಇದೇ ತರಾನೇ ಮಾಡ್ತಾ ಇದ್ಲು, ಇದೇ ತರಾನೇ ಮಾಡ್ಬಿಟ್ಲು. ಫೈನಲ್ಗೆ ನನ್ಗೆ ಅವ್ರ ಅಣ್ಣನ್ಗೆ ಹೇಳ್ಬಿಟ್ಟೆ, ನೋಡಪ್ಪ ಈ ತರ ಮಾಡ್ತಾ ಇದ್ದಾಳೆ, ನನ್ ಕೈಯಲ್ಲಿ ಇನ್ನಾಗಲ್ಲ, ಈ ತರ ಎಲ್ಲ ನನ್ಗೆ ಯಾಕೆ ಹೇಳಿಲ್ಲ ನೀನ್ ಇಷ್ಟಿನಿ ಒಂದು ಮಾತು, ನನ್ಗೆ ಹೇಳಿದ್ರೆ ಆಗೋದಲ್ಲ ಅಂತ ಹೇಳ್ಬಿಟ್ಟು ಕರ್ಸಿದ್ರು ಅವ್ರ ಅಣ್ಣ. ಅವ್ರಪ್ಪ ಅವ್ರ ಅಮ್ಮ ಇದ್ರು, ಅವ್ರಿಗೆ ಅಲ್ಲೇ ಇದ್ರು. ನಾವು ಹೋಗ್ಬಿಟ್ಟು ಏನಮ್ಮ ಎತ್ತ ಅಂತ ಕೇಳಿದಕ್ಕೆ, ನೋಡಿ ಹಿಂಗೆಲ್ಲ ಮಾತಾಡ್ತಾಳ, ಗಂಡ್ಸಂದ್ರೆ ಮರ್ಯಾದೆ ಇಲ್ಲ, ಹಿಂಗೆಲ್ಲ ನಾನು ಮಾತಾಡ್ತಾಳ, ಹೋಗಲೆ ಬರಲ್ಲ, ನನ್ಗೆ ಇಷ್ಟ ಇಲ್ಲ ಅಂತ, ಮನೇಲಿ ಮಿಕ್ಕಿದ್ರೆ ಚಿಲ್ಕಿಗ್ಲಾಕಂತಳ, ಈಗ ವೇಲ್ ಎತ್ಕೊಳೋದು ನಾನು ನೇಣ್ ಹಾಕಂತೀನಿ ಸರ್. ಅಣ್ಣ ಎಷ್ಟೋ ನೈಟ್ಗಳು ನಾನು ನಿದ್ದೆ ಇಲ್ದಿರ ಕಾವಲು 2 ಗಂಟೆ 3 ಗಂಟೆ ರಾತ್ರಿ ಗಂಟೆ ಕಾವಲು ಕುತ್ಕೊಂಡ್ ಬಿಟ್ಟಿದ್ದೀನಿ. ವೇಲ್ ತಗೊಳೋದು, ರಾಗಿ ಮುಟ್ಟೆ ಮೇಲೆ ಹತ್ತೋದು, ನಾನು ನೇಣ್ ಹಾಕಂತೀನಿ, ಈಗ ನಾನು ಸಾಯ್ತೀನಿ, ನೀನ್ ಎಷ್ಟೊತ್ತು ಕಾವಲು ಇರ್ತೀನಿ ನೋಡೋಣ ಅನ್ನೋದು, ಈ ತರ ಟಾರ್ಚರು. ಕಾವಲು ಕುತ್ಕೊಂಡು ನಾನು ವನವಾಸ ಮಾಡ್ಬಿಟ್ಟಿದೀನಿ ನಾನು ಎಷ್ಟೋ ರಾತ್ರಿಗಳಿಗೆ. ಗಂಡಸಾದ್ರೂ ಹೇಳ್ಬಾರ್ದು, ಆದ್ರೆ ನಾವು ಜನ ಕೇಳ್ಬೇಕು, ಹೆಣ್ಮಕ್ಳು ಯಾವ ತರ ಇದಾರೆ ಅನ್ನೋದು ಕೇಳ್ಬೇಕು, ಯಾವ ತರ ಅನುಭವಿಸ್ತಾ ಇದಾರೆ ಗಂಡ್ ಮಕ್ಳು ಅನ್ನೋದು ನಾನು ಹೇಳ್ತಾ ಇದೀನಿ. ಆ ತರ ಎಲ್ಲ ಟಾರ್ಚರ್ ಮಾಡ್ತಾ ಇದ್ಲು. ಹೇಳ್ದೆ ನೋಡಿ ಈ ತರ ಮಾಡ್ತಾ ಇದ್ದಾಳಪ್ಪ, ಮಿಕ್ಕಿದ್ರೆ ವೇಲ್ ತಗೊಳೋದು, ನಾನು ನೇಣ್ ಹಾಕಂತೀನಿ, ನಾನು ಸಾಯ್ತೀನಿ, ನನ್ಗೆ ಇಷ್ಟ ಇಲ್ಲ ಅಂತವಳೆ. ಏನು ಮಾತಾಡ್ರಿ ಅಂದಿದ್ದಕ್ಕೆ ಮತ್ತೆ ಅವ್ರ ತಂದೆ ಹೇಳಿದ್ರು, ನಾವೇನು ನಿನ್ ಕೇಳಲ್ಲ, ಸಾಯ ಮುಂದಿದ್ರೆ ಎಲ್ಲಾದ್ರೂ ಸಾಯ್ತಾಳ, ನೀನ್ ಕರ್ಕೊಂಡು ಹೋಗೋ, ಸತ್ರೆ ಅಲ್ಲೇ ಸತ್ತೋಗ್ಲು, ನಾನು 4 ಗಂಟೆ ಬರೋದಿಲ್ಲ, ನಾವು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಹೇಳಿದ್ರು. ಅವ್ರಣ್ಣ ಬೇಡ, ಇನ್ನು ನಾವು ಏನು ಇದ್ ಮಾಡೋದು ಬೇಡ, ನೀನ್ ಕರ್ಕೊಂಡು ಹೋಗೋ, ಇನ್ನು ಹೇಳಿದಿರಿ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಮತ್ತೆ ತಿರ್ಗಾ ಒಂದ್ ವಾರ 10 ದಿನ ಇದ್ದು ಮತ್ತೆ ತಿರ್ಗಾ ಅದೇ ಇದು ಪ್ರಾಗನ, ನನ್ಗೆ ಇಷ್ಟ ಇಲ್ಲ, ನಾನು ಇರಲ್ಲ, ನೀನ್ ಯಾವನ್ ಹೋಗಲೆ ಬರಲೆ. ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ತವ್ರ ಮನೆಗೆ ಹೋಗ್ತೀನಿ ಅಂತಲ್ಲ, ಅಥವಾ ಬೇರೆ ಎಲ್ಲ ಹೋಗ್ತೀನಿ ಅಂತಲ್ಲ, ಎಲ್ಲಿ ಹೋಗ್ತಾನಂತ ಗೊತ್ತಿಲ್ಲ ಅಣ್ಣ. ಆತರ ಟಾರ್ಚರ್. ಮತ್ತೆ 2 ಸಲ ಕಟ್ಟಿರೋ ತಾಲಿನ ತೆಗ್ದು ಬಿಸಾಕ್ತಾ ಇದ್ಲು, 2 ಸಲ ತೆಗ್ದು ಹಾಕಿದ್ಲು. ನನ್ಗೆ ಇಷ್ಟ ಇಲ್ಲ, ನೀನ್ ಕಟ್ಟಿರೋ ತಾಲಿನೂ ಬೇಡ, ನೀನು ಬೇಡ, ನನ್ಗೆ ಇಷ್ಟ ಇಲ್ಲ, ನಾನು ಇರಲ್ಲ. 12 ಗಂಟೆ ರಾತ್ರಿ ಆಗ್ಲಿ. ಇನ್ನ 2 ತಮ್ಮಂದಿರಿದ್ದಾರೆ, ಒಬ್ರು ಲೆಕ್ಚರ್, ಒಬ್ರು ಸೂಪರ್ವೈಸ್ ಕೆಲಸ ಕಂಪ್ನಿಯಲ್ಲಿ ಮಾಡ್ತಾ ಇದಾರೆ, ಓದ್ಕೊಂಡಿದಾರೆ. ಆ ರೂಮ್ಗಳಲ್ಲಿ ಹಾಲಲ್ಲಿ ತಂದೆ ತಾಯಿ ಇದಾರೆ, ಹುಡುಗರಿದಾರೆ. ನಾನು ಜೋರಾಗಿ ಮಾತಾಡಿ ಗಲಾಟೆ ಮಾಡೋದಕ್ಕೆ ರೂಮಲ್ಲಿ, ನನಗೂ ಮರ್ಯಾದೆ ಪ್ರಶ್ನೆ, 4 ಜನ ಗೊತ್ತಾಗುತ್ತೆ ಅಂತ. ಮನೆಯಲ್ಲಿ ಈ ತರ ನಡೀತಾ ಇರೋದು ನಮ್ಮ ತಂದೆ ತಾಯಿಗೆ ಸಹ ನಾನು ಹೇಳ್ತಾ ಇಲ್ಲ. ಅವ್ರ ಅಕ್ಕನವ್ರಿಗೆ ಹೇಳ್ದೆ, ಅವ್ರ ತಂದೆಗೆ ಹೇಳ್ದೆ, ಅವ್ರ ಅಣ್ಣನ್ಗೆ ಹೇಳ್ದೆ, ಅವ್ರಿಗೆಲ್ಲ ಹೇಳಿ ನಾನು ಮಾತಾಡ್ಕೊಂಡು ಅಲ್ಲಿ ಇದ್ದಿ ಬುದ್ಧಿ ಹೇಳಿ ಕರ್ಸ್ಕೊಂಡ್ ಬಂದಿದ್ದೀನಿ ಆ ಹುಡ್ಗಿನ. ನನ್ ಮನೇಲಿ ನಾನು ಪಬ್ಲಿಕ್ ಮಾಡ್ಕೊಂಡು ಹಿಂಗ್ ಮಾಡ್ತಾಳ ಹಂಗ್ ಮಾಡ್ತಾಳ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಹೇಳಿಲ್ಲ. ಮತ್ತೆ ಏನ್ ಮಾಡಿದ್ರೆ, ಅವ್ರು ತಾಳಿ ಯಾವಾಗ ತೆಗ್ದಾಗ್ಲೂ ನನ್ಗೂ ಬೇಜಾರಾಗಿ ಏನೋ ಒಂದು ಫಂಕ್ಷನ್ಗೆ ಹೋಗಿ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು 1 ತಿಂಗಳು ನಾನು ಆ ಕಡೆ ಹೋಗ್ಲಿಲ್ಲ, 1.5 ತಿಂಗಳು. ಮತ್ತೆ ಅವ್ರ ಮಾವ ಫೋನ್ ಮಾಡ್ದ, ಯಾಕಪ್ಪ ಏನು ಅಂತ. ಅಣ್ಣ ಹಿಂಗ್ ಆಯ್ತು, ಅದಕ್ಕೆ ಬಿಟ್ಬಿಟ್ಟಿದ್, ನನ್ಗೆ ಇಷ್ಟ ಇಲ್ಲ ಅಂತ ತಾಳಿ ತೆಗ್ದಾಕ್ಲು, ಅದಕ್ಕೆ ಬಿಟ್ಬಿಟ್ಟಿದೀನಿ, ಎಲ್ಲಿ ಇಷ್ಟ ಇದ್ರೆ ಹಂಗ್ ಬದುಕೊಂಡ್ ಬಿಡೋಣ ಅಂತ ಹೇಳ್ದೆ. ಇಲ್ಲ ಬಾಪ ಏನೋ ಮಾತಾಡ್ ಕಳ್ಸೋಣ, ನೀನ್ ಬಾ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ್ ತಮ್ಮ ಹೆಂಡತಿ ಇಬ್ರು ಬಂದು ನನ್ನೂ ಕರ್ಸಿ, ಅವ್ರನ್ನೇ ಇದು ಲಾಸ್ಟ್ ಚಾನ್ಸು, ಇನ್ನೊಂದ್ಸರಿ ಮಾತಾಡೋದು ಕತಾಡೋದು ಇಲ್ಲಮ್ಮ, ನೀನ್ ನೇರವಾಗಿ ಬದುಕ್ತೀನಿ ಅಂದ್ರೆ ಇರು, ಸಾಯ್ತೀನಿ ಅನ್ನೋದು ಅದು ಬಿಟ್ಬಿಡು, ಮಿಸ್ಕಿದ್ರೆ ಅವೆಲ್ಲ ಮಾಡ್ಬಾರ್ದು. ನೀನ್ ಚೆನ್ನಾಗ್ ಬದುಕಿಯ ಬಾಳು, ಇಲ್ಲಾಂದ್ರೆ ನಿಂದಾಯ್ತು ನೋಡಪ್ಪ, ತಂದ್ ಬಿಟ್ಬಿಡು, ಸಾಯೋ ಪರಿಸ್ಥಿತಿ ಏನ್ ಮಾಡ್ತೀವಿ ತಂದು ಅವ್ರ ಮನೆಗೆ ಅವ್ರನ್ನ ಬಿಟ್ಬಿಡು, ಇಲ್ಲಿ ಲಾಸ್ಟ್ ಚಾನ್ಸು, ನೀನ್ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅವತ್ತು ಮಾತಾಡೋಣ ಇದು ಮಾಡು. ಮತ್ತೆ ಕಳ್ಸಿದ್ರು ನನ್ನ ಜೊತೆಯಲ್ಲಿ.
ಮತ್ತೆ ಕರ್ಕೊಂಡ್ ಬಂದ್ರು, ತಿರ್ಗಾ ಮತ್ತೆ ಅದೇ ರಾಗನೇ ಅದೇ ತಾಳೇನಣ್ಣ. ಮತ್ತೆ ತಿರ್ಗಾ ಅದೇ ಮಾಡಿದ್ಲು. ಹಲೋ 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 ಮತ್ತೆ ಅದೇ ಮಾಡಿದ್ಲು. ಅದೇ ಮಾಡಿದ್ಕೆ ಮತ್ತೆ ನಾನ್ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಮಾವ ಹೇಳಿ ಕಳ್ಸಿದ್ಮೇಲೆ ಕರ್ಕೊಂಡ್ ಬಂದ್ಮೇಲೆ ಮತ್ತೇನು ತಿರ್ಗಾ ಅದೇ ಇದ್ ಮಾಡಿ ಜಾಸ್ತಿ ಟಾರ್ಚರ್ ತಿನ್ನಾ ಜಾಸ್ತಿ ಆಗೋಯ್ತು ನನ್ಗೆ. ನಾನು ಲಾಸ್ಟ್ ಫೈನಲ್ಗೆ ಮತ್ತೇನು ಕರ್ಕೊಂಡು ಹೋಗಿ ಬಿಟ್ಬಿಟ್ಟೆ ಅಲ್ಲಿಗೆ ಅಂತ. ನಾನು ಕಾವಲಿರಕ್ಕಾಗಲ್ಲ, ನನ್ನ ಕೈಲಿ ಆಗಲ್ಲ ಇನ್ನ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಚಿಗಮ್ಮ ಬಂದ್ರು. 1 ತಿಂಗಳು ಬಿಟ್ಬಿಟ್ಟೆ. ಮತ್ತೆ ಅವ್ರ ಚಿಗಮ್ಮ ಕರ್ಸಿದ್ರು, ನೀನ್ ಬಾಪ ಹಿಂಗ್ ಬಿಟ್ರೆ ಆಗಲ್ಲ, ಹುಡುಗಿ ಇದೇನೋ ಏನೋ ಮಾತಾಡ್ ಕಳ್ಸೋಣ, ನೀನ್ ಹಂಗ್ ಬಿಟ್ಬಿಟ್ರೆ ಹೆಂಗೆ ಬಾ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಚಿಗಮ್ಮ ಮತ್ತೆ ಯಾರೋ ಅವ್ರ ಪಕ್ಕದಲ್ಲಿ ಅವ್ರ ತೋಟದ ಪಕ್ಕದಲ್ಲಿ ಸ್ವಲ್ಪ ಅವರು ದೊಡ್ಡವರು ಹಿರಿಯರು ವಯಸ್ಸಾಗಿರೋಂಥವ್ರೆ. ಅವ್ರ ತೋಟದ ಹತ್ರ ಇವ್ರ ತೋಟ ಅವ್ರ ತೋಟ ಅಲ್ಲಿ ಊರ ಹತ್ರ ಒಂದೇ ಇರೋದು, ಪಕ್ಕ ಹಳ್ಳಿ ಅವರು ಹೇಳಿದ್ರು, ಯಾಕಪ್ಪ ಏನು ಮಗುನ ಇಲ್ಲೇ ಇದ್ದಾಳೆ ಹೆಂಗೆ ಅಂತ. ಅಣ್ಣ ಈ ತರ ಯಾರಣ್ಣ ದಿನ ಇದೇ ಆಗೋಯ್ತು ನನ್ಗೆ, 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಬೇಜಾರಣ, ಅದರಿಂದ ಬಿಡೋಣ ಬಿಟ್ಬಿಟ್ಟಿದೀನಿ ಅಂತ. ಹಂಗ್ ಬಿಟ್ರೆ ಆಗಲ್ಲ ಪಾಪ, ನೀನು ಮಾತಾಡ್ ಕಳ್ಸೋಣ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಚಿಗಮ್ಮ ಅವ್ರ ಈ ಅಪ್ಪ ಇವರೆಲ್ಲ ಸೇರಿ ಅವ್ರ ಅಕ್ಕನವ್ರು ಎಲ್ಲ ಬಂದು ಒಂದ್ ದಿನ ಮಾತಾಡಿದ್ರು ಅವ್ರ ಊರಲ್ಲೇ. ಆದ್ರೆ ಈಗ ನನ್ನ ತಂದೆ ತಾಯಿ ನಮ್ಮೂರು ಅಂತ ನಾನು ಯಾವತ್ತೂ ಕರ್ಕೊಂಡು ಹೋಗ್ಲಿಲ್ಲ. ನಾ 10 ನ್ಯಾಯ ಮಾತಾಡಿದೀನಿ ಅವ್ರ ಮನೇಲಿ. ಯಾಕೆ ಕರ್ಕೊಂಡು ಹೋಗಿಲ್ಲ? ಸುಮ್ನೆ ಈ ತರ ಮಾಡ್ತಾ ಇದ್ದಾಳೆ, ಸರೋಗ್ತಾಳ, ಇವತ್ ಸರೋಗ್ತಾಳ, ನಾಳೆ ಸರೋಗ್ತಾಳ, ನಮಗೂ ಹೆಣ್ಮಕ್ಳಿದಾರೆ, ಏನೋ ನೋಡೋಣ ಸರೋಗ್ತಾಳ, ಈಗ ಈ ತರ ಮಾಡ್ತಾಳ, ನನ್ಗೆ ಇಷ್ಟ ಇಲ್ಲ, ನನ್ಗೆ ಈ ತರ ಟಾರ್ಚರ್ ಮಾಡ್ತಾಳ ಅಂತ ಮನೇಲಿ ಹೇಳಿಲ್ಲ ಅಂದ್ರೆ ಅದಕ್ಕೊಂದು ಅರ್ಥ ಇದೆ ಕಣಪ್ಪ, ಮನೆಯಿಂದ ಹೊರಗಡೆ ಹೋಗ್ಬಾರ್ದು ವಿಚಾರ ಅಂತ. ವಿಚಾರ ಹೋಗ್ಬಾರ್ದು. ತಾಯಿಗಾದ್ರು ಅಥವಾ ಮನೆಯವ್ರಿಗೆ ಗೊತ್ತಿಲ್ದಂಗೆ ಅಂದ್ರೆ ಮದುವೆ ಸಂತೋಷದಲ್ಲಿ ಭಾಗವಹಿಸಿದ ಅವರು ದುಃಖದಲ್ಲಿ ಭಾಗವಹಿಸಲ್ವಾ? ವಹಿಸ್ತಾರ. ನನ್ಗೆ ಯಾಕೆ ಆ ಹುಡುಗಿಗೆ ಸ್ವಲ್ಪ ಇದಾಗುತ್ತೆ ಮನೆಯಲ್ಲಿ ಈ ತರ ಮಾಡ್ತಾ ಇರೋದು ಹೇಳಿದ್ರೆ, ಇವ್ರಿಗೂ ನೋವಾಗುತ್ತೆ ಅಂತ ಹೇಳ್ಬಿಟ್ಟು. ಏನಾಗುತ್ತೆ ಆ ಹುಡುಗಿಗೆ? ಮರ್ಯಾದೆ ಹೋಗುತ್ತೆ ಅಂತಲ್ಲ? ಓಹೋ ಹೌದಾ? ಮತ್ತೆ ಅವ್ರ ಚಿಗಮ್ಮ ಅವ್ರ ಅಣ್ಣ ಅಯ್ಯಪ್ಪ ಒಂದು ಹಿರಿಯರು ಅವ್ರ ತೋಟದ ಪಕ್ಕದಲ್ಲಿ ಇರೋರು ಪಕ್ಕದಲ್ಲಿ ಅದನ್ನು ಕನಸಿದ್ರು ಓದಿ ಅವತ್ತೆಲ್ಲ ಮಾತಾಡಿ ಏನು ಎತ್ತ ಅಂತ ಕೇಳೋದನ್ನು. ಆಮೇಲೆ ಅವರು ಏನು ಹೇಳಿದ್ರು, ಹಿಂಗೆ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾಳ, ನನ್ಗೆ ಈ ತರ ಟಾರ್ಚರ್ ಮಾಡ್ತಾಳ, ಅದೇ ಪ್ರಕಾರನೇ ಮಾಡ್ತಾಳ, ನಾನ್ ಸಾಯ್ತೀನಿ, ಈಗ ನಾನು ಓದ್ತೀನಿ, ನಾನು ಇರಲ್ಲ, ನೀನ್ ಬರೋ ಗಂಟೆ ನಾನು ಇರಲ್ಲ, ನಾನು ತೋಟದ ಕಡೆ ಹೋದ್ರೆ ನೀನ್ ಬರೋ ಗಂಟೆ ಇದ್ರೆ ನೋಡೋಣ ಹೋಗು ಮಾಡೋಣ ಹೋಗು ಅನ್ನೋದು, ಈ ತರ ಇದೇ ಟಾರ್ಚರ್ ಅಣ್ಣ, ನನ್ ಕೈಯಲ್ಲಿ ಆಗ್ಲಿಲ್ಲ ಅಂತ ಹೇಳಿದಕ್ಕೆ ಏನು ಹುಡುಗ ಬಂದು ಲಾಸ್ಟ್ ಫೈನಲ್ ಎದ್ದು ನನ್ನ ಮನೇಲಿ ಓಡೋಗ್ಬಿಟ್ಲು ಚಿಲ್ಕ ಹಾಕೋಣದಕ್ಕೆ. ಹಲೋ ಮತ್ತೆ ಅವ್ರ ಅಣ್ಣ ಹೇಳಿದ್ರು, ಬಾಬಾ ಇನ್ನಾಗಲ್ಲ, ಬೇಡ ಸುಮ್ನೆ ನೀನ್ ನಾಳೆ ನಾಳದ್ ಬಂದು ಪೇಪರ್ ತಗೊಂಡ್ ಸೈನ್ ಮಾಡ್ಕೊಂಡು ಹೋಗ್ಬಿಡು, ನಾನ್ ಮುಡ್ಗಲ್ಲ ಸಾಯಿಸ್ಬಿಡ್ತೀನಿ ಅಂದ್ಬಿಟ್ಟ ಅವ್ರ ಅಣ್ಣ. ನನ್ಗೆ ಯಾಕೋ ದುಃಖ ಆಗೋಯ್ತು, ಬೇಡ ಹೆಣ್ಮಕ್ಳಿದಾರೆ ನಮ್ಗೂನು. ನನ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಯಜಮಾನ್ ಪಕ್ಕದಲ್ಲಿ ಅಪ್ಪ ಆ ಅಪ್ಪನ್ಗೆ ಹೇಳ್ದೆ, ಅಣ್ಣ ನಂಗೂ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು, ನಾನ್ ಮುಡ್ಗಲ್ಲ ಸಾಯಿಸಾಕ್ಬಿಡ್ತೀನಿ ಆ ಹುಡ್ಗಿನ, ನೀನ್ ಬಂದ್ ನಾಳೆ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡು ಹೋಗ್ಬೋವ ಅಂತ ಹೇಳಿದ ತಕ್ಷಣ ನನ್ಗೆ ದುಃಖ ಬಂದ್ಬಿಡ್ತು. ಯಾಕ ಬೇಡ ಅಂತ ಹೇಳ್ಬಿಟ್ಟು, ಅಣ್ಣ ಆ ಹುಡುಗಿ ಹಣೆ ಬರ ಏನಿದ್ರೆ ಅದಾಗ್ಲಿ ಬಿಡೋಣ, ಅವ್ರು ಹಿಂಗ್ ಮಾತಾಡ್ಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅವತ್ ಮಾತಾಡಿ ಅವರು ಹೇಳಿದ್ರು, ಈ ನೋಡೋಣ ಆ ಹುಡುಗಿ ಹಿಂಗ್ ಮಾತಾಡೋಂಗಿಲ್ಲ, ಹಿಂಗ್ ಆಡಕ್ಕಿಲ್ಲ, ಏನೋ ಹೆಚ್ಚು ಕಮ್ಮಿ ಆಗೈತೆ ಅಂತ ಹೇಳ್ಬಿಟ್ಟು ಯಾರನ್ನ ಕರ್ಕೊಂಡ್ ಬಂದ್ರು, ವೈದಿಕರನ್ನ ಏನೇನೋ ಮಾಡ್ಸೋದು ಎಲ್ಲ ಮಾಡಿದ್ರು, ಏನ್ ಮಾಡಿದ್ರು ಏನು ಇಲ್ಲ, ಏನೋ ಭೂತ ಗಾಳಿ ಇದೀವ ಅದು ಇದು ಐತೆ ಅಂತ ಹೇಳ್ಬಿಟ್ಟು ಏನು ಇಲ್ಲ ಅಂದ್ರೆ ಅವರು. ಮುಂದಿನ ಪ್ರಶ್ನೆ ಅದೇ ಆಗಿತ್ತು, ಬಂದಿರ್ಬೇಕಲ್ಲ ಇಂಥ ಮಾತು ಅಂತ ಕೇಳಕ್ ಬಂದೆ. ಇಲ್ಲ, ಅವರು ಸ್ಟಾರ್ಟಿಂಗ್ ಇಂದ ಇದೇ ಹೇಳ್ತಾ ಇದ್ರು ನನ್ಗೆ, ಆ ದೇವಸ್ಥಾನ ಕರ್ಕೊಂಡೋಗಿ ಪೂಜೆ ಹಾಕ್ಸ್ಬೇಕು, ಈಗ ಇಲ್ಲಿ ತಾಯಿತ ಹಾಕ್ಸ್ಬೇಕು, ಹಂಗೈತೆ ಹಿಂಗೈತೆ ಅಂತ ಹೇಳ್ತಾ ಇದ್ರು. ಯಾರು? ಮತ್ತೆ ಅವ್ರ ತಾಯಿ ಅವ್ರ ಅಕ್ಕನವರು ಅವ್ರು ಇದೇ ಹೇಳ್ತಾ ಇದ್ರು, ಅವ್ರ ತಾಯಿ ಅವ್ರ ವರ್ತನೆ ನೋಡಿದಾಗ ಅವ್ರು ಹೇಳೋದಕ್ಕೂ ಪೂರಕ ಅನಿಸ್ತಿತ್ತು. ಈ ತರ ಏನೋ ಆಗಿದೆ ಆ ಹುಡುಗಿಗೆ, ಹಿಂಗ್ ಆಡೋಳಲ್ಲ, ನಮ್ಮ ಮನೇಲಿ ಮೊದ್ಲು ಈ ತರ ಮಾಡ್ದೋಳಲ್ಲ, ಈ ತರ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳೋರು. ಮತ್ತೆ ಅವ್ರ ಮಾವ ನನ್ಗೆ ಹೇಳ್ದ, ಅವ್ರ ಮಾವ ಹೇಳ್ದ, ನೋಡಪ್ಪ ನೀನ್ ಒಂದಿನ ಆ ಹುಡುಗಿನ ಎಲ್ಲಾದ್ರೂ ಒಳ್ಳೆ ದೇವಸ್ಥಾನಿಗೆ ಇಲ್ಲ ಎಲ್ಲಾದ್ರೂ ಒಳ್ಳೆ ಇದಕ್ ಕರ್ಕೊಂಡು ಹೋಗ್ಬಿಟ್ಟು 1-2 ದಿನ ತೋರ್ಸು ನೋಡೋಣ ಅಂದ್ರು. ಮತ್ತೆ ನಾನು ಮೈ ಮೇಲೆ ಬರೋ ದೇವಸ್ಥಾನಗಳಿಗೆ ಕರ್ಕೊಂಡು ಹೋದೆ. ಅಲ್ಲೆಲ್ಲ ಇದು ನಮ್ದಿರ ಒಂದತ್ರ 9 ದಿನ ಸನ್ಮಾತ್ ದೇವಸ್ಥಾನ, ಕಾಳ್ಕಮ್ಮನ್ ದೇವಸ್ಥಾನದಲ್ಲಿ 9 ದಿನ ದೀಪ ಹಚ್ಚಿ ಬೆಳಗ್ಗೆ ಸಂಜೆ ತಣ್ಣೀರ್ ಸ್ನಾನ ಮಾಡಿ ದೇವ್ರನ್ನ ತಲೆ ಮೇಲೆ ಇಟ್ಟು ಶುದ್ಧವಾಗಿ ಅಲ್ಲಿ ಕೆಲಸ ಇದ್ ಮಾಡಿಸಿ ಪೂಜೆಗೆ ಮಾಡಿಸಿ ಇದ್ ಮಾಡ್ಸಿದ್ರ. ಹಂಗೇನಾದ್ರು ಇಲ್ಲ ಅಲ್ಲೇನಾದ್ರು ಆಗುತ್ತೇನೋ ಗೊತ್ತಾಗುತ್ತೇನೋ ಅಂತ ಅವ್ರು ಹೇಳಿದ್ರು, ಏನು ಇಲ್ಲಪ್ಪ ಈ ಮಗುಗೆ ಗಾಳಿ ಧೂಳು ಪಿಚಾಚ ಅಂತದ್ ಏನು ಇಲ್ಲ ಹೋಗ್ರಿ ಅಂದ್ರು. ನಾವು ಓಂ ಶಕ್ತಿಗೆ ಮಾಲಿ ಹಾಕಿ ಕಳಿಸ್ದೆ. ಮತ್ತೆ ಇಲ್ಲಿ ಯಾರೋ ಮನೆ ಹತ್ರನೇ ಯಾರೋ ವೈದಿಕರನ್ನ ಕರ್ಕೊಂಡ್ಬಂದು ತೋರಿಸಿದೆ. ಎಲ್ಲ ನಾನು ನೋಡ್ಬಿಟ್ಯ, ಎಲ್ಲ ನೋಡ್ಬಿಟ್ಟು ಫೈನಲ್ಗೆ ಅವ್ರು ಹಿಂಗೆ ಹೇಳ್ತಾ ಇದ್ದಿದ್ದು ಎಲ್ಲ ತೋರಿಸಿದೀನಿ ನಾನು, ಏನ್ ಬೇಕು ಎಲ್ಲ ಮಾಡಿದೆ. ಏನು ನನ್ಗೆ ಯಾರು ಏನು ದೆವ್ವ ಬರ್ತದ ಗಾಳಿ ಬರ್ತದ ಏನೋ ಪ್ರಾಬ್ಲಮ್ ಆಗಿದೆ ನಮ್ಗೇನು ಗೊತ್ತಾಗ್ಲಿಲ್ಲ. ಅವ್ರ ಮಾವ ಹೇಳ್ದ, ಈ ತರ ತೋರ್ಸು ಎಲ್ಲಾದ್ರೂ ನೋಡೋಣ ಆಗ್ಲಿ ಅಂತ ಹೇಳಿದಕ್ಕೆ ಅದೆಲ್ಲ ಚೆಕ್ ಮಾಡ್ತು, ಏನು ಗೊತ್ತಾಗ್ಲಿಲ್ಲ ನಮ್ಗೆ. ಮತ್ತೆ ಕರ್ಕೊಂಡ್ ಬಂದೆ ಅವ್ರನ್ನ ಹೇಳಿದಕ್ಕೆ.
ಅವರು ಅಣ್ಣ ಹಿಂಗ್ ಹೇಳ್ದ, ಸಾಯಿಸ್ಬಿಡ್ತೀನಿ ನಾನು, ಪೇಪರ್ ತಗೊಂಡ್ ಮತ್ತೆ ಇದ್ ಮಾಡ್ಸ್ಕೊಂಡು ಹೋಗ್ಬಿಡಪ್ಪ ನೀನು ಅಂತ. ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ಇದ್ ಮಾಡಿ ಮತ್ತೆ ಕರ್ಕೊಂಡ್ ಬಂದೆ. ಇಷ್ಟೆಲ್ಲ ಮಾತಾಡಿ ಇಷ್ಟೆಲ್ಲ ನಾನು ಮಾಡ್ಕೊಂಡು ಫಸ್ಟ್ ಒಂದು ನ್ಯಾಯ ಸ್ಟಾರ್ಟಿಂಗ್ ಅಲ್ಲೇ ನಮ್ಮವರೆಲ್ಲ ಬಂದು ಮಾತಾಡಿ ಕರ್ಕೊಂಡ್ ಬಂದಿದ್ದು. ಮತ್ತೆ ಒಂದ್ 10 ಸಲ ನಾನು ಕರ್ಕೊಂಡು ಹೋಗಿ ಅಲ್ಲಿ ಅವ್ರ ಅಕ್ಕನವ್ರ ಹತ್ರದಿಂದ, ಅವ್ರ ತಂದೆ ತಾಯಿಯಿಂದ, ಅವ್ರ ಅಣ್ಣ ಹತ್ರಿಂದ, ಅವ್ರ ಚಿಗಮ್ಮ ತಾಯಿಂದ ಇವರೆಲ್ಲ ಇಷ್ಟು ಮಾತಾಡಿ ಕಳ್ಸಿರೋದು ಯಾರಿಗೂ ಗೊತ್ತಿಲ್ಲ ನನ್ನ ಮನೆಯಲ್ಲೇ. ಮಾತಾಡಿ ಇಷ್ಟೆಲ್ಲ ಮಾಡಿ ನಾನು ಕರ್ಕೊಂಡ್ ಬಂದ್ಬಿಟ್ಟೆ. ಕರ್ಕೊಂಡ್ ಬಂದು ಮತ್ತೆ ಅದೇ ರಾಗನೇ ಅದೇ ತಳೆ ನಂಗೆ ಆಡ್ತಾನೆ ಇದ್ಲು. ಏನೋ ಆಗ್ಲಿ ಬಿಡು ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಆಚೆ ಇದ್ರೆ ನೆಮ್ಮದಿಯಾಗಿ ಮನೆಗ್ ಬಂದ್ರೆ ಟಾರ್ಚರ್ ಅಂದ್ರೆ ಟಾರ್ಚರು, ಹಂಗಿ ಹಿಂಗಿ ಅಂತ. ಮತ್ತೆ ಮೊನ್ನೆ ಏನ್ ಮಾಡ್ಬಿಟ್ಲಂದ್ರೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅವ್ರ ಅಜ್ಜಿಯನ್ನು ತೀರ್ಕೊಂಡಿದ್ದಾರೆ, ಹೋಗ್ಬೇಕಂದ್ರು ಊಟ ಮಾಡಕ್ಕೂ ಬಿಡ್ಲಿಲ್ಲ. ಹೋಗ್ ಬಂದ್ರೆ ಮತ್ತೆ ಹಾಲ್ಗೇನೋ 3 ದಿನದಲ್ಲಿ ಹೋಗ್ಬೇಕು ಅಂದ್ರು. ಯಾರೋ ಅವ್ರ ಸಂಬಂಧವ್ರು ಇದಾರೆ, ಅಜ್ಜಿ ನಮ್ ಮಿಸಸ್ ಸಂಬಂಧ ಅವ್ರ ಅಜ್ಜಿಯವರು ಇದಾರೆ ಊರಲ್ಲ. ಅವ್ರು ಹೋಗ್ತಾ ಇದ್ರು. ಇನ್ ನಾನ್ ತೋಟಗಳಲ್ಲಿ ಕೆಲಸ ಇದೆ ಅಮ್ಮ, ನೀರ್ ಬಿಡೋದು ಅದು ಇದು ನನ್ ಕೆಲಸ ಇದೆ. ಹೆಂಗೋ ನಿಮ್ ಚಿಗಮ್ಮ ನಿಮ್ ಅಜ್ಜಿ ಹೋಗ್ತಾ ಇದಾರೆ, ಅವ್ರ ಜೊತೆಲಿ ಹಂಗ್ ಹೋಗ್ಬಿಡು, ಹೋಗ ಕಾರ್ಯ ಏನು ಮುಗಿಸ್ಕೊಂಡ್ ಬಂದ್ಬಿಡು, ನಾನ್ ಬಂದ್ರೆ ಮಧ್ಯಾಹ್ನ ಟೈಮ್ ಆಗುತ್ತೆ ಅಂದೆ. ಸರಿ 8:00 ನಾನು ಹೋಗ್ಬೇಕು, ಇಲ್ಲಾಂದ್ರೆ ನಾನು ಬಸ್ ಬಿಡು ನಾನು ಹೋಗ್ತೀನಿ ಅಂದ್ರೆ. ನಿನ್ ಬಸ್ಸಲ್ಲಿ ಹೋದ್ರು 45 ಕಿಲೋಮೀಟರ್ ಹೋಗೋಷ್ಟಕ್ಕೆ 12-1 ಗಂಟೆ ಆಗುತ್ತೆ. ಹಿಂಗ ಅವ್ರ ಗಾಡಿಯಲ್ಲಿ ಹೋಗ್ತಾರೆ, ಅವ್ರ ಜೊತೆಲಿ ಹೋಗ್ಬಿಡು, ನಿಮ್ ಅಜ್ಜಿ ನಿಮ್ ಚಿಗಪ್ಪ ತಾನೆ ಅವ್ರು ಅಂತ. ಸರಿ ಹೋಗಂದ್ರು. ಅವ್ರ ಮನೆ ಹತ್ರ ಹೋಗಿ ಅವರು ರೆಡಿ ಆಗಿ ಊಟ ಮಾಡಿ ಬರೋಷ್ಟೊತ್ತು ಒಂದು ಅರ್ಧ ಗಂಟೆ ಲೇಟ್ ಆಯ್ತು. 9 ಗಂಟೆ ಆಯ್ತು ಊರಲ್ಲಿ ಬರಕ. ಅಲ್ಲಿ ಸರ್ಕಲ್ ಅಲ್ಲಿ ದೇವಸ್ಥಾನದ ಹತ್ರ ಅಲ್ಲಿ ಬಂದು ಅವ್ರಿಗೆ ಬೈಕ್ ನಿಲ್ಸಿದ್ರು. ನಿನ್ ಬಾಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದು 500 ರೂಪಾಯಿ ಕಾಸು ಕೊಟ್ಟು ಹೋಗಮ್ಮ ನೀನು ಅಂದ್ರೆ, ಏಯ್ ನನ್ ಮಗನೇ ನಿನ್ ಮನೆಯಕ್ಕೆ ಇನ್ನು ಅಜ್ಜಿ ಇಕ್ಕಲ್ಲ ನಾನು, ದುಡ್ಡು ಬೇಡ ನನ್ ಮಗನೇ, ನಿನ್ ಮನೇಲಿ ನನ್ನ ಅಜ್ಜೆ ಇಕ್ಕಲ್ಲ ಇನ್ನ, ನನ್ ಮನೇಲಿ ಮತ್ತೆ ನಾನು ಅಜ್ಜೆ ಇಕ್ಕಲ್ಲ ನಿನ್ ಮನೆಯಲ್ಲಿ, ನನ್ ಬರಲ್ಲ, ನನ್ ಇಷ್ಟ ಇಲ್ಲ. ಅಷ್ಟು ಸ್ವಲ್ಪ ಟೈಮ್ ಆಗಿದ್ದಕ್ಕ, ಅರ್ಧ ಗಂಟೆ ಲೇಟ್ ಆಗಿದ್ದಕ್ಕ ನಾನ್ ನಿನ್ ಮನೇಲಿ ಅಜ್ಜೆ ಇಕ್ಕಲ್ಲ, ನಿನ್ ದುಡ್ಡು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಬೀದಿಯಲ್ಲಿ ರೋಡಲ್ಲಿ ಎತ್ತಿ ಬಿಸಾಕ್ಬಿಟ್ಟು ಹೊರಟ್ಬಿಟ್ಲು. ಸರಿ ಹೋದ್ರು, ಅದೇನೋ ಮುಗಿಸ್ಕೊಂಡ್ ಬಂದ್ರು. ನಾನು ಒಂದ್ ಹೆಚ್ಚು ಕಮ್ಮಿ ಸರ್ಕೊಂಡು ಹೋದೆ. ಈಗ ನಮ್ ತಂಗಿರು ಇದಾರೆ, ಇಬ್ರು ಬರ್ತಾರ ಹೋಗ್ತಾರ. ಅವ್ರುನು ಏನು ಹುಡುಗಿ ಅವ್ರ ಕಡೆಯಿಂದ ಏನು ಒಂಚೂರು ಇದಿಲ್ಲ. ಈಗ ನಮ್ ತಮ್ಮಂದ್ರಿದಾರೆ, ಏನಮ್ಮ ಎಕ್ಕಮ್ಮ ಏನು ಮಾತಾಡೋದು ಇಲ್ಲ ನಾ ಹುಡುಗಿನ. ಅವರು ಎಜುಕೇಶನ್ ಮದುವೆ ಆಗೋ ಸ್ಟೇಜ್ಗಳಲ್ಲಿ ಇದಾರೆ. ಈಗ ಅವರು ಕೆಟ್ಟ ಮಾತೇ ಆಗ್ಲಿ ಮೈದಂದ್ರಿ ಇಬ್ರು ಇದಾರಲ್ಲ, ನಾನ್ ಹಂಗಂತಾರೆ ಹಿಂಗಂದ್ರೆ ಏನು ಇಲ್ಲ, ಅವ್ರು ಮಾತಾಡೋದು ಇಲ್ಲ. ಏನ್ ಬೇಕೋ ಮಾಡ್ಕೊಡ್ತಾರೆ ಕೆಲಸ, ಅವ್ರು ಪಾಡ್ಬೋದು ಅವ್ರು ಇರ್ತಾರ. ಮತ್ತೆ ಆ ತರ ಮಾಡ್ಕೊಂಡಿದ್ದವಳು ಮೊನ್ನೆ ಇಲ್ಲಿ ಹಾಸ್ಪಿಟ್ಲ್ಗೇನೋ ಹೋಗ್ಬಿಟ್ಟು ಬಂದ್ರಿ ನಾವು. ಅವ್ರ ಅಕ್ಕನ ಮಗಳೇನೋ ಸಿಕ್ಕಿದ್ರು, ಅಲ್ಲೇನೋ ತಿಂಡಿ ಕೊಡಿಸಿ ಮಾತಾಡ್ಸ್ಕೊಂಡು ಬಂದ್ರೆ ನಾವು ಬರೋ ದಾರಿಯಲ್ಲಿ. ಮತ್ತೆ ಅವ್ರ ಅಕ್ಕ ಯಾರೋ ಫೋನ್ ಮಾಡಿದ್ರು, ಇವ್ರ ನಮ್ ಮಿಸಸ್ ಅವ್ರ ಚಿಗಪ್ಪನ ಮಗಂದು ಯಾರೋ ಬೆಂಗಳೂರಲ್ಲೇನೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರಂತೆ ಮಗುಗೆ. ಹಿಂಗ್ ನಾವ್ ಹೋಗ್ತಾ ಇದ್ರಿ ಬರ್ತೀವಿ ಅಂತ ಕೇಳಿದ್ರು. ಅದಕ್ ಮುಂಚೆ ನಾವು ಒಂದ್ 15-20 ದಿನ ಊರಲ್ಲಿ ಬಿಟ್ಟಿದ್ದೆ. ಮತ್ತೆ ಅವ್ರ ಅಕ್ಕನ ಮಗಳು ಫಂಕ್ಷನ್ಗೆ ಹೋಗಿ 3-4 ದಿನ ಇದ್ಲು. ಮತ್ತೆ ನಾನು ಕರ್ಕೊಂಡ್ ಬಂದಿದ್ದೆ. ಮತ್ತೆ ಹಾಸ್ಪಿಟ್ಲ್ಗೆ ಹೋಗಿ ಬಂದಿದ್ದೀರ ಅವತ್ತೇ ಮಾರನೇ ದಿನ ನಾವು ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಬರ್ತೀರಾ ಅಂತ ಕೇಳ್ತಾ ಇದ್ರು ಅವ್ರ ಅಕ್ಕನವ್ರು ಯಾರೋ ಹುಡುಗಿಗೆ. ನಾನ್ ಹೇಳಿದೆ ಬೇಡಮ್ಮ, ಈಗ 1 ತಿಂಗಳಿಂದ ನಾವು ಹತ್ತಾಯ್ತು ಓಡಾಡ್ತಾ ಇದ್ರಿ, ಬೆಂಗಳೂರಿಗೇನು ಇಲ್ಲಿಂದ ಹೋಗೋದು, ಡಿಸ್ಚಾರ್ಜ್ ಮಾಡ್ಸ್ಕೊಂಡ್ ಬಂದ್ಮೇಲೆ ಮನೆಗೆ ಹೋಗ್ಬಿಟ್ಟು ನಾವು ಒಂದ್ ರೌಂಡ್ ನೋಡ್ಕೊಂಡ್ ಬಂದ್ಬಿಡೋಣ ಬೇಕಾದ್ರೆ. ನಾನು ಬರ್ತೀನಿ, ಇಬ್ರು ಬಂದು ನೋಡ್ಕೊಂಡ್ ಬರೋಣ ಒಂದ್ ನೈಟ್ ಭಾನುವಾರ ಹೋಗ್ಬಿಟ್ಟು. ಬೇಡ ಅಂತ ಹೇಳಿದಕ್ಕ ಗಾಡಿ ಮೇಲೆ ನೀನ್ ಅಂತ ನನ್ನ ಬಿಡಲ್ಲ, ನನ್ನ ಇಲ್ಲೇ ಬಿಟ್ಬಿಡ, ನಾನು ಇಲ್ಲೇ ತುಂಬಿಡ್ತೀನಿ, ನಾನು ಇಲ್ಲೇ ಹೋಗ್ತೀನಿ, ನೀನ್ ಯಾವಂದ್ ಬಿಡಲ್ಲ ಹೋಗಲ್ಲ ಅಂತ ಗಾಡಿಯಲ್ಲೂ ಒಂದು 5 ಕಿಲೋಮೀಟರ್ ಹಿಂದೆ ಮುಂದೆ ಬೈಕ್ ಗಾಡಿಗಳವ್ರು ಹೋಗೋರೆಲ್ಲ ನಮ್ ಕಡೆ ತಿರ್ಕೊಂಡ್ ನೋಡ್ಕೊಂಡು ಹೋಗ್ತಾ ಇದಾರೆ. ನನಗ್ ಬೇಜಾರಾಗಿ ಸುಮ್ನೆ ಕುತ್ಕೊಂಡ್ ಬಿಡಮ್ಮ, ಈ ತರ ಗಲಾಟೆ ಮಾಡಿದೆ ನೋಡಿ ಇಲ್ಲೇ ಬಿಟ್ಬಿಡ್ತೀನಿ. ಆದ್ರೆ ಇವತ್ತಿಗೆ ನಾನು ಒಂದ್ ಏಟ್ ಹಾಕಿಲ್ಲ ಅಣ್ಣ ಹುಡುಗಿ, ನನ್ನ ಕೈ ಎತ್ತಿ ಇಷ್ಟು ಟಾರ್ಚರ್ ಕೊಟ್ಟಿದ್ದಾಳೆ ನನ್ಗೆ. ನನ್ ಸುಮ್ನೆ ಇದ್ ಮಾಡ್ಬೇಡ, ಕಲ್ದಿರ ಕುತ್ಕೊಂಡ್ಬಿಡು, ಮನೆ ಗಂಟ ಸುಮ್ನೆ ಇದ್ಬಿಡು, ಇದ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಕರ್ಕೊಂಡ್ ಬಂದ್ಬಿಟ್ಟೆ. ಮನೇಲಿ ಬಂದೆ, ಮನೇಲಿ ಯಾರು ಇರ್ಲಿಲ್ಲ. ಕೀ ಲಾಕ್ ಬೀಗ ಹಾಕಿದ್ರೆ ಆ ಲಾಕ್ ಓಪನ್ ಮಾಡಿದ್ರೆ ರೂಮಲ್ಲಿ ಹೋಗಿ ಮುಳ್ಕೊಂಡ್ಲು. ನಾನು ಹೋದೆ, ನಾನು ತೋಟದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಶರ್ಟ್ ಬಟನ್ಸ್ ಬಿಚ್ತಾ ಇದ್ದೆ. ಆಚೆ ಬಂದ್ರೆ ಎಲ್ಲ ಹೋಗ್ತಾಳೆ ಬಿಡು ಅಂತ ನಾನು ಬಟ್ಟೆ ಬಿಚ್ತಾನೆ ಇದ್ದೆ. ಬಂದಳು ಮನೆ ಫ್ರಂಟ್ ಡೋರ್ ಬಡಾರ್ ಅಂತ ಹೊಡೆದ್ಲು. ಏನ್ ಕಿಂಗ್ ಹೊಡೆದ್ಲು ಯಾಕಂತ ಹೇಳ್ಬಿಟ್ಟು ರೂಮಲ್ಲಿ ಇದ್ದಾನು ಹಾಲಲ್ಲಿ ಓಡ್ ಬಂದೆ. ಏಕೆ ಅಂತ ಓಡ್ ಬಂದೆ. ಓಡ್ ಬರೋಷ್ಟೊತ್ತಿಗೆ ಮಿಟ್ಲ್ ಕೆಳಗಡೆ ಔಷಧಿಗಳು ತೋಟಗಳು ಸ್ಪ್ರೇ ಮಾಡೋದಕ್ಕೆ ಬಂದ ಅಲ್ಲಿ ಇಟ್ಟಿರ್ತೀವಿ, ಹೊಸ ತಂದಿದ್ರೆ ಅಲ್ಲಿ ಇರ್ತಾವಣ ಅಲ್ವಾ. ಒಂದ್ ಔಷಧಿ ಬಾಟ್ಲಿ ತಗೊಂಡ್ಬಿಟ್ಟು ಬಚ್ಚಲ್ ಮನೇಲಿ ಹೋಗ್ಬಿಟ್ಟು ಚಿಲ್ಕ ಹಾಕೊಂಡ್ಬಿಟ್ಲು. ಇಷ್ಟೇ ನಡೆದಿದ್ದು ಬರೋ ದಾರಿಯಲ್ಲಿ ನಮ್ದು. ಬಚ್ಚಲ್ ಮನೇಲಿ ಹೋಗ್ಬಿಟ್ಟು ಚಿಲ್ಕ ಹಾಕೊಂಡ್ಬಿಟ್ಲು. ಮತ್ತೆ ನಾನು ಜೋರಾಗಿ ಕಿಚ್ಕೊಂಡ್ರ ಆ ಕಡೆ ಈ ಕಡೆ ಮನೆಗಳವ್ರು ಅಕ್ಕಪಕ್ಕ ದಾರಿ ಎಲ್ಲಾ ಬರ್ತಾರ ಅಲ್ಲಿಗೆ. ನಾನು ಮನೇಲಿ ಹಾಕಿ ಬೀಗ ಹಾಕ್ಬಿಟ್ಟಿದ್ದಲ್ಲ, ನಾನು ಹೊರಗಡೆ ಹೋಗಕ್ ನನ್ಗೂ ದಾರಿ ಇಲ್ಲ, ಬೀಗ ಹಾಕ್ಬಿಟ್ಟಿದ್ದಲ್ಲ. ಇಲ್ಲಿ ಜೋರಾಗಿ ಕಿಚ್ಕೊಂಡ್ ಕೂತ್ಲಾಕ್ರೆ ಅವ್ರವ್ರೆಲ್ಲ ಬಂದ್ಬಿಡ್ತಾರ. ಮತ್ತೆ ಅದೇ ದಾರಿಯಲ್ಲಿ ನಮ್ ಚಿಗಮ್ಮ ಬಂದ್ರು. ನನ್ನ ಅದೃಷ್ಟಕ್ಕೆ ನಾನ್ ಕರ್ಕೊಂಡೆ ನಮ್ ಚಿಗಮ್ಮನ ಕೂತಿದ್ದೆ. ಬಂದ ಯಾಕ ಅಂದ್ಲು, ಬೀಗ ತೆಗಿ ಅಂದೆ. ಬೀಗ ತೆಗಿದ್ಲು. ಏನಂದ್ರು ಈ ತರ ಮಾಡ್ತಾ ಇದ್ದಾರ. ಆಯಮ್ಮ ಹೋಗ್ಬಿಟ್ಟೆ ತೆಗಿಯ ಬಾಕ್ಲು, ಏನೇ ನಿಂದ ಈ ಕಾಲದಿಂದ ಆ ಕಾಲ್ವರ್ಕ್ ಇದೇ ಆಗೋಯ್ತಲ್ಲರ, ತೆಗಿಯ ಬಾಕ್ಲು ಏನೇ ಬಂದಿರೋದ ತೆಗಿಯ ಅಂತ ಹೇಳೋದು. ತೆಗಿಲಿಲ್ಲ.
ಅಕ್ಕ ಅಲ್ಲಿ ಗಡಾರ ಐತೆ ತಗಾಕ ನನ್ ಬಾಕಲ್ ಕಿತ್ತಾಕ್ ಬಿಡ್ತೀನಿ ಅಂದೆ. ಅವಾಗ ಚಿಲ್ಕ ಓಪನ್ ಮಾಡ್ಲು, ಏನು ಎತ್ತ ಅಂತ ಹೋಗಿ ನೋಡೋ ಸತ್ಯ ಬಟ್ಟೆ ಕೆಳಗಡೆ ಮುಚ್ಚಿಕ್ ಬಿಟ್ಟಿದ್ದಾಳೆ ಬಾಟ್ಲಿ. ಅದು ನನ್ನ ತಂದೆ ತಾಯಿಗೆ ಹೇಳಿಲ್ಲ. ಅವ್ರು ಚಿಗಮ್ಮನ್ ಹೇಳ್ದೆ, ನೋಡಮ್ಮ ಈ ತರ ಮಾಡ್ತಾಳೆ, ಏನ್ ಮಾಡೋದಂದ್ರೆ ಏನಪ್ಪ ಮಾಡೋದು, ಕರ್ಕೊಂಡೋಗಿ ಬಿಟ್ಬಿಡು ಹೋಗತ್ತ ಅವ್ರ ಮಗುನ ಅವ್ರ ಮನೆಕ, ಇನ್ನೆಷ್ಟು ಬುದ್ಧಿ ಹೇಳೋದು, ಇನ್ನೆಷ್ಟು ನಾವು ಮಾತಾಡೋದು ಹೇಳೋದು, ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಿನ್ ಮನೆ ಹಾಳಾಗ್ತದಪ್ಪ, ನಿನ್ ತಮ್ಮಂದ್ರೆ ನೀನ್ ಹಾಳಾಗ್ತೀಯಾ, ಕರ್ಕೊಂಡೋಗಿ ಬಿಟ್ಬಿಡು ಹೋಗಪ್ಪ, ಇನ್ ಬೇಡ, ಯಾಕೆ ಸುಮ್ನೆ ಅವ್ಳು ಎಲ್ಲಿ ಬದುಕ್ಬೇಕು, ಏನ್ ಮಾಡ್ಕೊಂಡಂತ ಹೇಳ ಮಾಡ್ಕೊಂಡ್ಲಿ. ನಮಗೂ ಅವ್ರ ಚಿಗಮ್ಮನ್ಗೂ 3 ಜನ 4 ಜನ ಹೆಣ್ಮಕ್ಳು, ನನ್ಗೂ ಹೆಣ್ಮಕ್ಳು ಇದಾರೆ. ಈ ಬಾಳು ಈ ತರ ಆಟ ಆಡ್ತಾ ಇರೋದು ಯಾವಾಳು ಇಲ್ಲ. ಅವ್ರ ತಂದೆ ತಾಯಿ ಮನೆಗ್ ಬಿಟ್ಬಿಡು ಹೋಗಿ ಏನೋ ಮಾಡ್ಕೊಂಡ್ಲಿ ಅಂದ್ರು. ಅಲ್ಲಿಗೂ ನಾನು ಏನು ಇದ್ ಮಾಡ್ಲಿಲ್ಲ, ಸುಮ್ನೆ ಆಗೋದೆ, ಏನು ಕೇಳಕ್ ಹೋಗ್ಲಿಲ್ಲ. ಅಲ್ಲಿ ಬಿಟ್ಬಿಟ್ಟೆ, ಸರೋಗ್ತಲ್ಲ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಸುಮ್ನೆ ಬಿಟ್ಬಿಟ್ಟು ಕಲ್ದಿರ ಇದ್ಬಿಟ್ಟಿದೆ. ಮತ್ತೆ ತಿರ್ಗಿ ಒಂದು 3 ದಿನಕ್ಕೆ ಮನೆಯಲ್ಲಿ ಏನೋ ಹಿಂಗೆ ಹೇಳ್ಬೇಕೋ ಬೇಡ ಹೇಳ್ಬಿಡ್ತೀನಿ ಅಣ್ಣ. ಅಲ್ಲ ಏನ್ ಸಾರಲ್ಲಿ ಸ್ವಲ್ಪ ಇದ್ ಮಾಡಿದ್ರು, ನಾನು ಏನೋ ಹೇಳ್ದೆ, ಯಾಕೆ ಮಾಡಕ್ ಆಗ್ಲಿಲ್ಲ ನಮ್ಮ ಆಲೂಗಡ್ಡೆ ಬೇಳೆ ಸಾರ್ ಈ ತರ ಮಾಡಿದೀಯಲ್ಲ, ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ದೆ. ನಮ್ ತಾಯಿ ಇರ್ಲಿಲ್ಲ, ಎಲ್ಲ ಊರ್ಗ್ ಹೋಗಿಲ್ಲ, ನಮ್ ತಂದೆ ತಮ್ಮಂದ ಇತ್ತು, ನಾನು ಊಟ ಮಾಡ್ತಾ ಇದ್ದೆ ಹಾಳಲ್ಲೇ. ಈ ಸೊಪ್ಪು ಸಾರು ಮಾಡಿದೀಯಾ, ಇಲ್ಲ ಅಟ್ಟಿದ್ರೆ ಅಲ್ಲಿ ಹೋಗ್ತಾ ಇದೀನಿ, ಹಿಂಗ ಮಾಡೋದು, ಆಲೂಗಡ್ಡೆ ಬೆಳೆಗಳು ಏನು ಇರಿಲ್ಲ ನಮ್ಮ, ಯಾಕೆ ಮಾಡಕ್ ಆಗ್ಲಿಲ್ಲ ನೀನು ಅಂತ ಹೇಳ್ದೆ. ನಿನ್ಗೆ ತೆಲುಗಲ್ಲಿ ಹೇಳ್ತೀನಿ, ದಿಗ್ತೆ ತಿನ್ನು 11 ರೂಪಾಯಿ ಕುಡ್ಲಾಕೆ ಮ್ಯಾಕ್ಲಕ್ ಪಡ್ತಾನು ಅಂದ್ಬಿಟ್ಲು. ನಾನು ನಿನ್ಗೆ ಇಷ್ಟಂದ್ರು ಏನ್ ಮಾಡಿದ್ರು ದುರಂಕಾರ ನಿನ್ಗೆ, ನಾನ್ ಕೇಳಿ ನಿನ್ಗೆ ಇಳಿದ್ರೆ ತಿನ್ನು, ಇಲ್ಲಾಂದ್ರೆ ತಗೊಂಡೋಗಿ ಬಟ್ಲಲ್ಲಿ ಹಾಕೋ ಮೇಕೆಗೆ ಸಿಗ್ತೀನಿ ಅಂತ. ನೀವು ತೆಲುಗು ಮಾತಾಡೋದಾ? ಹಾ, ತೆಲುಗು ಕನ್ನಡ 2 ಮಾತಾಡ್ತೀರಣ್ಣ. ಓಕೆ. ಹಂಗ ಹೇಳಿದ್ರು. ಮತ್ತೆ ನಾನೇನ್ ಮಾಡ್ದೆ, ನಿನ್ ದುರಂಕಾರ ಅದೇನೋ ಮಗನ್ ಮಾಡೋದಂಗೆ ಜನಗಳು ಆಡೋದಂಗೆ ಅಂತ ಮಾಡ್ತೀಯಾ, ಮನೇಲಿ ನ್ಯಾಯವಾಗಿ ಮಾಡಕ್ಕಾಗಲ್ಲ ನೀನು ಅಂದಿದ್ದು. ಇಷ್ಟೇ ಅಂದಿದ್ದು. ಇಷ್ಟ ಅಂದಿದ್ದು ಸಡನ್ ಆಗಿ ಎದ್ದೋಗ್ಬಿಟ್ಟು ರೂಮಲ್ಲಿ ಚಿಲ್ಗ ಹಾಕೊಂಡ್ಬಿಟ್ಲು. ರೂಮಲ್ಲಿ ಹೋಗಿ ಸಡನ್ ಆಗಿ ಡೋರ್ ಮಿಸ್ಕಿದ್ರೆ ಅಣ್ಣ, ಪ್ರತಿ ಒಂದ್ಸರಿನೂ ರೂಮಲ್ಲಿ ಹೋಗಿ ಚಿಲ್ಗ ಹಾಕೊಂಡಿದ್ದೆ. ಎಷ್ಟೋ ಸರಿ ರೂಮ್ ಬಡ 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 ಹೊಡೆದಿದ್ದೀನಿ, ತೆಗ್ದಿದ್ದೀನಿ, ಇಲ್ಲ ಗಡಾರ್ ತಗೊಂಡು ಕಿತ್ತಾಕ್ತೀನಿ, ಬಾಕ್ಲು ಅಂತ ಕೂತ್ಗಳು ಹಾಕಿದ್ದೀನಿ, ತೆಗಿಯೋದೇ ಇಲ್ಲ ಎಷ್ಟೊತ್ತಾದ್ರೂ. ಅವತ್ತು ಹೋಗಿ ರೂಮಲ್ಲಿ ಹೋಗ್ಬಿಟ್ಟು ಚಿಲ್ಕ ಹಾಕೊಂಡ್ಬಿಟ್ಲು. ನಾನು ಊಟ ಮಾಡ್ಬಿಟ್ಟು ಕೈ ತೊಳ್ಬಿಟ್ಟು ಹೋಗಿ ತೆಗಿ ಬಾಕ್ಲು ಅಂದೆ, ತೆಗಿದ್ಲು. ಸುಮ್ನೆ ಕಲ್ದಿರ ಮಲ್ಕೊಂಡಿದ್ಲು, ಮಲ್ಕ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಆಗೋದೆ, ಊಟ ಮಾಡೋಗ ಅಂದೆ, ಬೇಡ ಅಂದ್ಲು. ಸುಮ್ನೆ ಇದ್ದಾದ್ರೆ ಒಂದು ಅರ್ಧ ಮುಕ್ಕಾಲ್ ಅವರ್ 1 ಅವರ್ ಆದ್ಮೇಲೆ, ಇನ್ನು ನೀವು ಚೆನ್ನಾಗಿರ್ರಿ, ನಾನು ಇರಲ್ಲ ಇನ್ನು ಬೆಳಗ್ಗೆ ಅಷ್ಟೊತ್ಕ ಅಂತ ಹೇಳ್ತಾ ಇದ್ದಾಳೆ. ಏನಮ್ಮ ಏನ್ ನಿನ್ ಕತೆ, ಯಾಕೆ ಇವಾಗ ಹಿಂಗ್ ಹೇಳ್ತಾ ಇದೆಯಲ್ಲ, ಏನ್ ನಿನ್ ಪ್ರಾಬ್ಲಮ್, ನಡಿ ನಿಮ್ಮೂರ್ಗ್ ಬಿಟ್ಬಿಡ್ತೀನಿ, ಯಾಕೆ ಸುಮ್ನೆ ನನ್ ಬೇಜಾರು, ಯಾವಾಗ್ಲೂ ಈ ಟಾರ್ಚರ್ ಅನ್ಭವ್ಸಕ್ಕಾಗಲ್ಲ, ಏನ್ ಇವಾಗ ನಿನ್ ಕತೆ ಅಂದ್ರೆ ಮಾತ್ರೆಗೆ ನಿಂಬಿಟ್ಟಿದೀನಿ ಅಂತ ಹೇಳ್ತಾ ಇದ್ದಾಳಣ್ಣ. ಅಲೋ, ಹೇಳಪ್ಪ. ಅವ್ರಿಗೆ ಬ್ಲಡ್ ಇಂಪ್ರೂವ್ ಆಗೋದಕ್ಕೆ ಕೊಟ್ಟಿರೋದು ಟ್ಯಾಬ್ಲೆಟ್, ಅದು ಒಂದ್ 20 ಮಾತ್ರೆ ಒಂದೇ ಸರಿ ತಗೊಂಡ್ ನುಂಗ್ಬಿಟ್ಟಿದ್ದಾಳೆ. ಮತ್ತೆ ಅಷ್ಟೊತ್ತಲ್ಲಿ 10 ಎಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ, ಅಲ್ಲೋದ್ರೆ ಅವರು ಟ್ಯಾಬ್ಲೆಟ್ ಬೇರೆ ಡೇಟ್ ಬೇರೆ ಮುಗ್ದೋಗಿದೆ. ಅವ್ರಿಗೆ ಬ್ಲಡ್ ಇಂಪ್ರೂವ್ ಆಗಕ್ಕೆ ಕೊಟ್ಟಿದ್ದು ಹಾಸ್ಪಿಟಲ್ ಅವ್ರಿಗೆ. ಟ್ಯಾಬ್ಲೆಟ್ ನೋಡ್ಬಿಟ್ಟು ಈ ತರ ಏನೋ ಆಗಿದೆ, ಡೇಟ್ ಮುಗ್ದೋಗ್ಬಿಟ್ಟಿದೆ, ಏನ್ ಪ್ರಾಣಕ್ಕೇನು ತೊಂದರೆ ಇಲ್ಲಪ್ಪ, ಏನಾದ್ರು ತಲೆಗಿಲೆ ಸುತ್ತ ಬೀಳೋದು, BP ಲೋ ಆಗೋದು, ಏನ್ ಬಿದ್ದೋದ್ರೆ ಪ್ರಾಬ್ಲಮ್ ಆಗುತ್ತೆ, ನೀವು ಇನ್ನೊಂದು ದೊಡ್ಡ ಹಾಸ್ಪಿಟಲ್ಗೆ ಹೋಗ್ರಿ ಅಂತ ಹೇಳಿದ್ರು. ಮತ್ತೆ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಡಾಕ್ಟರ್ ನೋಡಿ ವಾಮಿಟ್ ಮಾಡಿಸಿ ಎಲ್ಲ ಇದ್ ಮಾಡಿ, ಏನಮ್ಮ ನಿನ್ ತೊಂದ್ರೆ, ಏನ್ ಪ್ರಾಬ್ಲಮ್, ಗಂಡ ಹೆಂಡತಿ ಕುಡ್ಕೊಂಡ್ ಬಂದ್ರ, ಏನ್ ಹೊಡಿತಾನ ನಿನ್ ಗಂಡ, ಇಲ್ಲ ಗಲಾಟೆನ, ಏನ್ ಟಾರ್ಚರ್ ಮಾಡ್ತಾ ಇದ್ರ, ಏನ್ ಕುಡ್ದೆ ಅಂತ ಹೇಳಿದ್ರು. ಮತ್ತೆ ನಾನೇ ಹೇಳ್ದೆ, ಇಲ್ಲ ಸರ್ ಆ ತರದೇನು ಇಲ್ಲ, ಹೊಟ್ಟೆ ನೋವು ಏನೋ ಇದಾಗ್ತಾ ಇತ್ತು, ಏನೋ ಕುಡ್ದಿದ್ದಾಳೆ ಅಂತ ಹೇಳಿದೆ. ಹೌದೇನಮ್ಮ ಅಂದ್ರು, ಹ್ಞೂ ಅಂದ್ರು. ಮತ್ತೆ ಅಲ್ಲಿ ಮಾಡ್ಕೊಂಡು ವಾಮಿಟ್ ಮಾಡಿಸಿ ಬಾಟ್ಲ್ ಹಾಕ್ಸ್ಕೊಂಡು ಎಲ್ಲ ನೋಡ್ಕೊಂಡು ಮತ್ತೆ 4 ಗಂಟೆ ರಾತ್ರಿಯಲ್ಲಿ ಆಂಬುಲೆನ್ಸ್ ಎಲ್ಲ ಕರ್ಕೊಂಡು ಬಂದ್ಬಿಟ್ರೆ. ಮತ್ತೆ ಅವತ್ತು ಬೆಳಗ್ಗೆ ನಾನು ನಮ್ ತಾಯಿ ಇರ್ಲಿಲ್ಲ, ಮನೇಲಿ ಗೊತ್ತು, ನಮ್ 4 ಜನ ನಾವು ಹೋಗಿ ತೋರ್ಸ್ಕೊಂಡ್ ಬಂದ್ರೆ. ಮತ್ತೆ ಅವ್ರ ಚಿಗಮ್ಮನ್ಗೆ ಹೇಳ್ದೆ, ಈ ತರ ಆಗಿದೆ, ನೈಟಲ್ಲಿ ಹೇಳ್ದೆ, ಈ ತರ ಕುಡ್ದಿದ್ದಾಳಮ್ಮ, ಏನ್ ಮಾಡೋದಂದ್ರೆ ನೀನ್ ಹಾಸ್ಪಿಟಲ್ ತೋರ್ಸ್ಕೊಂಡು ಕರ್ಕೊಂಡೋಗ ಮನೆಯಲ್ಲ ಬಿಟ್ಬಿಡಪ್ಪ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರ ಜವಾಬ್ದಾರಿ, ನೀನ್ ಅನ್ಭೋಗಿಸ್ಬೇಕಾಗ್ತದ, ಕರ್ಕೊಂಡೋಗಿ ಹಾಸ್ಪಿಟಲ್ ತೋರ್ಸ್ಕೊಂಡು ಹಂಗೆ ಬಿಟ್ಬಿಟ್ಟು ನೀನ್ ಅಂದ್ರು. ಇನ್ನು ಅಷ್ಟೊತ್ತಲ್ಲ ಯಾಕಂತ ಹೇಳ್ಬಿಟ್ಟು ಮನೆಯಲ್ಲ ಕರ್ಕೊಂಡ್ ಬಂದಿದ್ದೆ. ಮತ್ತೆ ಅವರು ಬಂದ್ರು, ಅವ್ರ ಅಕ್ಕ, ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ಚಿಗಮ್ಮ, ಅವ್ರ ಮಾವ, ಮತ್ತೆ ನಮ್ ಭಾವ, ಯಾರ್ಯಾರ ಬಗ್ಗೆ ಎಲ್ಲ ಬಂದ್ಬಿಟ್ರು 11-12 ಗಂಟೆಗೆ ಎಲ್ಲ ಬಂದು. ಅವತ್ತು ಒಂದ್ಸರಿ ನಮ್ಮ ಮನೆಯಲ್ಲೇ ಮಾತಾಡಿದ್ರು, ಯಾಕಮ್ಮ ಏನು ಎತ್ತ ಅಂತ ಹೇಳಿ ಮಾತಾಡಿದ್ರು. ಈ ತರ ಮಾಡಿದ್ಲು, ಈ ತರ ಮಾಡ್ತಾನೆ ಅವಳು ಅಂತ ಹೇಳಿದಕ್ಕ. ಮತ್ತೆ ಅವ್ರ ಯಾರೋ ಒಬ್ಬ ದೊಡ್ಡ ಹಿರಿಯರು ನಮ್ಮವ್ರ, ನಮ್ ಭಾವನವ್ರ ನನ್ನೇ ಬೈದ್ರು, ಏನಪ್ಪಾ ನೀನು ಏನೋ ಸಾರ್ ಕೇಳಿದೆ, ನೀನ್ ಕಲ್ದಿರ ತಿನ್ಬಿಟ್ಟು ಹೋಗಿ ನಿನ್ ರೂಮಲ್ಲಿ ಏನೋ ಒಂಥರ ಹಿಂಗ್ ಮಾಡಿದೆ, ಹಿಂಗಿಲ್ಲ ಅಂತ ನೀನ್ ಕೇಳಿದ್ರೆ ಸರಿ ಹೋಗೋದು, ನೀನು ನಿನ್ ತಮ್ಮಂದ್ರಿದಾರೆ, ನಿಮ್ ತಂದೆ ಇದಾರೆ, ಅವ್ರ ಮುಂದೆ ಎಲ್ಲಾನು ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ಅಂತ ನೀನೇ ಕೇಳಿದೆ. ಆದ್ರೆ ಏನು ಇದ್ ಮಾಡಿ ಆ ಹುಡುಗಿಕಿನ್ನ ಚೈಲ್ಡ್ ಮೈಂಡ್ ಸರಿಯಾಗಿ ಇದಿಲ್ಲ, ನೀನೇ ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಇನ್ನೇನ್ ಮಾಡ್ತೀಯ, ಏನೋ ಆಗ್ಬಿಟ್ಟೈತೆ ಅಂತರದೇನು ದಿಗಿ ಬೀಳ್ಬೇಡ, ಇನ್ನ ಬಿಟ್ಬಿಡು, ಹಂಗೆ ನೋಡಮ್ಮ, ಪ್ರಪಂಚ ವಿಶಾಲವಾಗೈತೆ, ನಿನ್ಗೆ ಇಷ್ಟ ಇಲ್ಲ ಬದುಕಕ್ಕ, ಅವ್ನ್ ಬೇಕಾಗಿಲ್ಲ ನಿನ್ಗೆ, ಬಿಟ್ಬಿಟ್ಟು ಹೋಗ್ಬಿಡು, ಎಲ್ಲೋ ಅಂತ ಬದುಕೋ, ಅವ್ನ ದಾರಿ ಅವ್ನ್ ನೋಡ್ಕೊಂಡ್, ನಿನ್ ದಾರಿ ನೀನ್ ನೋಡ್ಕೊಂಡ್ಲಿ, ಇದು ಲಾಸ್ಟ್ ಇನ್ ಫೈನಲ್. ಇನ್ನು ನೀ ಆತರ ಏನು ಮಾಡ್ಬಾರ್ದು, ನೀನು ಆತರ ಮಾಡಿದ್ರೆ ಇನ್ ಚೆನ್ನಾಗಿರಲ್ಲ ಅಂದ್ರೆ. ಅವ್ರ ತಂದೆ ತಾಯಿ ಅವರು ನನ್ ಕಡೆ ಬೆಳ್ ತೋರ್ಸಿ ಮಾತಾಡೋದು ಏನು ಇಲ್ಲ, ನನ್ನ ಆ ತರ ತಪ್ಪೇನು ಇವತ್ತು ನಾನು ಮಾಡ್ಕೊಂಡು ಬಂದಿಲ್ಲ.
ಮತ್ತೆ ಇದ್ ಮಾಡಿ ನಮ್ ತಾಯಿ ಇರ್ಲಿಲ್ಲ, ನಮ್ ತಂದೆ ಇದ್ರು, ನಮ್ ತಂದೆನ್ ಕೇಳಿದ್ರು. ನಮ್ ತಂದೆ ಬೇಡಪ್ಪ, ಅವ್ನ ಹೆಂಡತಿನ ಕರ್ಕೊಂಡೋಗಿ ಎಲ್ಲಾದ್ರೂ ಬದುಕೊಂಡ್ಲಿ, ಇನ್ನ ಇಬ್ಬರು ತಮ್ಮಂದಿರಿದ್ದಾರೆ, ಕೊಡೋರು ಕೊಡ್ಬೇಕು, ತಗೊಂಡವ್ರು ತಗೊಂಡ್ಬೇಕು, ಏನಾದ್ರು ಹೆಚ್ಚಿಗೆ ಮಿಸ್ಕಿದ್ರೆ ಹೋಗಿ ಚಿಲ್ಗಿಲ್ ಆಗ್ತಾರ, ಏನಾದ್ರು ಪ್ರಾಣಕ್ಕೆ ಏನಾದ್ರು ತೊಂದರೆ ಆದ್ರೆ ನಮ್ಮನೆ ಇರ್ತದ, ಇನ್ನ ಅವ್ರಿಗೆ ಇಷ್ಟ ಓದ್ಕೊಂಡ್ ಕೆಲಸದಲ್ಲಿ ಇದಾರೆ ಇಬ್ರು ತಮ್ಮಂದ್ರು, ಅವ್ರ ಭವಿಷ್ಯ ಹಾಳಾಗ್ತದ, ನಮ್ ಮನೆ ಹಾಳಾಗ್ತದ, ಅವ್ನ್ ಬೇಕು ಅಂದ್ರೆ ಎಲ್ಲ ಕರ್ಕೊಂಡೋಗಿ ಇಟ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನಮ್ ತಂದೆಯವ್ರು ಹೇಳ್ದ. ಹಂಗಂದ್ರೆ ಆಗ್ತದ ಮಾಡ್ತದ ಹಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾಳ ಹುಡುಗಿ, ಹಿಂಗೆ ಹಂಗೆ ಚೇರ್ಡ್ ಅಷ್ಟು ಮೆಂಡು ಅಷ್ಟ್ ಬೇಗ ಕೋಪ ತಗೊಂತಾಳ, ಮೆಂಟ್ ತಗೊಂಡ್ಬಿಡ್ತಾಳ ಅಂತೇಳಿ ಇದು ಇದ್ದಿ ಬುದ್ಧಿ ಹೇಳಿ ಮಾತಾಡಿ ಅವರು ಮತ್ತೆ ಬಿಟ್ಬಿಟ್ಟು ಹೋದ್ರಣ ಅವ್ರು. ಅವತ್ತು ಹೋಗ್ರಿ ಇನ್ನೇನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವತ್ ಬೆಳಿಗ್ಗೆ ಸ್ಟಾರ್ಟ್, ನನ್ ಹೊಟ್ಟೆಲ್ ಊರಿ ನನ್ ಕೈಲಿ ಇರಕ್ ಆಗಲ್ಲ ಅಂದ್ರು. ಮತ್ತೆ 8 ದಿನ, ಅವತ್ತಿಂದ 8 ದಿನ ಡೈಲಿ ಹಾಸ್ಪಿಟ್ಲು, ಗ್ಲೂಕೋಸು ಮತ್ತೆ ಇಂಜೆಕ್ಷನ್ಸ್, ORS, ಎಳ್ನೀರು, ಜ್ಯೂಸು, ಇಡ್ಲಿ, ಸಕ್ಕರೆ, ಒಂದು ಇವ್ರಿಗೆ ಪೇಷಂಟ್ ಸಪ್ಲೈ ಮಾಡ್ದಂಗ್ ಮಾಡಿದೀನಿ ಅಣ್ಣ ನಾನು. ಹಲೋ, ಆತರ ಹಾಸ್ಪಿಟ್ಲ್ ಕರ್ಕೊಂಡೋಗಿ 8 ದಿನ ತೋರಿಸ್ತೆ, ಎಲ್ಲ ಕ್ಲಿಯರ್ ಮಾಡ್ಕೊಂಡು ಎಲ್ಲ ಚೆನ್ನಾಗಾದ್ಮೇಲೆ ಮತ್ತೆ ಎಲ್ಲಿಗೋ ದೇವಸ್ಥಾನಕ್ಕೆ ಹೋಗ್ಬೇಕು ಬೆಳಗ್ಗೆ ನಾವು ಅಂತ ಕೇಳಿದ್ಲು. ನಾನು ಹೇಳ್ದೆ, ನನ್ಗೆ 10 ಗಂಟೆ ಎಲ್ಲಿ ಬರಕ್ ಇರಲ್ಲಮ್ಮ, ತೋಟದಲ್ಲಿ ಕರೆಂಟ್ ಇರ್ತದೆ, ನೀರ್ ಬಿಡ್ಬೇಕು ಬೆಳಗ್ಗೆ, 10 ಗಂಟೆ ಮೇಲೆ ಎಲ್ಲಿಗ್ ಬೇಕಾದ್ರೂ ಹೋಗೋಣ, ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲ ಬೆಳಗ್ಗೆನೆ ಹೋಗ್ಬೇಕು ಅಂದ್ರೆ, ಇಲ್ಲ ಆಗಲ್ಲ ಅಂದ್ರೆ ಮತ್ತೆ ಯಾರೋ ನಮ್ ದೊಡ್ಡಪ್ಪ ಚಿಕ್ಕಪ್ಪನವ್ರ ಕಾರ್ ಹೋಗ್ತಾರೋ, ಮತ್ತೆ ಅವ್ರ ಜೊತೆಲಿ ಹೋಗ್ತೀನಿ ಅಂದ್ರು. ಸರಿ ಅವ್ರ ಜೊತೆಲಿ ಹೋಗಂಗಿದ್ರೆ ಹೋಗ್ಬಿಟ್ಟು ಬಮ್ಮ ನೀನು ಅಂತ ಹೇಳ್ಬಿಟ್ಟು ಕಾಸು ಕೊಟ್ಟೆ, ಹೋಗ್ಬಿಟ್ಟು ಬಂದ್ರು. ಹೋಗಿ ಬಂದ್ಮೇಲೆ 3 ದಿನಕ್ಕೆ ನಾನೆಲ್ಲ ಸ್ವಲ್ಪ ಯಾವ್ದೋ ಒಂದು ಪಟ್ಟಿ ಬರ್ಬೇಕಾಯ್ತು ತೋಟದ್ದು, ಹಿಂಗ್ ಹೋಗ್ತೀನಿ ಅಮ್ಮ ಪಟ್ಟಿ ತಗೊಂಡ್ ಬರ್ತೀನಿ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟೆ. ನಾನು ಗಾಡಿ ತಗೊಂಡು ಎಲ್ಲ ಒಂದ್ 2 ಕಿಲೋಮೀಟರ್ ಪಕ್ಕದ ಹಳ್ಳಿಗೆ ಹೋಗಿದ್ರೆ ಮತ್ತೆ ಫೋನ್ ಮಾಡಿದ್ರು. ಸ್ಟಾರ್ಟಿಂಗ್ ಅವತ್ತು ಟ್ಯಾಬ್ಲೆಟ್ ತಗೊಂಡ್ಮೇಲೆ 1 ವಾರ ಚೆನ್ನಾಗಿದ್ಲು, ಹಾಸ್ಪಿಟಲ್ ತೋರಿಸಿದೆ, ಇಷ್ಟೆಲ್ಲ ಆದ್ಮೇಲೆ ಪಕ್ಕದಲ್ಲಿ ಹೋಗೋಷ್ಟೊತ್ತು ಫೋನ್ ಮಾಡ್ಬಿಟ್ಟು, ಇನ್ನು ನೀವು ಚೆನ್ನಾಗಿದೆ ನಿಮ್ದೇಗೆ, ನಾನು ರೆಕಾರ್ಡ್ ಆನ್ ಮಾಡೋ ಅಂದ್ರು. ಏನಕ್ಕಮ್ಮ ಏನ್ ಹೇಳು ಅಂದ್ರೆ, ರೆಕಾರ್ಡ್ ಆನ್ ಮಾಡಿ ಫಸ್ಟ್ ಅಂದ್ರು. ಸರಿ ಆನ್ ಮಾಡಿದೀನಿ ಹೇಳು ಅಂದ್ರೆ, ಇನ್ನು ನಿಮ್ ತಂದೆ ತಾಯಿ ನೀವು ಎಲ್ಲ ಹಿಂಗ್ ಚೆನ್ನಾಗಿರ್ರಿ, ಹಿಂಗ್ ಸುಖವಾಗಿರ್ರಿ ಅಂತ ಹೇಳಿದ್ರು. ಏನು ಅಂದ್ರೆ ಫೋನ್ ಕಟ್ ಮಾಡ್ಬಿಟ್ರು. ಮತ್ತೆ ನಂಗೆ ರಿಟರ್ನ್ ಬಂದೆ, ಏನೋ ಎತ್ತ ಅಂತ ಮನೆ ಹತ್ರ ಬಂದೆ, ಯಾಕಮ್ಮ ಮಾತಾಡಿದೆ, ಯಾಕೆ ಇವಾಗ ಏನ್ ನಿನ್ ಪ್ರಾಬ್ಲಮ್ ಯಾಕ ಅಂತ ಕೇಳಿದ್ರೆ, ಯಾವಾಗ ಕಳಿಸ್ದೆ ರೆಕಾರ್ಡ್, ಅದೇ ಅವ್ರ ಚಿಗಮ್ಮಗ್ ಕಳ್ಸಿದೀನಿ ಅಂತ. ಯಾವಾಗ ಕಳ್ಸಿದ್ಯಾ ರೆಕಾರ್ಡ್ ಮಾಡಿ ಯಾರಕ್ ಕಳ್ಸಿದೆ, ನೋಡಮ್ಮ ನೀನ್ ರೆಕಾರ್ಡ್ ಮಾಡ್ಕೊ ಅಂತ ನೀನೇ ಫೋನ್ ಮಾಡಿ ಹೇಳ್ದೆ, ರೆಕಾರ್ಡ್ ಮಾಡ್ಕೊ ಅಂತ ಹೇಳ್ದೆ. ಇನ್ನೇನ್ ಹೇಳ್ತೀಯ, ಇನ್ನೇನ್ ಕೇಳ್ತೀಯ, ನಮ್ಗೂ ಭಯನ. ರೆಕಾರ್ಡ್ ಮಾಡ್ಕೊಂಡಿದೀನಿ, ಆದ್ರೆ ನಾನು ಯಾರಿಗೂ ಕಳ್ಸಿಲ್ಲ, ನೋಡಿ ರೆಕಾರ್ಡ್ ಆಗೈತೆ ನೋಡಿ, ಯಾರಿಗೂ ಕಳ್ಸಿಲ್ಲ ಅಂತ ತೋರಿಸ್ದೆ. ನಾನ್ ಮಾತಾಡ್ಬೇಕು ನಿನ್ನ ಅಂದು. ಸರಿ ಸಂಜೆ ಬರ್ತೀನಿ ಮಾತಾಡೋಣ, ಕೆಡ್ತಾನಂಟ ತೋಟದಲ್ಲಿ ಏನು ಕೆಲಸ ಇದೆ, ಟೊಮೊಟೊ ಕಡ್ಡಿಗಳಾಗ ಹಾಕ್ಬೇಕು, ನಾನು ಹೋಗ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋಗಿ ಬೈಕ್ ಮೇಲೆ ಕುತ್ಕೊಂಡು ಕೀ ಆನ್ ಮಾಡಿದ್ರೆ ಕೀ ಕಿತ್ಕೊಂಡ್ಬಿಟ್ರು. ಕೀ ಕಿತ್ಕೊಂಡಿದ ತಕ್ಷಣ ಮತ್ತೆ ನಾನು ಯಾವ್ದೋ ಗಾಡಿ ಬಂತು, ತೋಟ 1 ಕಿಲೋಮೀಟರ್ ಆಗುತ್ತೆ, ತೋಟದ ಹತ್ರ ಹೋದ್ರೆ ಏನೋ ಕೆಲಸ ಮಾಡ್ತಾ ಇದ್ದೆ, ಫೋನ್ ಮಾಡಿದ್ರು. ನಾನು ಮಾತಾಡ್ಬೇಕು ಬಾ ಅಂದ್ರು. ಸಂಜೆ ಬರ್ತೀನಿ ಬಿಡಮ್ಮ ಮಾತಾಡೋಣ, ಈಗ ಇನ್ನೇನು 5 ಗಂಟೆ ಆಯ್ತು, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಇದೆ. ನನ್ ಮಗನೇ ಬರ್ತೀಯ ಇಲ್ಲ ಇವಾಗ ನೀನು ಅಂದ್ಲು. ಇಲ್ಲ ನಾನು ಸಂಜೆ ಬರ್ತೀನಿ ಮಾತಾಡೋಣ ಬಿಡು ಅಂದ್ರೆ, ನನ್ ಮಗನೇ ಬರ್ತೀಯ ಗಾಡಿಗೆ ಬೆಂಕಿ ಇಕ್ಲ ಅಂತ ಹೇಳೋಣ, ಗಾಡಿಗೆ ಬೆಂಕಿ ಇಕ್ಲ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಬರ್ಲಿಲ್ಲ, ಸಂಜೆನೆ ಬಂದೆ, ಏನು ಮಾಡ್ಕೊಂಡ್ಲಿ ಬಿಡು ಅಂತ. ಸಂಜೆ ಇದ್ಲು, ಅಡ್ಗೆ ಮಾಡಿದ್ಲು, ಎಲ್ಲ ಆಯ್ತು, ತಿಂದ್ರಿ ಕಲ್ದಿರ ಇದ್ಲು, ಯಾಕಂದ್ರೆ ತಂದೆ ತಾಯಿ ಎಲ್ಲ ಇದ್ರೆಲ್ಲ ಮನೇಲಿ ಸುಮ್ಮನೆ ಇದ್ಲು. ಮತ್ತೆ ಒಂದು 12 ಗಂಟೆ 12:30 ಸ್ಟಾರ್ಟ್ ಮಾಡಿದ್ಲು ರೂಮಲ್ಲಿ. ನನ್ಗೆ ಇಷ್ಟ ಇಲ್ಲ, ನಾನು ಇರಲ್ಲ, ನನ್ನ ಇಷ್ಟ, ನಾನು ಸಾಯ್ತೀನ ಬದುಕ್ತೀನ, ನಾನು ಎಲ್ಲಾದ್ರೂ ಓದ್ತೀನಿ, ನೀನ್ ಯಾವನ್ ಕೇಳಕ್ಕ ಬಿಡಲ್ಲ ಹೋಗಲ್ಲ ಅಂತ 12:30 ಸ್ಟಾರ್ಟ್ ಮಾಡಿದ್ಲು. ಇನ್ನ ಆಚೆ ಹೋದ್ರೆ ಬೀದಿದ್ಗೆ ಹೋದ್ರೆ ಜನಗಳು ನೋಡ್ತಾರ, ಇನ್ನು ಹಾಲಲ್ಲಿ ಹುಡುಗರು ತಂದೆ ತಾಯಿ ಇದಾರೆ, ಮರ್ಯಾದೆ ಬೇಡಮ್ಮ, ನೀನ್ ಕಲ್ದಿರ ಮಲ್ಕೊಂಡ್ಬಿಡು, ಸುಮ್ನೆ ಬೆಳಗ್ಗೆ ನಿಂಗೆ ಹೆಂಗ್ ಇಷ್ಟ ಇದ್ರೆ ಹಂಗ್ ಮಾಡ್ಕೊಂಡ್ಬಿಡು, ಇಷ್ಟ ಇದ್ರೆ ಇರು, ಇಲ್ಲಾಂದ್ರೆ ಹೋಗ್ಬಿಡು, ಈಗ ಇಷ್ಟೊತ್ತಲ್ಲಿ ಏನು ಮಾಡ್ಬೇಡ, ಸುಮ್ನೆ ಮಲ್ಕೊಂಡ್ಬಿಡಮ್ಮ, ಬೇಡ ನಿನ್ ಕಾಲು ಇಟ್ಕೊಂಡ್ಬೇಕಾದ್ರೆ ಕೇಳ್ಕೊಂಡ್ಬಿಡ್ತೀನಿ, ಮರ್ಯಾದೆ ಕಲಿಬೇಡ, ಸುಮ್ನೆ ಮಲ್ಗ್ಬಿಡು, ಬೆಳಗ್ಗೆ ನಿನ್ಗೆ ಹೆಂಗ್ ಇಷ್ಟ ಇದ್ರೆ ಹಂಗ್ ಮಾಡಿದ್ರು. ಇಲ್ಲ ನನ್ ಮಗನೇ ನಾನು ಇರಲ್ಲ, ನನ್ಗೆ ಇಷ್ಟ ಇಲ್ಲ, ನಾನು ಸಾಯ್ತೀನೋ ಬದುಕ್ತೀನ, ನಾನು ಓದ್ತೀನಿ, ನಾನು ಇರಲ್ಲ ಅಂತ ಹೇಳ್ಬಿಟ್ಟು ಎದ್ದು ಹೋಗಿಡ್ಲು. ಮತ್ತೆ ಎಳ್ದು ಹಾಕದೆ ಮಲ್ಕೊಂಡ್ಲು. ನಾನು ಒಂದು 2 ಅವರ್ 3 ಅವರ್ ಕಾವಲು ಕುತ್ಕೊಂಡೆ, ನಿದ್ದೆ ಮಾಡ್ಲಿಲ್ಲ. ಎಷ್ಟೋ ನೈಟ್ಗಳು ನಿದ್ದೆ ಕೆಟ್ಬಿಟ್ಟಿದ್ದೀನಿ ಅವಳಿಂದ. ನಾನು ನಿದ್ದೆ ಕೆಟ್ಟು ಕಾವಲು ಕುತ್ಕೊಂಡೆ, ನಿದ್ದೆ ಮಾಡಿದ್ಲು. ಸ್ವಲ್ಪ ಹೊತ್ತು ಆಮೇಲೆ ನೋಡ್ದೆ, ಮಲ್ಕೊಂಡ್ಲು, ನಾನು ನಿದ್ದೆ ಮಾಡಿದೆ. ಮತ್ತೆ ಬೆಳಿಗ್ಗೆ ಎದ್ದು ಹೇಳ್ದೆ, ಪಾತ್ರೆ ಅದು ಇದೇನೋ ಕೆಲಸ, ಅವ್ರ ಕೆಲಸ ಅವ್ರು ಇಷ್ಟಕೋದೆ ಅವ್ರು ಮಾಡ್ತಾ ಇದ್ರು. ಮತ್ತೆ ನಾನು ಏನೋ ಎದ್ದು ಮಾಡ್ತಾ ಬಿಡು, ಯಾಕೆ ಸುಮ್ನೆ ಅಂತ ಹೇಳ್ಬಿಟ್ಟು ನಾನು ತೋಟದ ಕಡೆ ಹೋದೆ. 9 ಗಂಟೆಯಲ್ಲಿ ಬಂದೆ ಮನೆಗೆ. ಬಂದ್ಬಿಟ್ಟು ಬಾಮ್ಮ ಇಲ್ಲಿ ಅಂದೆ. ಬಂದ್ರು, ಏನಮ್ಮ ನಿನ್ ಕತೆ, ಮೊನ್ನೆ ಅಷ್ಟು ಜನ ಬಂದು ಅಷ್ಟೆಲ್ಲ ಅಷ್ಟೆಲ್ಲ ಹೇಳಿದ್ಮೇಲೆ ಈಗ ನೀನು ರಾತ್ರಿ ನೋಡಿದ್ರೆ ಹಂಗ್ ಮಾತಾಡ್ತೀಯ, ಮೊನ್ನೆ ನೋಡಿದ್ರೆ 3 ದಿನ ಹಿಂಗ ಹಂಗ ಆಡ್ತಾ ಇದಿ, ಏನ್ ಇವಾಗ ನಿನ್ ಪ್ರಾಬ್ಲಮ್, ಏನ್ ಇವಾಗ ನಿಂದು ಅಂದೆ. ನಾನು ಇರಲ್ಲ, ನನ್ಗೆ ಇಷ್ಟ ಇಲ್ಲ ಅಂದ್ಲಣ. ಅಲ್ಲ, ನಾನಿರಲ್ಲ, ನನ್ಗೆ ಇಷ್ಟ ಇಲ್ಲ ಅಂದ್ಲು. ಯೋಚನೆ ಮಾಡಮ್ಮ ಅಂದೆ. ಇಲ್ಲೇ ಇದ್ರೆ ಏನೋ ನಾ ಕುಡ್ದು ಸತ್ತೋತೀನಿ ಅಂದ್ಲು. ಇನ್ನು ಆತರ ಅಂದ್ಮೇಲೆ ನಾನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಯಾರೋ ಮಾತಾಡಕ್ ಬಂದಿದ್ದ, ಆ ಅಪ್ಪನ್ ಫೋನ್ ಮಾಡ್ದಣ, ಹಿಂಗ್ ಮಾತಾಡ್ತದಲ್ಲ 3 ದಿನದಿಂದ ಈ ತರ ಟಾರ್ಚರ್ ಮಾಡ್ತಾವಳೆ, ನಾನೇನ್ ಮಾಡ್ಲಿ ಇವಾಗ ಅಂತ.
ನೋಡ ನಾನು ಅವ್ರ ಅಕ್ಕ ಅವ್ರ ಅಪ್ಪನ ಮಾತಾಡ್ಬಿಟ್ಟು ನಿಂಗೆ ಹೇಳ್ತೀನಿ ಇರಪ್ಪ ಅಂದ. ಮತ್ತೆ ಅವ್ರನ್ನ ಯಾರನ್ನ ಮಾತಾಡ್ಬಿಟ್ಟು ಮತ್ತೆ ನನ್ ಕಾಲ್ ಮಾಡಿ ಅವ್ರ ಅಣ್ಣನೋ ಅವ್ರ ಅಕ್ಕನೋ ಇಲ್ಲ ಅವ್ರ ಅಪ್ಪ ಯಾರೋ ಬರ್ತಾರ, ಕಳ್ಸು ಊರಿಗೆ ಆ ಹುಡ್ಗಿನ ಅಂದ್ಲು. ಸರಿ ನಾ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಕಳ್ಸಿ ಅವ್ರು ಬಂದ್ರು. ನಾನೇ ಬೈಕಲ್ಲಿ ಒಂದು 5 ಕಿಲೋಮೀಟರ್ ಸಿಟಿಗೆ ಡ್ರಾಪ್ ಮಾಡಿ ಅಲ್ಲೊಂದು 1000 ರೂಪಾಯಿ ಕಾಸು ಕೊಟ್ಬಿಟ್ಟು ಹೋಗಮ್ಮ, ಏನೋ ಅವ್ರು ಚೆನ್ನಾಗಿಲ್ಲ ಅಂತ, ನಿಮ್ಗೇನೋ ಪ್ರಾಬ್ಲಮ್ ಅಂತೆ ತೋರಿಸ್ಬೇಕಂತೆ. 1-2 ದಿನ ನಾನು ಹೋಗಲ್ಲ ಅಂತ ಮುಂಡಿಕ್ ಹಾಕಿದ್ಲು. ಅವತ್ತು ಮನೇಲಿ ಹಾಕಿದ್ಲು. ನಾನು ಹೋಗಲ್ಲ ರೀ, ನೀನೇನೋ ಮಾಡಿ ಕಳಿಸ್ತಾ ಇದೆ, ನಾನು ಹೋಗಲ್ಲ ಅಂತ. ಇಲ್ಲಮ್ಮ ಏನೋ ತೋರಿಸ್ಬೇಕಂತೆ ಅವ್ರಿಗೆ, 1-2 ದಿನ ಇದ್ಬಿಟ್ಟು ತೋರಿಸ್ಕೊಂಡು ಬಾ, ಹೋಗು, ತಿರ್ಗಿ ತಗೊಂಡ್ ಬಂದ್ ಬಿಡ್ತಾರ ಅವರೇ, ಹೋಗು ಅಂತ ಹೇಳ್ಬಿಟ್ಟು ನಾನೇ ಏನೋ ಹೇಳಿ ನಾನು ಹೋಗೋದೇ ಇಲ್ಲ ಅಂತ ಕುತ್ಕೊಂಡ್ಲ. ಅವ್ರ ತಂದೆ ಬಂದಿದ್ರು. ಅವ್ರ ತಂದೆ ಅವ್ರನ್ನ ಕರ್ಕೊಂಡು ಹೋಗಿ ಒಂದು 5-6 ಕಿಲೋಮೀಟರ್ ಸಿಟಿಗೆ ಬಿಟ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಬಸ್ ಹಚ್ಬಿಟ್ಟು ಮತ್ತೆ ನಾನು ವಾಪಸ್ ಬಂದೆ. ಬಸ್ ಎಲ್ಲ ಕಳಿಸ್ದೆ. ನೀನೇ ಬಂದ್ ಬಿಟ್ಬಿಟ್ಟು ಬರ ಅಂದ್ರು. ಇಲ್ಲ ನಾನು ಬರ್ಲಿಲ್ಲ, ನನ್ ಕೆಲಸ ಇದೆ, ನಿಮ್ ತಂದೆ ಬಂದವ್ರು ಹೋಗು ನೀನು ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ಟು ಬಂದೆ. ನಾವು ಹೋಗಿ ಇವತ್ತಿಗೆ ಒಂದು 4 ತಿಂಗಳು ಮೇಲೆ ಆಗಿದೆ. ಅಲ್ಲೇ ಇದ್ದಾಳೆ. ಟಾರ್ಚರ್ ಅಂದ್ರೆ ಟಾರ್ಚರ್. ಔಷಧಿ ಸ್ಪ್ರೇ ಮಾಡ್ತಾ ಇದೀನಿ. ನಾನ್ ಮಾತಾಡಕ್ ಫ್ರೀ ಇಲ್ಲಮ್ಮ, ನಾನು ಔಷಧಿ ಹೊಡಿತಾ ಇದ್ದೀನಿ, ಏನು ಪ್ರಾಬ್ಲಮ್ ಅಂದ್ರೆ ನನ್ ಮನೆ ಔಷಧಿ ಕೊಡ್ ಸಾಯ, ನೀನ್ ಅಲ್ಲೇ ಸತ್ತೋಗ, ನೀನ್ ಸತ್ ಮೇಲೆ ನಾನು ಚೆನ್ನಾಗಿರ್ತೀನಿ, ನೀನ್ ಯಾವಾಗ ಸಾಯೋದು, ಸತ್ತೋಗ. ಇವಾಗ ಈ ತರ ಎಲ್ಲ ಟಾರ್ಚರ್ ಮಾಡಿದ್ಲು. ಮತ್ತೆ ನಾನು ನೀನ್ ಬರ್ತೀಲ್ಲ ಹೇಳು, ಈಗ ನೀನ್ 12 ಗಂಟೆ ಒಳಗಡೆ ಬಂದ್ರೆ ಇಲ್ಲಾಂದ್ರೆ ನಾನು ಹೆಣ ತಗೊಂಡ್ ಹೋಗ್ತೀನಿ ನಿಮ್ ಮೂರ್ಖ, ನಾನ್ ಬದುಕಿದ್ದ ನೀನ್ ಬರಿಲ್ಲ, ನೀನ್ ಬಾ ಅಂತ ಹೋಗಿದ್ದು 1 ತಿಂಗಳಲ್ಲಿ ಒಂದು 15-20 ದಿನ ಮೇಲೆ ಸ್ಟಾರ್ಟ್ ಮಾಡಲ್ಲ ನನ್ ಟಾರ್ಚರ್. ಬರ್ಬೇಕು ನೀನು, ಬರಿಲ್ಲ ಅಂದ್ರೆ ನಾನು ಸಾಯ್ತೀನಿ. ಇವಾಗ ನಾನು ಏನ್ ತಪ್ಪು ಮಾಡಿದೆ ಅಂತ ಕಳಿಸ್ದೆ, ನೀನೇನ್ ಮೋಸ ಮಾಡಿ ಕಳ್ಸಿದೆ ನನ್ನ, ಯಾಕೆ ಕಳಿಸ್ದೆ ನೀನು, ನಾನು ಹೋಗಲ್ಲ ಅಂತ ಹೇಳಿದ್ನಲ್ಲ, ನೀನ್ ಮೋಸ ಮಾಡಿ ನಾನು ಕಳ್ಸಿದ್ದೆ ಊರ್ಕ, ನೀನ್ ಯಾಕೆ ಬರಿಲ್ಲ, ಬಾ ಅಂತ ಟಾರ್ಚರ್ ಮಾಡಕ್ ಹೇಳಿಲ್ಲ. ಇಲ್ಲಮ್ಮ ನಾನು ಅದಕ್ ಮುಂಚೆ ಅಣ್ಣ ನಾನು ಒಂದು 10 ಸಲ ಹೋಗಿ ಮಾತಾಡಿ ಈ ತರ ಎಲ್ಲ ಮಾಡಿ ನಾನು ಒಬ್ಬನ ಕರ್ಕೊಂಬಂದು ಇದ್ ಮಾಡಿ ಏನು ನನ್ ಮರ್ಯಾದೆ ಕೊಟ್ಟಿಲ್ಲ, ಏನು ನನ್ಗೆ ಬೆಲೆನೂ ಇಲ್ಲ, ನನ್ಗೇನು ಮಾಡ್ಲಿಲ್ಲ. ಇನ್ ಮತ್ತೆ ನಾನು ಹಿಂಗ್ ಹೋಗೋದು ಅಂತ ನಾನು ಹೋಗ್ಲಿಲ್ಲ. ಮತ್ತೆ ನಮ್ಮ ಬಾವ್ರು ಹೇಳಿದ್ರು, ನೋಡಪ್ಪ ನೀನ್ ಸುಮ್ನೆ ಹೋಗಿ ಮಾತಾಡೋದು ಹೋಗೋದು ಬರೋದು ಮಾಡಕ್ ಹೋಗ್ಬೇಡ, 1-2 ತಿಂಗಳು 3 ತಿಂಗಳು ಬಿಟ್ಬಿಡು, ತಲೆ ತಗಲಿ, ಏನು ಎತ್ತ ಅನ್ನೋದು ಗೊತ್ತಾಗ್ತದ, ಯಾಕೆ ಸುಮ್ನೆ ನೀನು 1-2 ದಿನ ಸುಮ್ನೆ ಇದ್ಬಿಡು, ಫೋನ್ಗಳು ಮಾಡಿದ್ರು ಎತ್ಬೇಡ, ಇದ್ ಮಾಡ್ಬೇಡ ಅಂದ್ರು. ಫೋನ್ಗಳು ಮಾಡ್ತಾಳೆ ಅಂದ್ರೆ 100 ಸಲ ಮಾಡ್ತಾಳೆ, ಏನನ್ನ ಕೆಲಸ ಮಾಡ್ತಾ ಇರ್ಲಿ ಫೋನ್ ಎತ್ಬೇಕು, ಇಲ್ಲಾಂದ್ರೆ ಈಗ ನಾನು ಸಾಯ್ತಾ ಇದ್ದೀನಿ, ನಾನು ಹೆಣ ತಗೊಂಡ್ ಹೋಗ್ತೀಯ, ಹಂಗಲೆ ಹಿಂಗಲೆ, ನನ್ ಮೊನ್ನೆ ಹೋಗಲೆ ಬರಲ್ಲ, ಇದೇ ಟಾರ್ಚರ್ ಮಾಡ್ಕೊಂಡು ಬಂದ್ಬಿಟ್ಲು. ಒಂದಿನ ನೈಟಲ್ಲೇ 11 ಗಂಟೆ ನೈಟಲ್ಲೇ ಒಂದ್ ಯಾವ್ದೋ ಔಷಧಿ ಬಾಟ್ಲಿ ತಗೊಂಡು ವಾಟ್ಸಪ್ ಮಾಡಿದಲ್ಲ. ಏನಿದೆ ಪರಿಸ್ಥಿತಿ ಈಗ? ಇದು ಬಿಟ್ರೆ ಕತೆ, ಇದು ಕಡೆ ಏನಿದೆಯಪ್ಪ ಪರಿಸ್ಥಿತಿ? ಔಷಧಿ ಬಾಟ್ಲಿ ತಗೊಂಡು ವಾಟ್ಸಪ್ ಮಾಡಿದಲ್ಲ, ಈಗ ಕುಡಿತಾ ಇದೀನಿ ನಾನು ಇವಾಗ ಅಂತ ಹೇಳ್ಬಿಟ್ಟು. ಸಾಯ್ಲಿ ಬಿಡು. ಅವ್ರ ತಂದೆ ನೀನ್ ಮೊದ್ಲು ನಿಲ್ಸಯ್ಯ. ನೀನೊಬ್ಬ ಮನೆ ಯಜಮಾನನಾಗಿ ಅಥವಾ ಮನೆಯನ್ನು ನೋಡ್ಕೊಂಡು ಬಂದಿರೋನಾಗಿ ಇದು ಶುರುವಿನಲ್ಲಿ ಚೂಟ್ ಹಾಕಬೇಕಾದ ವಿಚಾರ, ಈಗ ಬಂದು ಅಳ್ಳಾಡ್ಸೋದಲ್ಲ ಅದು. ಹೌದಣ್ಣ, ನಾನು ಅದೇ ತಪ್ಪು ಮಾಡಿ, ನಾಚಿಕೆ ಆಗ್ಬೇಕು ನಿನಗೆ. ನಾನೇ ತಪ್ಪು ಮಾಡಿದ್ದಣ್ಣ. ನಿನ್ ತಪ್ಪು 1000 ಇದ್ದಾವಿಲ್ಲಿ. ಅಲ್ಲ ಕಣಿಯ, 1 ಸರಿ 2 ಸರಿ ಅಬ್ಬಬ್ಬ ಅಂದ್ರೆ 3 ಸರಿ. ಏನಯ್ಯ ಇದು? ಹೋಗದಂತೆ ಕರ್ಕೊಂಬರದಂತೆ. ಅಲ್ಲ ಈಗ ನನಗೆ ಏನು ಹೇಳಿ, ಇದು ನನ್ನ ಪ್ರಕಾರ ಆಕೆ ಥರ ಹೆಂಗಸಿರಬಾರ್ದು ಅನ್ನೋದು ಎಷ್ಟು ಸತ್ಯವೋ, ನಿಂತರ ನೀನೊಬ್ಬ ಮನೆಯ ಮಗನಾಗಿ, ಆ ತಾಯಿಗೆ ಮಗನಾಗಿ, ತಮ್ಮಂದರಿಗೆ ಅಣ್ಣನಾಗಿ, ತಂಗಿದಿರಿಗೆ ಅಣ್ಣನಾಗಿ, ಅದೆಲ್ಲದರಲ್ಲೂ ನೀನು ಅದ್ಭುತ. ಈ ವಿಚಾರದಲ್ಲಿ ನಿಂತರ ಯಾವ ಗಂಡಸು ಇರಬಾರ್ದು. ಯಾವುದೇ ಆದ್ರೂ ಅಷ್ಟೇನಯ್ಯ, 1, 2, 3, 4 ಇಷ್ಟು ಕ್ಷಮೆ ಕೊಡಬಹುದು. ನಿರಂತರವಾಗಿ ಅಂದ್ರೆ ಆಯಿತು, ಆಕೆಗೇನೋ ಒಂದು ಕಾಯಿಲೆ ಇದೆ, ಮಾನಸಿಕವಾದ ಕಾಯಿಲೆ ಇದೆ ಅಂತ ಅಂದ್ಕೊಳ್ಳೋಣ. ಆದರೆ ಪ್ರತಿ ಸಾರಿ ಯಾವುದೇ ಒಂದು ನೋವಿಗೆ, ರೋಗಕ್ಕೆ ತುತ್ತಾದವ್ರಿಗೆ ನನ್ನಿಂದ ತುಂಬ ಜನಕ್ಕೆ ತೊಂದರೆ ಆಗುತ್ತಾ ಇದೆ, ಅಥವಾ ನನ್ನಿಂದ ಈ ಮನೆ ನೆಮ್ಮದಿ ಹಾಳಾಗುತ್ತಾ ಇದೆ ಅಂದರೆ ಇಂಥದ್ದೇನೋ ಒಂದು ಪಶ್ಚಾತ್ತಾಪ ಇದ್ದರೆ ನಾವು ಅವ್ರಿಗೋಸ್ಕರ ಇಡೀ ಜೀವನ ಮುಡಿಪಿಡೋಣ, ಹೌದಲ್ಲ? ಬಟ್ ಆಕೆಗೆ ಅಲ್ಲಿ ಎಲ್ಲೋ ಅಂದರೆ ನನ್ನ ತವ್ರ ಮನೆಯವರು ಇದಕ್ಕೆ ಬರ್ತಾ ಹೋಗ್ತಾ ಅವ್ರ ಮರ್ಯಾದೆನೂ ಹಾಳಾಗ್ತಾ ಇದೆ, ನನ್ನ ಗಂಡನ ಮರ್ಯಾದೆನೂ ಹಾಳಾಗ್ತಾ ಇದೆ. ಸರಿ, ನನಗೇನೋ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ, ಅಯ್ಯೋ ನಾನು ಸರಿ ಹೋಗ್ಬೇಕ್ರಿ ಅಂದರೆ ಆ ಪಶ್ಚಾತ್ತಾಪ, ಬದಲಾವಣೆಯ ಹಪಹಪಿ, ಅಥವಾ ನಾನು ಬದಲಾಗಬೇಕು ಅನ್ನೋ ಆಸೆ ಅದು ಏನೂ ಇಲ್ಲ ಅಂದವಳಿಗೆ ಏನಯ್ಯ ನೀನು? ನನ್ನ ಪ್ರಕಾರ ಯಾವತ್ತೋ ಒಂದು ದಿವಸ ಆಕೆ ಮದುವೆ ಆದ 3 ತಿಂಗಳಿಗೋ 6 ತಿಂಗಳಿಗೋ ಮೊದಲನೇ ನ್ಯಾಯಾಸ ಇರುತ್ತಲ್ಲ, ಯಾವಾಗ ಒಬ್ಬ ಹೆಂಡತಿ ಗಂಡನನ್ನು ವಿರೋಧ ಮಾಡಬೇಕಾದ್ರೂ ಒಂದು ಗೌರವಾನ್ವಿತವಾದ ವಿರೋಧ ಇರಬೇಕೆ ಹೊರತು ಹೋಗೋ ಲೋಫರ್ ಅಂತ ಹೇಳಬೇಕಾದ್ರೆ ಅವಳು ಹೆಂಡತಿ ಹೇಗೆ ಆಗುತ್ತಾಳ ಅವಳು? ಹೌದಣ್ಣ, ಭಾರಿ ಟಾರ್ಚರ್ ಕೊಟ್ಬಿಟ್ರ.
ನೋಡಪ್ಪ, ನಿನ್ನ ತಮ್ಮಂದಿರ ಜೀವನವನ್ನು ಉದ್ಧಾರ ಮಾಡಿ, ನಿನ್ನ ತಂಗಿದಿರ ಜೀವನ ಉದ್ಧಾರ ಮಾಡಿ, ಎಷ್ಟೆಲ್ಲ ಅದ್ಭುತವಾಗಿ ಒಬ್ಬ ಸಜ್ಜನ ಅಂತ ಬದುಕಿಸಿಕೊಂಡು 4 ಜನ ಊರಲ್ಲಿ ಏನೋ ಒಂದು ಸಮಸ್ಯೆ ಆದರೆ, ಊರಲ್ಲಿ ಸಂಬಂಧಿಕರದ್ದೇನೋ ಒಂದು ಸಮಸ್ಯೆ ಆದರೆ, ಬಾರಯ್ಯ ಕೂತು ಒಂಚೂರು ಮಾತಾಡಿ ಹೋಗಯ್ಯ ಅನ್ನೋಷ್ಟು ಗೌರವಾನ್ವಿತ ವ್ಯಕ್ತಿತ್ವ ಇಟ್ಕೊಂಡವಳು ಮನೆಯ ಹೆಂಡ್ರು ಅಂತ ಇದ್ದವಳಲ್ಲ, ಅವಳನ್ನು ಅದ್ಭಸ್ತಲ್ಲಿ ಇಟ್ಕೊಂಡಿಲ್ಲ. ಆಯಿತು, ನಾನೊಬ್ಬ ನ್ಯಾಯ ಹೇಳೋನು ಅಂದ ತಕ್ಷಣ ನನ್ನ ಹೆಂಡತಿ ಅದ್ಭುತವಾಗಿರ್ತಾಳೆ ಅಂತ ಅಲ್ಲ. ಅವಳು ಇಂಥ ಏನು ಮನಸ್ಥಿತಿಯವಳು, ಅವಳು ಬದಲಾಗ್ತಾ ಇಲ್ಲ. ಅವಳಿಗೆ ಗೌರವ ಇದೆಲ್ಲದಕ್ಕಿಂತ ಅವಳದ್ದು ಏನೋ ಒಂದು ಕತೆ ಹಾಕಿದೆ ವಿಚಿತ್ರ ಆಗ್ತಿದೆ ಅಂದಾಗ ಅಟ್ಲೀಸ್ಟ್ ತ್ಯಜಿಸುವ ಮೂಲಕನಾದ್ರೂ ಬುದ್ಧಿ ಕಲಿಸಬೇಕು. ಈಗ ಕೆಲವೊಬ್ಬರಿಗೆ ನೋಡಪ್ಪ, ಬುದ್ಧಿ ಹೇಳುವುದು ಹೇಗೆ ಒಂದು ಧರ್ಮ ಕಾರ್ಯವೋ, ಕೆಲವೊಬ್ಬರನ್ನು ತ್ಯಜಿಸುವುದೂ ಕೂಡ ಹಾಗೆ. ತ್ಯಜಿಸದೇ ಹೋದರೆ ಅವರ ಉದ್ಧಾರ ಆಗುವುದಿಲ್ಲ. ನೀನು ತ್ಯಜಿಸುವುದೇ ಅವರಿಗೆ ನೀನು ತೋರಿಸೋ ದಯೆ. ಅವತ್ತು ಅವರ ಅಣ್ಣ ಹೇಳಿದ್ರು, ನಾನು ಕತ್ತರಿಸಾಕ್ತೀನಿ, ನಾನು ಸಾಯಿಸಾಕ್ತೀನಿ, ಬಿಟ್ಟು ಹೋಗಪ್ಪ ಅಂದಾಗ ಅವ್ರೇನು ಸಾಯಿಸಾಕ್ತೀನಿ ಅಂತ ಅಲ್ಲ. ಅದರ ಅರ್ಥ ಏನಂದರೆ, ನನಗಿಲ್ದಿರೋ ಕಾಲ ನಾನು ಹೋಗ್ತೀನಿ ಅಂತ ಹೇಳ್ತಿದ್ಲಲ್ಲ, ಸರಿ ಆಯಿತು ಹೋಗ್ಬಿಡವ, ನನ್ನ ಮನೆಗೆ ನೀನು ಬರಬೇಡ ಅಂತ ಹೇಳಿದರೆ ಅಲ್ಲಿ ಅವ್ರ ಅಣ್ಣನ ಕಾಟ ತಡೆಯೋಕ್ಕಾಗದೆ ಅವಳೇ ಬ್ಯಾಕ್ ಮಾಡ್ಕೊಂಡು ಬಂದು ನಿನ್ನ ಮನೆಗೆ ಬೀಳ್ತಿದ್ಲು. ಹೌದಲ್ಲ? ಹೌದಲ್ಲಪ್ಪ? ಹೌದಣ್ಣ. ಈಗ ನಾನು ಇಲ್ಲಿಂದ ಹೋಗ್ತೀನಿ ಯಾಕೆ? ತವ್ರ ಮನೆ ಬಾಗಿಲು ತೆಗ್ದಿದೆ, ಅಲ್ಲೂ ಒಂದಿವ್ಸ ಬಾಗಿಲು ಮುಚ್ಚುತ್ತೆ ಅಂದಾಗ ಕಡೆಗೆ ಎಲ್ಲೋ ಒಂದು ಕಡೆ ಜೀವ ಉಳಿಸ್ಕೊಳಕ್ ಬರಬೇಕಲ್ಲ. ಈಗ ಹಂಗೆ ಆಗಿದೆ ಅಣ್ಣ. ಈಗ 4 ತಿಂಗಳಾಗಿದೆ, ಅವ್ರ ಅಕ್ಕನವ್ರು ಮಾತಾಡಲ್ಲ. ನಿನ್ ಕಡೆಯಲ್ಲಿ ಏನು ಹೇಳೋಕೆ ಬಂದೆ, ಕಡೆಯಲ್ಲಿ ಏನು ಆಕೆ ಅಲ್ಲಿರೋಕಾಗದೆ ಒದ್ದಾಡಿ ಇಲ್ಲಿಗೆ ಪದೇ ಪದೇ ಫೋನ್ ಮಾಡ್ತಿದ್ದಾಳೆ. ಇದು ಇವತ್ತಾಗೋದಲ್ಲ, ಇವತ್ತು ಬಂದರೂ ಆಕೆ ಬದಲಾಗಲ್ಲ. ಯಾವತ್ತೂ ಅವ್ರ ಅಣ್ಣ ಕೊಲೆಗಡಕನಾಗುವಷ್ಟು ಮುಂದೋಗಿದ್ನಲ್ಲ, ಅಂದ್ರೆ ಆ ರೌದ್ರವನ್ನ ನೋಡಿ ಆಕೆಯಲ್ಲಿ ಬದಲಾವಣೆ ಬರುತ್ತಿತ್ತು. ಇವತ್ತಾಗಲ್ಲ. ಇವತ್ತು ಯಾಕಾಗಲ್ಲ ಅಂದರೆ, ಆಕೆಗೆ ಈ ಪರಿಸ್ಥಿತಿಯಲ್ಲಿ ಎಲ್ಲಿ ಹೋದರೂ ನಿಮ್ಮಲ್ಲಿ ಅರ್ಧ ಆಸ್ತಿ ಭಾಗ ತಗೊಂಡು ನಾನು ಬದುಕ್ತೀನಿ ಅನ್ನೋ ಧೈರ್ಯ ಬಂದ್ಬಿಡುತ್ತೆ ಅವಳಿಗೆ. ಅಷ್ಟೇ ಯಾಕಪ್ಪ, ಇವತ್ತು ಅವಳು ಸರಿ ಇಲ್ಲ, ಅವಳಿಂದಲೇ ನಿನ್ನ ಬದುಕು ಹಾಳಾಗ್ತಿದೆ ಕಣಪ್ಪ, ನಿನ್ನ ಬದುಕು ನೋಡ್ಕೊಳ್ಳೋ ಅನ್ನೋ ಈ ಜನ ಎಲ್ಲ ಅವಳಿಗೆ ಸಪೋರ್ಟ್ ಮಾಡೋಕೆ ನಿಂತ್ಕೊಂಡ್ರೆ ನಿನ್ನ ಕಥೆ ಏನಾಗಬೇಕು? ಈಗ ಮೊನ್ನೆ ಅವ್ರ ತಂದೆ ಏನೋ ಬುದ್ಧಿ ಹೇಳಿದಕ್ಕೆ ಅವ್ರ ತಂದೆಗೆ ಹೇಳ್ದೆ ನಾನು, ಹಿಂಗೇನೋ ಫಂಕ್ಷನ್ ಇದೆಯಪ್ಪ, ಬಂದೇನೋ ಮಾತಾಡ್ತೀರಿ ಏನೊಂದಿದಕ್ಕ. ಇಲ್ಲ, ಮೊನ್ನೆ ನಾನೇನೋ 2 ಬುದ್ಧಿ ಮಾತು ಹೇಳಿದಕ್ಕ ನನ್ನನ್ನೇ ಹೋಗಲೇ ಬರಲೇ ನನ್ನ ಮಗನೇ ಅಂತ ಮಾತಾಡಿದ್ಲು. 2 ಹೊಡೆದ್ ಬಿಟ್ಟಿದೀನಿ. ಅವ್ರ ಚಿಗಮ್ಮ ಕರ್ಕೊಂಡು ಹೋಗಿದಾರೆ ಊರಿಗೆ. ನನ್ಗೆ ಮರ್ಯಾದೆ ಇಲ್ದಿರ ಏನೋ 2 ಬುದ್ಧಿ ಮಾತು ಹೇಳಿದಕ್ಕ ನನ್ನನ್ನೇ ಅವ್ರ ತಂದೆನೇ ಹೋಗಲೇ ಬರಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ದು. ಅರ್ಥ ಮಾಡ್ಕೊ, ಈಗ ಆಕೆ ಸ್ವಲ್ಪ ಅಲ್ಲಿ ಮಾನಸಿಕವಾದ ಕಾಯಿಲೆಯ ಸೂಚನೆ ಕಾಣ್ತಾ ಇದೆ. ಈಗ ನಾನು ಅದೊಂದು ಸೈಡ್ಗೆ ಇಡ್ತೀನಿ. ಆದರೆ ಇಲ್ಲಿ ನೀನೊಬ್ಬ ಗಂಡನಾಗಿ, ನೀನೊಬ್ಬ ಮನೆಯ ಮಗನಾಗಿ, ಇಲ್ಲಿ ನಾನು ಯಾವುದನ್ನು ಎಷ್ಟು ದಿನ ಅಂತ ಮುಚ್ಚಿಡ್ಬೋದಪ್ಪ? ಈಗ ನೀನು ಒಂದು ದೊಡ್ಡ ಪಟಾಕಿ ತಗೊಂಡು ಬಾ, ಪಟಾಕಿ ಹಚ್ಬಿಟ್ಟು ನೀನು ರಗ್ಗಡೆ ಇಟ್ಟರು ಅದು ಬ್ಲಾಸ್ಟ್ ಆಗೇ ಆಗುತ್ತೆ, ಅದನ್ನ ನೀನು ತಡೆಯೋಕ್ಕಾಗಲ್ಲ. ಇಲ್ಲ ಗೊತ್ತಣ್ಣ. ಮತ್ತೆ ಅವ್ರ ತಾಯಿ ಜೊತೆಲಿ ಒಂದ್ಸರಿ ಅವ್ರ ತಾಯಿ ಹತ್ಕೊಂಡ್ ಫೋನ್ ಮಾಡಿದಾಳೆ, ಬಾಪಾ ಬಂದ್ ಸೈನ್ ಅಂತ ಹಾಕೊಡ್ಬಾ, ಅವಳೆಲ್ಲ ಹೋಗಿ ಬದುಕಂತಾಳಂತೆ, ಬಂದ್ ಸೈನ್ ಅಂತ ಹಾಕೊಡ್ಬಾ, ನೀನ್ ಬಂದ್ ಸೈನ್ ಮಾಡ್ಕೊಡಿಲ್ಲ ಅಂದ್ರೆ ನನ್ನನ್ನೇ ಸಾಯಿಸಾಕ್ತಾಳಂತೆ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಹತ್ಕೊಂಡ್ ಫೋನ್ ಮಾಡಿದಾಳೆ ಒಂದಿನ. ಮತ್ತೆ ಈಗ್ಲೂ ಅಲ್ಲೇ ಇದ್ದಾಳೆ, ಈಗ್ಲೂ ಅದೇ ಟಾರ್ಚರ್ ಮಾಡ್ತಾನೆ ಇದ್ದಾಳೆ. ಈಗ ನಾನು ಸಾಯ್ತೀನಿ, ನಾನು ಸತ್ ಮೇಲೆ ಬಂದು ನೀನು ನನ್ನ ನೆನೆ ಎತ್ಕೊಂಡು ಹೋಗು, ನಾನು ಸೋತ್ ಬಿಟ್ಟು ನಾನು ಹೇಳ್ತೀನಿ ಕೇಳಿಸ್ಕೊ. ಈ ಹೆಣ್ಣಿನ ವಿಚಾರದಲ್ಲಿ ಸ್ವಲ್ಪ ಮಾನಸಿಕ ಚಿಕಿತ್ಸೆಯ ಅಗತ್ಯ ಇದೆ ಈ ಹೆಣ್ಮಗಳಿಗೆ. ಅಂಡ್ ಅದಕ್ಕೂ ಮೀರಿ ಆಕೆದು ಬಹಳ ದೊಡ್ಡ ಅಹಂಕಾರ. ಅಂದ್ರೆ ಅಕಸ್ಮಾತಾಗಿ ಏನೋ ಸಾವು ನೋಡ್ಬಿಟ್ಲು, ಅಥವಾ ಏನೋ ನೋಡ್ಬಿಟ್ಲು, ಅಥವಾ ಏನೋ ಮೆಂಟಲ್ ಡಿಸ್ಟರ್ಬೆನ್ಸ್ ಆಯಿತು ಅಂದ್ರೆ ಆಕೆ ಮೆಂಟಲಿ ಏನೋ ಆಗ್ಲಿಕ್ಕೆ ಏನೋ ನಡೆದೇ ಇಲ್ವಲ್ಲಪ್ಪ ಅಲ್ಲಿ. ಈ ಅಣ್ಣ ನಾನ್ ಸುಳ್ಳು ಹೇಳ್ತಾ ಇಲ್ಲ, ನಾನು ಇವತ್ತಿಗೊಂದು ಕೆಟ್ಟ ಅಭ್ಯಾಸ ಇಲ್ಲ. ನಾನು ಇಷ್ಟು ಟಾರ್ಚರ್ ಮಾಡ್ಕೊಂಡು ಇವತ್ತಿಗೊಂದು ಏಟ್ ಹಿಂಗಾಗಿ ಹೊಡೆದಿಲ್ಲ ಅಣ್ಣ. ನನ್ನ ತಂಗಿರ್ಗೆ ಒಂದು ಬಟ್ಟೆ ತನಿಂದ ಹಿಡಿದು ಮದುವೆ ತನಿಂದ ನನ್ನ ತಂಗಿರ್ ಪ್ರತಿಯೊಂದು ನಾನು ನೋಡಿರೋದು. ಹೆಣ್ಮಕ್ಳಲ್ಲಿ ಕಷ್ಟ ಸುಖ ಎದ್ದು ಬಿದ್ದು ಬಂದಿದ್ದೀನಿ ನಾನು. ಆದ್ರೆ ನಾನು ಇವತ್ತಿಗೆ ಒಂದು ಏಟ್ ಹಾಕಿಲ್ಲ, ಒಂದು ಕೆಟ್ಟ ಮಾತು ಮಾತಾಡಿಲ್ಲ. ನಾವು ನಿನ್ಗೆ ಕೇಳಿಸ್ಕೊಳಪ್ಪ, ಏನೂ ಮಾತಾಡಿದಾಗ ನನ್ನ ಮಾತು ಕೇಳಿಸ್ಕೊ. ಇಲ್ಲಿ ನಿನ್ನ ಮನೆಗೆ ಶಾಪ ಆಗಿರೋದು ನಿನ್ನ ನಿಷ್ಕ್ರಿಯತೆ. ಅರ್ಥಾತ್ ನೀನು ಸುಮ್ಮನಿದ್ದಿದ್ದೆ, ಅಥವಾ ನೀನು ಎಲ್ಲಿ ರೌದ್ರನಾಗಬೇಕಿತ್ತು, ಎಲ್ಲಿ ಇದನ್ನ ಶುರುವಿನಲ್ಲಿ ಚಿವುಟೆ ಹಾಕಬೇಕಿತ್ತು, ಅಲ್ಲೆಲ್ಲ ನೀನು ಮೌನ ವಹಿಸಿ ಒಳ್ಳೆಯವನಾಗಲಿಕ್ಕೆ ತುಂಬಾ ದಾರಿಗಳಿದ್ದಾವೆ ಸರ್. ಎಲ್ಲವನ್ನು ನೋಡಿಕೊಂಡು ಸಹಿಸ್ಕೊಂಡಿರೋದು ಅದು ಒಳ್ಳೆತನ ಅಂತ ಯಾರು ಹೇಳಿದ್ರು? ಅಯ್ಯೋ ನಾನು ಬುದ್ಧನ ಅನುಯಾಯಿ ಅಂದ್ಕೊಂಡು ಮನೆಯೊಳಗೆ ಬಂದ ಹಾವು, ಅಯ್ಯೋ ಅದು ಒಂದು ಜೀವಿ ಅಲ್ವಾ, ಬದುಕಲಿ ಬಿಡು ಅಂತ ಸುಮ್ಮನಾಗೋಕ್ಕಾಗುತ್ತಾ?
ಮತ್ತೆ ಇಲ್ಲಿ ಮನೇಲಿ ಅಣ್ಣ ನಮ್ ತಾಯಿ ಹಿಂಗಂದ್ರೆ ಹಂಗೆ ಹೋಗಲೆ ಬರಲೆ ಬಿಡಪ್ಪ, ಆಯ್ತು ಬಿಡೆ, ನೀನ್ ಇನ್ನೂ 100 ಹೇಳಿದ್ರು ನನಗೆ ವಿಷಯ ಗೊತ್ತಾಯ್ತು. ಅಬ್ಬಬ್ಬಾ ಅಂದ್ರೆ ಆಕೆಯ ಇನ್ನೊಂದಷ್ಟು ಅವಘಡಗಳನ್ನು ಹೇಳ್ತಿ ಅಷ್ಟೇ. ಟಾರ್ಚರ್ ಅಂದ್ರೆ ಟಾರ್ಚರ್ ಅಣ್ಣ. ಅರ್ಥ ಆಯ್ತಪ್ಪ, ನೀನ್ ಮಾಡ್ಬೇಕಾದ್ದೇನು ಅಂತ ಕೇಳು, ಆಮೇಲೆ ಮುಂದಕ್ಕೆ ನಾನೇನ್ ಮಾಡ್ಬೇಕೀಗ. ಇಷ್ಟು ದಿನ ಅಂತೂ ನಾನು ತುಂಬಾ ಒಳ್ಳೆಯವನಾಗ್ಲಿಕ್ಕೆ ಹೋಗ್ಬಿಟ್ಟೆ ನಾನು. ಹೌದಪ್ಪ, ನಿನ್ ತಾಳ್ಮೆ ಅದ್ಭುತವಾದದ್ದೇ, ಆದ್ರೆ ತಾಳ್ಮೆ ಒಂದೇ ಒಂದ್ ಮಾತಣ್ಣ, ನಾನು ಏನ್ ಬೇಕೋ ಮಾತಾಡಿ ಇದ್ ಮಾಡಿ ಬುದ್ಧಿ ಕಲ್ಸಕ್ ಟ್ರೈ ಮಾಡೋರೆ, ಆದ್ರೆ ನಾನ್ ಟೈಮ್ ಮನೆಯಲ್ಲಿ ಇರಲ್ಲ. ಏನಾದ್ರು ಒಂದ್ ಮಾತನ್ನ ಒಂದ್ ಏಟ್ ಆಗ್ಬಿಟ್ರೆ ಮುಗಿಸಿದ್ರೆ ಹೋಗಿ ಚಿಲ್ಕ ಹಾಕಂತಾಳ. ಏನ್ ಪ್ರಾಬ್ಲಮ್ ಮಾಡ್ಕೊಂತಾಳ, ಇಷ್ಟು ದಿನ ಚೀಲ್ಕ ಹಾಕೊಂಡು ಇಷ್ಟು ದಿನ ಔಷಧಿ ಬಾಟ್ಲು ತಗೊಂಡು ಏನಾಯ್ತಪ್ಪ? ನೋಡಪ್ಪ, ಅರ್ಥ ಮಾಡ್ಕೊ, ಈ ಬ್ಲಾಕ್ ಮೇಲ್ ಅನ್ನೋದು ಏನ್ ಜಗತ್ತಲ್ಲಿ ಇದೆಯಲ್ಲ, ಅಥವಾ ಬ್ಲಾಕ್ ಮೇಲ್ ಮಾಡೋ ಬುದ್ಧಿ ಇದೆಯಲ್ಲ, ಅವರೆಲ್ಲ ಸಾವಿಗೆ ಹೆದರ್ತಕ್ಕಂಥವ್ರೆ. ಅದ್ರ ವಿಷಯ ಏನಂದ್ರೆ, ಇನ್ನೊಬ್ಬರ ಸಾವಿಗೆ ನೀವು ಅಥವಾ ನಾನು ಕಾರಣ ಆಗಬಾರ್ದು ಅನ್ನೋ ಒಳ್ಳೆಯತನ ನಿಮ್ಮಲ್ಲಿರೋದನ್ನ ಅವ್ರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಅಂದ್ರೆ ನಿನಗೇನೇ ಮೋಸ ಆಗಿದ್ರು ಆ ಹೆಣ್ಮಗಳಿಗೆ ಸರಿ, ನನ್ನ ಜೊತೆ ಬದುಕದೆ ಹೋದ್ರೂ ಪರವಾಗಿಲ್ಲ, ಸಾಯೋಕೆ ನಾನು ಬಿಡಬಾರ್ದು ಅನ್ನೋ ನಿನ್ನ ಒಳ್ಳೆತನ ಇದೆಯಲ್ಲ, ಅದನ್ನ ಅವ್ರು ಕಂಡುಕೊಂಡಿದ್ದಾರೆ. ಅವಾಗ ಏನು ಮಾಡ್ತಾರೆ, ಈಗ ಸರಿನಪ್ಪ, ಊರವ್ರಿಗೆ ಗೊತ್ತಾಗ್ಬಿಡುತ್ತೆ, ಪಕ್ಕದ ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೆ, ಅಥವಾ ಸಂಬಂಧಿಕರಲ್ಲಿ ಮರ್ಯಾದೆ ಹೋಗ್ಬಿಡುತ್ತೆ. ಇದು ಇವತ್ತು ಮಧ್ಯರಾತ್ರಿ ಬಂದು ಊರಿಂದ ಹೊರಗಡೆ ಬಂದು ಮಾತಾಡೋ ಪರಿಸ್ಥಿತಿ ಬಂತಲ್ಲ, ಇದು ಯಾರು ತಂದುಕೊಂಡಿದ್ದು? ಈಗ ಈಗಲೂ ಅದೇ ರಮಣಿ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದೀನಿ. ನೀನು ಮುಚ್ಚಿಟ್ಟ ತಕ್ಷಣ ಈ ಸಮಸ್ಯೆ ಪರಿಹಾರ ಆಗಲ್ಲ, ಅಥವಾ ನೀನು ಮುಚ್ಚಿಟ್ಟ ತಕ್ಷಣ ನೀವು ತುಂಬಾ ಚೆನ್ನಾಗಿ ನಿಭಾಯಿಸಿಬಿಟ್ರಿ ಈ ಸಮಸ್ಯೆನ ಅಂತಲೂ ಅಲ್ಲ. ಯಾವಾಗ ಕೆಲವು ವಿಚಾರಗಳು ಹಿರಿಯರ ಬಳಿ, ಸರಿ ಅವ್ರ ಮನೆಯವ್ರಿಗೆ ಹೇಳಿದೆ, ಎಲ್ಲೆಲ್ಲೋ ಹೋಗಿ ಬಂದೆ, ನಿನ್ನ ತಂದೆ ತಾಯಿ ವಿಚಾರದಲ್ಲಿ ನೀನೊಬ್ಬ ಒಳ್ಳೆಯ ಮಗನಾಗಿದ್ದುಕೊಂಡು, ಜವಾಬ್ದಾರಿಯುತ ಮಗನಾಗಿದ್ದುಕೊಂಡು, ತಮ್ಮಂದಿರ ತಂಗಿಯರ ಎಲ್ಲ ಮನೆ ಜವಾಬ್ದಾರಿ ತೆಗೆದುಕೊಂಡವನಾಗಿ ಮನೆಯ ಒಂದು ಪ್ರತ್ಯೇಕ ಸಮಸ್ಯೆಯನ್ನು ಅಥವಾ ಪ್ರಮುಖವಾದ ಸಮಸ್ಯೆಯನ್ನು ಮನೆಯವರಿಂದ ಮುಚ್ಚಿಟ್ಟೆ ಎಂದಾಗ ನೀನು ಹೇಗೆ ಒಬ್ಬ ಫ್ಯಾಮಿಲಿ ಮನುಷ್ಯನಾಗ್ಲಿಕ್ಕೆ ಸಾಧ್ಯ? ಇನ್ನೊಂದು ಹೇಳ್ತೀನಿ, ನನ್ನ ಇದ್ರಲ್ಲಿ ನಾನು ಕೂಲಿ ಮಾಡ್ಕೊಂಡು ನಾನು 12 ವರ್ಷ ಬಂದ್ರು ಅಣ್ಣ, ನನ್ನ ಮನ್ಸಲ್ಲಿ ಏನಿತ್ತು, ನಮ್ ದೊಡ್ಡಪ್ಪ ಚಿಕ್ಕಪ್ಪನವ್ರು ವ್ಯವಸಾಯ ಮಾಡ್ತಾರ, ಬೋರ್ ಅಂದ್ರೆ ಜಮೀನ್ ಇದೆ, ಜಮೀನು ಇತ್ತು ಮೊದ್ಲಿಂದ ನಮ್ಗೇನಿತ್ತು, ನಮ್ ದೊಡ್ಡಪ್ಪ ಅವ್ರಿಗೂ ಇದೆ ನಮಗೂ ಇದೆ. ನೀರಾವರಿ ಇಲ್ಲ ನಮ್ಮ ಮನೇಲಿ. ನನ್ನ ತಂಗಿ ನಮ್ಮ ತಾಯಿ ಅವ್ರ ಕೂಲಿಗೆ ಹೋಗ್ತಾ ಇದ್ರು. ನನ್ಗೆ ಎಲ್ಲ ಕೆಲ್ಸಕ್ಕೆ ಹೋಗಿದ್ದತ್ರ 50 ರೂಪಾಯಿ ಕೊಟ್ರು, ಚೆಲುವಿನ ಚಿತ್ರ ಫಿಲಂ ನೋಡೋದಕ್ಕೆ ಹೋಗೋದಕ್ಕೆ. ಎಲ್ಲರ ಜೊತೆಲಿರೋರೆಲ್ಲ ಹೋಗ್ತಾ ಇದ್ರು, ನನಗೂ 50 ರೂಪಾಯಿ ಕೊಟ್ರು ಓನರ್, ಎಲ್ಲಾರ್ಗು 55 ರೂಪಾಯಿ ಫಿಲಂಗೆ ಹೋಗ್ರಿ ಅಂತಣ್ಣ. ಈಗಾಗಲೇ ತುಂಬಾ ಸಮಯ ಆಗಿದೆ, ನಾನು ನಿನ್ಗೆ ಹೇಳೋದು ಇಷ್ಟೇ. ಈಕೆಯ ವಿಚಾರದಲ್ಲಿ ಆಕೆಯ ಬಾಯಿಂದ ಎಲ್ಲಿಯವರೆಗೂ ನೋಡಪ್ಪ, ಮಾನಸಿಕವಾಗಿ ಯಾರಾದರೂ ಒಬ್ಬ ರೋಗಿ ಇದ್ದಾನೆ ಎಂದಾಗ ಅದರ ಮೊದಲ ಲಕ್ಷಣ ಏನಾಗಿರುತ್ತೆ ಅಂದರೆ, ಅವರು ಏನು ವರ್ತಿಸ್ತಾ ಇದ್ದಾರೆ ಅಥವಾ ಅವರು ಏನು ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ಅಟ್ಲೀಸ್ಟ್ ಯಾವುದೋ ಒಂದು ಸಮಯದಲ್ಲಾದರೂ ನಾನು ಹೀಗೆ ಎಲ್ರಿಗೂ ತೊಂದರೆ ಕೊಡ್ತಿದ್ದೀನಿ ಅನ್ನೋ ಪಶ್ಚಾತ್ತಾಪ ಅವ್ರಿಗೆ ಬಂದೇ ಬರಬೇಕು. ಬಟ್ ಇಲ್ಲಿವರೆಗಿನ ಸಮಯದಲ್ಲಿ ಎಲ್ಲೂ ಕೂಡ ನೀವು ಚೆನ್ನಾಗಿರಿ, ನಾನು ಸಾಯ್ತೀನಿ, ಅದು ಅರ್ಥ ಅಲ್ಲ, ಅದು ಅಥವಾ ಅದು ಪಶ್ಚಾತ್ತಾಪ ಅಲ್ಲ. ಅದು ನೋಡಪ್ಪ, ಇಲ್ಲಿ ನೀನು ಅರ್ಥ ಮಾಡ್ಕೊ, ಇಲ್ಲಿರೋ ಏಕೈಕ ಪರಿಹಾರ ಅಂದ್ರೆ, ಒಂದು, ನೀನು ಅವ್ರ ಮನೆಯವ್ರಿಗೆ ಹೇಳಬೇಕು, ನಿನ್ನ ಮನೆಗೆ ತಂದು ಇದನ್ನ ಸರಿ ಮಾಡ್ತೀನಿ ಅಂದ್ರೆ ಅದಾಗಲ್ಲ. ಹೇಳ್ತಾಳ ಬೈಕಲ್ಲಿ ಎಲ್ಲ ಹೋಗ್ತಾ ಇದ್ರೆ, ನೀನ್ ಯಾವಾಗ ಆಕ್ಸಿಡೆಂಟ್ ಆಗೋದು, ನಿನ್ಗೆ ಯಾವಾಗ ಮುನ್ನಾಕೋದು, ನಿನ್ ಕೇಳಿಸ್ಕೊ, ಈ ತರ ನಿನ್ಗೆ ಯಾವಾಗ ಮುನ್ನಾಕೋದು, ನೀನ್ ಯಾವಾಗ ಗುಣಿಯಲ್ಲಿ ಇಕ್ಕೋದು, ನಿನ್ ಮಕ ಮುಚ್ಚೋದ್ ಯಾವಾಗ, ಮುನ್ನಾಕ್ ಮುಚ್ಚೋದ್ ಯಾವಾಗ ಅಂತ ಕೇಳ್ತಾಳ. ಮುಂದೇನು ಮಾಡ್ಬೇಕು ಅಂತ ಯೋಚನೆ ಮಾಡೋಣಪ್ಪ. ಆಯ್ತು, ನಾನು ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ್ದೀನಿ, 1 ಗಂಟೆ ಕೂತು ಕೇಳಿದ್ದೀನಯ್ಯ. ಮುಂದೇನು ಮಾಡಬೇಕು ಅನ್ನೋದಕ್ಕೆ ನಾನು ಇಷ್ಟೊತ್ತು ಕೇಳಿದೆ, ಯಾಕಂದ್ರೆ ಯಾವುದು ಗೊತ್ತಿಲ್ಲದೆ ನಾನು ಮಾತಾಡ್ಲಿಕ್ಕೆ ಆಗಲ್ಲ ಅಂತ. ಏನೇ ಸರಿ ಹೋಗುವುದಿದ್ರು ಮುಂದಿನ 4 ತಿಂಗಳ ಒಳಗಡೆ, ಅರ್ಥಾತ್ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ಈಕೆ ಮಾತಿನಲ್ಲಿ ವರ್ತನೆಯಲ್ಲಿ ಇದು ಬದಲಾಗಬೇಕು. ಆಗ ಮಾತ್ರ ನೀನು ಆಕೆಯನ್ನು ಇನ್ನು 1 ಬಾರಿ ಅವಕಾಶ ಕೊಡ್ಬೋದು. ಆದರೆ ಇದನ್ನು ಮೀರಿಯೋ ಇದು ಮತ್ತೆ ಮುಂದುವರಿಯಿತು ಅಂದರೆ, ನೋಡಪ್ಪ, ನಿನ್ನ ಬದುಕು ಆಕೆಯ ಬದುಕು ಇಬ್ಬರು ಬದುಕು ಮುಖ್ಯ ಆಗಿರೋದ್ರಿಂದ, ಯಾಕಂದ್ರೆ ನೀವು ಒಟ್ಟಿಗೆ ಇರುವುದರಿಂದ ಯಾರಿಗೂ ನೆಮ್ಮದಿ ಇಲ್ಲ ಅಂದ್ರೆ ಯಾಕೆ ಒಟ್ಟಿಗೆ ಇರಬೇಕು? ಒಂದೇ ಒಂದು ಕೊನೆಯದ ಒಂದು ಮಾತು ಹೇಳ್ತೀನಿ ಅಣ್ಣ. ನಾವು ಈಗ 1 ತಿಂಗಳಿನಿಂದ ಈಗ ಮುಂದಿನ ವಾರ ಇಲ್ಲ ನಾಳೆ ವಾರ ಮಾತಾಡಕ್ ಅವರು ಹಿರಿಯರು ನಮ್ಮವರು ಮಾತಾಡಕ್ ರೆಡಿ ಇದಾರೆ, ಮತ್ತೆ ನಾಳೆ ಮಾತಾಡೋದಕ್ಕಿದ್ದಾರೆ.
ನಾ ಮಾತಾಡ್ಬೇಕು, ನಿಮ್ಮನ್ನ ಹತ್ರ ಕೇಳ್ಬೇಕು, ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಮುಂದಿನ ವಾರ, ಈಗ ಇನ್ನೊಂದ್ ವಾರ ಈಗ ನಮ್ಗೆ ಈ ಕೆಲಸ ಇದೆ, ನಾಳೆ ಈ ಕೆಲಸ ಇದೆ ನಮ್ಗೆ ಈಗ ಅಂತ ಹೇಳ್ಬಿಟ್ಟು ಇದೇ ತರನೇ ಡೇಟ್ಗಳು ಹಾಕೊಂಡೇ ಬರ್ತಾ ಇದೀರಣ್ಣ ನಾವೀಗ. ಆಯ್ತಪ್ಪ, ಈ ವಿಚಾರದಲ್ಲಿ ನಾನು ಹೇಳೋದು ಸ್ಪಷ್ಟವಾಗಿದೆ. ಒಂದು, ಅವರ ಮನೆಯಲ್ಲಿ ಈ ಹೆಣ್ಣಿನ, ಯಾಕಂದ್ರೆ ನೀನೊಬ್ಬ ಗಂಡನಾಗಿ ನಿನಗೆ ಗೊತ್ತಿರೋ 4 ಪಟ್ಟು ಅವ್ರ ಮನೆಯವ್ರಿಗೆ ಗೊತ್ತಿರುತ್ತೆ. ಅವನು ಯಾಕೆಂದರೆ ಬೆಳೆದು ಅಲ್ಲೇ ಬದುಕು ಬಂದಿರೋಳಾಗಿ ಅವಳ ಬುದ್ಧಿ, ಯಾಕಂದರೆ ಕೆಲವೊಂದು ಅವರೇ ನೋಡಪ್ಪ ಇದಾಗಿದ್ದಿರೋ ಮಾತು ನೀನು ಬರ್ಕೊಟ್ಟು ಬಿಡಯ್ಯ ಅಂತ, ಅಂದರೆ ಕೆಲವೊಂದು ಅವ್ರ ಕಡೆಯಿಂದಲೇ ಬಂದಾಗ ನಾನು ಯಾವುದೋ ಕಾರಣಕ್ಕೆ ಬೇಡ ಅಂತ ಬಂದಿದ್ದೆ, ಮುಂದೊಂದು ದಿವಸ ನಾನೇ ಬರ್ಕೊಡೋಕೆ ಹೋದ್ರೂ ಅದಾಗಲ್ಲ. ಈಗ್ಲೂ ಅದೇ ತರ್ತೀರಣ್ಣ, ಬಂದ್ ಬರ್ಕೊಟ್ಬಿಡು ಬಾ, ಸ್ಟೇಷನ್ ಹತ್ರ ಬಾ ಬರ್ಕೊಡು. ಆಯ್ತು, ಇನ್ನು ಕೇವಲ 4 ತಿಂಗಳ ಒಳಗಡೆ ಆಕೆ ಬದಲಾಗಿ ಬಂದ್ರೆ ನೀನು ಕರ್ಕೊಂಬರಕ್ ಹೋಗ್ಬೇಡ. ಇಲ್ಲ, ನಾಳೆ ಗುರು. ನಿನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಬೇಕು. ಬರೋದಾದ್ರೆ ಬಾರೆ, ಇಲ್ಲಾಂದ್ರೆ ಅಲ್ಲೇ ಸಾಯೆ, ಪರವಾಗಿಲ್ಲ. ನಾನು ಇಷ್ಟು ದಿನ ಗೌರವ ಹಾಳಾಗುತ್ತೆ, ಆ ಸಮಸ್ಯೆ ಆಗುತ್ತೆ, ಮನೆಯವ್ರು ನಿಮ್ಮನೆ ಗೌರವ ನಮ್ಮನೆ ಗೌರವ ಹಾಳಾಗುತ್ತೆ ಅಂತ ಇದ್ರೆ ಏನು ಆಟ ಮಾಡ್ಕೊಂಡಿದ್ದೀಯಾ? ಬರಂಗಿದ್ರೆ ಬಾ, ಬರ್ದಿರ್ ಸಾಯು, ನನ್ನ ತಂದೆ ತಾಯಿ ಸೇವೆ ಮಾಡ್ಕೊಂಡು ನಾನು ಬದುಕ್ತೀನಿ. ನಿನ್ನ ವ್ಯಕ್ತಿತ್ವದಲ್ಲಿ ಈ ಮಟ್ಟಿನ ಬದಲಾವಣೆ ಆಗದ ಹೊರತು ನೀನಿನ್ನೂ 50 ಸರಿ ಕೇಳಿಸ್ಕೊ, ಈ ಮಾತನ್ನು ಬರ್ದಿಟ್ಕೋ ಕೃಷ್ಣ, ಈ ಮಾತನ್ನು ಬರ್ದಿಟ್ಕೋ, ನೀನಿನ್ನೂ 50 ಸಾರಿ ಕರ್ಕೊಂಡು ಬಂದ್ರು ಇದಕ್ಕಿಂತ ದೊಡ್ಡ ನರಕವನ್ನ ನೀನು ನೋಡ್ತೀಯ. ನಮಗೂ ಅದೇ ದಿಗ್ಲಣ್ಣ. ಕೇಳಿಸ್ಕೊ, ನಾನು ಹೇಳ್ತಾ ಇದ್ದೀನಿ, ನೀನು ನಿನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಬೇಕು. ಇರೋಂಗಿದ್ರೆ ಇರು, ಇಲ್ಲಾಂದ್ರೆ ಹೊರಡ್ತಾ ಇರು. ನನಗೆ ಬದುಕೋದು ಗೊತ್ತು. 12 ವಯಸ್ಸಿನಿಂದ ನನ್ನ ತಂದೆ ಏನೂ ಅರಿದವನು, ನನ್ನ ಅಜ್ಜ ಸತ್ತ ಮೇಲೆ ನನ್ನ ಇಡೀ ಮನೆಯನ್ನು ತಂದೆ ಅಣ್ಣನ ತಮ್ಮಂದಿರು ತಂಗಿದಿರು ಎಲ್ಲವರನ್ನು ನೋಡ್ಕೊಂಡು ಮದುವೆ ಮಾಡಿಕೊಟ್ಟರೋ ಅಷ್ಟು ಭೂಪ ನನಗೆ ಗೊತ್ತು. ಏನೋ ಮದುವೆ ಆಗಿದ್ದಿ ನೀನು ಒಂದು ಕಾರಣಕ್ಕೆ ಕ್ಷಮಿಸ್ತಾ ಇದ್ದೆ, ಮತ್ತು ಎಷ್ಟು ಸಾರಿ ಕ್ಷಮಿ, ಬೇರೆ ಯಾವನಾದ್ರೂ ಇದ್ರೆ ಏನೋ ಮಾಡಿ ಹೋಗ್ತಾ ಇದ್ದ. ನಿನ್ನ ಕ್ಷಮೆ ಇದೆಯಲ್ಲಯ್ಯ, 1 ಸರಿ 2 ಸರಿ 3 ಸರಿ ಆಯ್ತು, ಇದಕ್ಕೆ ಅವಳೆಷ್ಟು ಕಾರಣವೋ ನೀನು ಅಷ್ಟೇ ಕಾರಣ. ಯಾಕಂದ್ರೆ ಒಂದು ತೀರಾ ನಿನಗೇನು ಕಾಯಿಲೆ ಇದೆಯಾ, ನಿನಗೆ ಆಸ್ಪತ್ರೆಗೆ ತೋರಿಸ್ಬೇಕಾ, ಬಾ ಹೋಗೋಣ. ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಬೈಯೋದು, ನಾನು ಸಾಯ್ತೀನಿ ಅನ್ನೋದು, ಸಾಯೋರು ಹೇಳಿ ಕೇಳಿ ಸಾಯಲ್ಲಪ್ಪ. ಮೊದಲು ನಿನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೋ. ನನ್ನ ತಾಯಿ, ನನ್ನ ತಂದೆ, ನನ್ನ ತಮ್ಮಂದಿರು ನನಗೆ ಮುಖ್ಯ, ನೀನು ಮುಖ್ಯ. ಯಾವಾಗ ನನ್ನ ಮನೆ ಹಿತಕ್ಕೋಸ್ಕರ ನಾವು ಕಟ್ಕೊಂಡು ಬಂದಿರೋ ಸಂಸಾರವನ್ನು ಉಳಿಸ್ಲಿಕ್ಕೆ ಒಂದು ಹೆಣ್ಣಾಗ ನೀನು ದೀಪ ಹಚ್ಚಲಿಕ್ಕೆ ಬರಬೇಕೆ ಹೊರತು ನಿನ್ನ ಜೊತೆ ಎಣಕೊಂಡು ನಾನು ನೆಮ್ಮದಿ ಹಾಳು ಮಾಡಿಕೊಂಡು ನಾಳೆ ನನ್ನ ತಮ್ಮಂದಿರಿಗೆ ಬದುಕು ಕಟ್ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಸುಮ್ಮನೆ ಅಣ್ಣನ ಸ್ಥಾನ, ತಂದೆ ಸ್ಥಾನ, ಯಜಮಾನ ಸ್ಥಾನ ಅಂದ್ರಲ್ಲ, ಅದು ನಿಭಾಯಿಸೋದಕ್ಕೆ ಒಂದು ದೊಡ್ಡ ಘನತೆ, ಗತ್ತು ಬೇಕು. ಅದು ಬೇಕು ಅಂದರೆ ಈಕೆಯ ವಿಚಾರದಲ್ಲಿ ಗಟ್ಟಿ ನಿರ್ಧಾರ ತಗೋ. ಮಕ್ಕಳಾಗಿಲ್ಲ ಅಂತ ಹೆಣ್ಮಕ್ಳನ್ನ, ಹೆಂಡತಿಯನ್ನು ಒಡೆದು ಸಾಯಿಸೋ ಈ ಸಮಾಜದಲ್ಲಿ ಮಕ್ಕಳು ವಿಚಾರ ಎತ್ತದೆ ನೀನು ಹಿಂಗೆ ಚೆನ್ನಾಗಿರವ ಅಂತ ಮಾತ್ರ ಹೇಳ್ಕೊಂಡು ಬರೋ ನಿನ್ನಂಥವರು ತೀರಾ ಒಳ್ಳೆತನವೇ ಶಾಪವಾಗುವುದು ಬೇಡ, ಅದು ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುವುದು ಬೇಡ. ನೀವು ಹೋಗ್ತೀರಾ, ಹಿರಿಯರನ್ನು ಕರ್ಕೊಂಡು ಹೋಗ್ತೀರಾ, ಕರ್ಕೊಂಡು ಬರೋಕ್ಕೆ ಹೋಗಬೇಡಿ, ಬರೋಕ್ಕೆ ಹೋಗಿ. ಏನು ಹೇಳಬರಬೇಕು ನೋಡವ್ವ, ಇನ್ನೊಂದು ಸಾರಿ ಈ ರೀತಿ ಆದರೆ ನಿಗ್ಸಿ, ಓಹೋ ಇವನು ಮೊದಲಿನಂತಲ್ಲ, ಕಾಲು ಕೈ ಹಿಡಿದು ಕರ್ಕೊಂಡು ಹೋಗೋಷ್ಟಿಲ್ಲ, ಇವನು ಬೇಕಾದರೆ ನಾನು ಇಲ್ಲದೆ ಹೋದರೂ ಬದುಕ್ತಾನೆ, ನನ್ನನ್ನು ಈಗ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದ್ದಾನೆ, ಇವನು ಮೊದಲಂಗ ನನಗೆ ಹೆದರ್ಕೊಳ್ಳಲ್ಲ ಅಂತ ಗೊತ್ತಾದಾಗ ದಾರಿಗೆ ಬರ್ತಾಳೆ, ಇಲ್ಲ ಏನೋ ಒಂದು ಆಗುತ್ತೆ. ಅದಕ್ಕೆ 4 ತಿಂಗಳಿಂದ ನಾನು ಹೋಗ್ಲೇ ಇಲ್ಲ ಇವತ್ತಲ್ಲಿ ಅವ್ರ ಊರಿಗೆ. ಹೋಗ್ಲೇ ಇಲ್ಲ ಅನ್ನೋದು ಪರಿಹಾರ ಅಲ್ಲ. ಆಕೆಗೂ ಗೊತ್ತು ಇವತ್ತಲ್ಲ ನಾಳೆ ಬರ್ತಾನೆ. ಸರಿ, ನೀನು ಹೋಗಿಲ್ಲ ಅಂತ ಆಕೆಯಲ್ಲಿ ಏನಾದ್ರು ಬದಲಾವಣೆ ಆಯ್ತಾ? ಅವ್ರ ಅಪ್ಪನೇ ಬೈತಾಳೆ ಅಂದ್ರೆ ಏನ್ ಬದಲಾವಣೆ? ಅದಿನ್ನೂ ವಿಕೃತಕ್ಕೆ ಹೋಗ್ತಾ ಇದೆ. ಇನ್ನು ಟಾರ್ಚರ್ ಜಾಸ್ತಿ ಕೊಡ್ತಾ ಇದೆ. ಅಂದ್ಮೇಲೆ ನಿನ್ನ ಧ್ವನಿ, ನಿನ್ನ ಮುಖದ ರೋಷಾವೇಶ ಅವಳ ಕಣ್ಣಿಗೆ ಬೀಳ್ಬೇಕು. ನಾನು ಈಗ ಹೇಳ್ತಾಳ, ನನ್ನ ತಂದೆ ತಾಯಿನ ದೂರ ಮಾಡ್ದೆ, ನನ್ನ ಅಕ್ಕ ಅಂದ್ರನ್ನ ದೂರ ಮಾಡ್ದೆ, ಯಾರನ್ನು ನನ್ನ ಜೊತೆಲಿ ಸೇರ್ತೀರ ಮಾಡ್ದೆ, ನೀನು ಎಲ್ಲಾರು ದೂರ ಆದ್ರು. ಅವ್ರಿಗೆ ದುರಂಕಾರ ಅವ್ರು ಮಾಡೋದಕ್ಕೆ ಅವ್ರು ಎಲ್ಲಾರು ಯಾರು ಮಾತಾಡಲ್ಲ ಅಂತ ಹೇಳ್ತಾರೆ, ಯಾರು ಮನೆಯವ್ರು ಅನುಭವಿಸ್ಕೊಳ್ಳಿ. ನೀನು ಇನ್ನೂ 2 ತಮ್ಮಂದಿರು ಇರೋದಾಗಿ ಸ್ವಲ್ಪ ನಾನೀಗ ಹೇಳ್ಬೋದಿತ್ತು, ನೋಡಪ್ಪ ಆಕೆನ ಒಂದು ಆಸ್ಪತ್ರೆ ತೋರ್ಸಪ್ಪ, ನೀನು ಬ್ಯಾಚುಲರ್ ಆಗಿ ಅಥವಾ ನಿಂದೆ ಒಬ್ಬನೇ ಮಗನಾಗಿದ್ರೆ ಆಯಿತು, ಇದ್ರ ಜೊತೆ ಎಣಗಾಡ್ ಸಾಯು ಅಂತ ಹೇಳ್ಬೋದಿತ್ತು. ಇಲ್ಲಿ ಇನ್ನೂ ನಿನ್ನ ಜವಾಬ್ದಾರಿ ಬೇಕಾದಿಷ್ಟಿದೆ, ಹೌದಲ್ಲ?
ಹೂನಣ್ಣ, ಇಬ್ರು ತಮ್ಮಂದಿರಿದ್ದಾರೆ, ಹೇಳ್ಬಾರ್ದಣ್ಣ. ನಾನು ಅವರು ಅಷ್ಟೇ ಅಣ್ಣ. ಹಾಗಂತ ನೀನು ಆ ಹೆಣ್ಣಿಗೆ ಮೋಸ ಮಾಡ್ತಾ ಇಲ್ಲ. ಆ ಹೆಣ್ಣಿಗೆ ತಿದ್ದಿಕೊಳ್ಳುವ, ಸರಿ ಹೋಗುವ ಎಲ್ಲ ಅವಕಾಶವನ್ನು ನೀನು ಕೊಟ್ಟಾಯಿತು. ಇನ್ನು ಮಿಕ್ಕಿದ್ದೇನೇ ಇದ್ರು ಅವ್ರ ಮನೆಯವರು ಮಾಡಿಕೊಳ್ಳಿ. ಈಗ ನಾಳೆ ಹೋಗ್ತೀಯೋ, ನಾಡಿದ್ದು ಹೋಗ್ತೀಯೋ, ದೊಡ್ಡವ್ರನ್ನ ಕರ್ಕೊಂಡು ಹೋಗ್ತೀಯೋ, ಒಬ್ಬನೇ ಹೋಗ್ತೀಯೋ ಗೊತ್ತಿಲ್ಲ. ನೋಡು, ಇರೋದಾದರೆ ಬಾ, ಇಲ್ಲ ನಾನು ಮತ್ತೆ ಹಂಗೆ ಮಾಡ್ತೀವಿ. ನಾನು ಅಪ್ಪ ಅಮ್ಮ ನೋಡ್ತಾರೆ ಅಂತಲೋ, ಪಕ್ಕದ ಮನೆಯವ್ರು ನೋಡ್ತಾರೆ, ಜುಟ್ಟಿಡ್ದು ನಾನೇ ಆಚೆ ಹಾಕ್ತೀನಿ. ಇದಕ್ಕೆಲ್ಲ ನಾನು ಅವಕಾಶ ಕೊಡೋನಲ್ಲ. ನನ್ನ ತಪ್ಪಿದ್ಯಾ, ಚಪ್ಪಲಿ ತಗೊಂಡು ಓಡಿ, ನಾನು ಹೊಡ್ಸ್ಕೊಳ್ತೀನಿ, ನಾನು ನಿನ್ನ ಕಾಲಿಗೆ ಬೀಳ್ತೀನಿ. ಆದರೆ ಸುಮ್ಮನೆ ನಾನು ಸಾಯ್ತೀನಿ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ಇಂತಹ ಮನಸ್ಥಿತಿಯನ್ನು ನನ್ನ ಮನೆ ಒಳಗಡೆ ನಾನು ಇಟ್ಕೊಳ್ಳೋಕೆ ತಯಾರಿಲ್ಲ. ನೀನು ಹೀಗೆ ನ್ಯಾಯ ಕೂತಾಗಿ ಎಲ್ರ ಮುಂದೆಲೇ ನೀನು ಗಟ್ಟಿತನವನ್ನು ಪ್ರದರ್ಶನ ಮಾಡ್ದೋ ಎಲ್ರಿಗೂ ಒಪ್ಪಿಗೆ ಆಗುತ್ತೆ. ಹೌದಪ್ಪ, ಇವನು ಬದಲಾಗೇನೆ, ಅವಳು ಇನ್ನು ಬುದ್ಧಿ ಕಲಿತಾಳೆ ಅಂತ. ಇಲ್ಲ ಅಂದ್ರೆ ಏನಾಗುತ್ತೆ, ಅದು ಪೊಲೀಸ್ ಸ್ಟೇಷನ್ಗೆ ಅಥವಾ ಹಾಗೆ ಮಾತ್ರೆ ನುಂಗದಾಗ ಯಾರು ಹೇಳಿದ್ರಲ್ಲಪ್ಪ, ನೀನು ಹೊಂದ್ಕೊಂಡು ಹೋಗ್ಬೇಕಯ್ಯ, ಏನು ಸಾರು ಮಾಡಿದ್ರು ತಿಂದು ಹೋಗಬೇಕು, ನೀನು ಯಾಕೆ ಹೇಳ್ಬೇಕು ಅವಳನ್ನ ಅಂತ ಹೇಳಿದ್ರಲ್ಲಪ್ಪ ವಿರುದ್ಧ. ಹಿಂಗೆ ಎಲ್ಲ ಒಂದಿವ್ಸ ವಿರುದ್ಧ ಹಾಕ್ತಾರೆ ನಿನಗೆ. ಅಷ್ಟು ದಿನ ಯಾರು ಏನು ಹೇಳದವ್ರು, ಅದೊಂದು ಸಾರಿ ಬಂತಲ್ಲ ಮಾತು. ಇದೇ ಮಾತು ನಿನ್ನ ತಮ್ಮಂದಿರ ಬದುಕಿ ಕೊಳ್ಳಿ ಇಡುತ್ತೆ. ಈ ವರ್ಷದಲ್ಲಿ ನೀನು ನಿರ್ಧಾರ ತಗೊಳ್ಬೇಕು. ಅದರಲ್ಲೂ ಮುಂದಿನ 4 ತಿಂಗಳಲ್ಲಿ ನೀನು ನಿರ್ಧಾರ ತಗೊಳ್ಬೇಕು. ನಿನ್ನಲ್ಲಿ ಸ್ವಲ್ಪ ಗಟ್ಟಿತನ ಬರಬೇಕು, ಅನ್ಯಾಯವನ್ನು ವಿರೋಧಿಸೋದು ಬರಬೇಕು. ಅದು ಹೆಂಡತಿ ಆದ್ರೇನು, ಕಟ್ಟಿಕೊಂಡು ಹೆಂಡತಿ ಆದ್ರೇನು, ತಾಯಿ ಆದ್ರೇನು, ತಮ್ಮಂದಿರ ಆದ್ರೇನು, ಅಥವಾ ಇನ್ಯಾರೇ ಆದ್ರೇನು, ನೀನು ಮಾಡ್ತಿರೋದು ಸರಿಯಿಲ್ಲ, ನನ್ನ ಮನೆ ನೆಮ್ಮದಿ ಹಾಳಾಗುತ್ತಾ ಇದೆ. ಒಬ್ಬಳಿಗೋಸ್ಕರ ಒಂದು ಇಡೀ ಮನೆ ಹಾಳಾಗೋದು ನಾನು ಸುಮ್ಮನಿರಲ್ಲ. ಯಾವುದಾದ್ರೂ ಅಷ್ಟೇನಪ್ಪ, ಒಬ್ಬನಿಂದ ಒಂದು ಇಡೀ ಕುಟುಂಬ, ಒಂದು ಇಡೀ ವಂಶ ನೋವು ಅನುಭವಿಸ್ತಾ ಇದೆ ಅಂದರೆ ಆ ಒಬ್ಬರನ್ನು ನಾನು ಹೇಗಾದರೂ ಮಾಡಿ ಸುಮ್ಮನೆ ಇರಲೇಬೇಕು, ಶಿಕ್ಷೆ ಕೊಟ್ಟಾದರೂ ಸರಿ. ಅದು ಹೆಂಗೆ ಅಂದರೆ, ದುರ್ಯೋಧನ ಅನ್ನೋ ಒಬ್ಬ ದುಷ್ಟನಿಂದ ಇಡೀ ಒಂದು ಸಾಮ್ರಾಜ್ಯ ಶಿಕ್ಷೆ ಅನುಭವಿಸ್ತಾ ಇತ್ತು, ಮತ್ತು ಇಡೀ ಒಂದು ಸಾಮ್ರಾಜ್ಯದ ಪ್ರಜೆಗಳು ನೋವು ಅನುಭವಿಸ್ತಾ ಇದ್ರು. ಅಂದರೆ ಆ ದುರ್ಯೋಧನನನ್ನು ಕೊಲ್ಲೋದು ಅಥವಾ ಅವನನ್ನು ಒಡೆದಾದ್ರೂ ಸುಮ್ಮನಿರಿಸೋದು ಧರ್ಮ. ಈಗ ನಿಮ್ಮೂರಲ್ಲಿ ಕುರಿ ಎಲ್ಲ ಸಾಕಿರ್ತಾರೆ ಅಂದ್ಕೊಳ್ಳಪ್ಪ, ಒಂದು ರಾತ್ರಿ ಹೊತ್ತು ಚಿರತೆ ಬಂದು ದಿವಸ ಒಂದೊಂದು ಕುರಿ ಸಾಯಿಸ್ತಾ ಇದೆ ಅಂದರೆ, ಒಂದು ಚಿರತೆ ತುಂಬ ಕುರಿಗಳಿಗೆ ತೊಂದರೆ ಕೊಡ್ತಾ ಇದೆ ಅಂದಾಗ ಆ ಒಂದು ಚಿರತೆಯನ್ನು ಬೋನ್ಗೆ ಹಾಕೋದು ಧರ್ಮ ಅಲ್ವಾ? ಅಂದರೆ ಅನೇಕ ಜೀವಗಳನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಜೀವವನ್ನು ಬಲಿ ಕೊಡಬೇಕು ಅಂತ ಬಂದಾಗ ಅದು ಅನಿವಾರ್ಯ. ಬಲಿ ಅಂದರೆ ಕೊಂದು ಬಿಡು ಅಂತ ಹೇಳ್ತಾ ಇಲ್ಲ. ಬಟ್ ಈಕೆಯನ್ನು ನೀನು ಈಗ ಸರಿ ಮಾಡದೆ ಹೋದರೆ, ಅಥವಾ ಏನೋ ಒಂದು ಈಕೆಯಿಂದ ತಪ್ಪಿಸ್ಕೊಳ್ಳದೆ ಹೋದರೆ, ತಾಯಿ, ತಂದೆ, ತಮ್ಮಂದಿರು ಎಲ್ಲವನ್ನು, ಅಂದರೆ ಒಬ್ಬಳಿಂದ ಎಲ್ಲವನ್ನ ಕಳ್ಕೊಳ್ಳೋದಿದೆಯಲ್ಲ, ಅದು ಧರ್ಮ ಅಲ್ಲ. ಅಂದರೆ ಒಂದು ಇಡೀ ಕುಟುಂಬಕ್ಕೋಸ್ಕರ ಒಬ್ಬಳನ್ನ, ಒಂದು ಊರಿಗೋಸ್ಕರ ಒಂದು ಕುಟುಂಬವನ್ನ, ಮತ್ತೆ ಒಂದು ರಾಜ್ಯಕ್ಕೋಸ್ಕರ ಒಂದು ಊರನ್ನ ತ್ಯಜಿಸಬೇಕು ಅಂತ ಬಂದಾಗ ತ್ಯಜಿಸಲೇಬೇಕು. ಇದೇ ಧರ್ಮ. ನೀನು ಎಷ್ಟು ತೋಟ ಮಾಡಿದೆಯೋ, ಎಷ್ಟು ಮನೆ ಕಟ್ಟಿದೆಯೋ, ಎಷ್ಟು ಸಂಪಾದನೆ ಮಾಡಿ, ಇದು ಯಾವುದು ಮುಖ್ಯ ಅಲ್ಲ ಸರ್. ನೀವು ಸರಿಯಾದ ಸಮಯದಲ್ಲಿ ಹೆಣ್ಣು, ಹೊನ್ನು, ಮಣ್ಣು ಸಂಬಂಧಗಳ ವಿಚಾರದಲ್ಲಿ ಗಟ್ಟಿ ನಿರ್ಧಾರ ತಗೊಳ್ಬೇಕು. ತುಂಬ ಸರಿ ಏನಾಗುತ್ತೆ ಗೊತ್ತನಪ್ಪ, ಈಗ ಮಣ್ಣು ತಿಂತಿರೋ ಮಗುವನ್ನ ತಿನ್ಬೇಡ ಕಣಪ್ಪ, ತಿನ್ಬೇಡ ಕಣಪ್ಪ, ತಿನ್ಬೇಡ ಕಣಪ್ಪ ಅಂದರೆ, ನೀವೊಂದೆರಡು ಬಾಯಿ ಮೇಲೆ ಹೊಡಿಬೇಕಾದ ಜಾಗದಲ್ಲಿ ಸುಮ್ಮನೆ ವರ್ಷಾನುಗಟ್ಲೆ ಹೇಳ್ಕೊಂಡೇ ಬಂದ್ರಿ ಅಂದ್ರೆ, ಆ ವರ್ಷಾನುಗಟ್ಲೆ ಅಂದರೆ ಆ ಮಗು ವರ್ಷಾನುಗಟ್ಲೆ ಮಣ್ಣು ತಿನ್ಲಿಕ್ಕೆ ನೀವೇ ಕಾರಣ ಆದ್ರಿ. ಹೇಳ್ಕೊಂಡೆ ಬರ್ತಾ ಇದ್ರಿ, ಹೇಳಿದ್ ಸಾಲದು, ಬಾಯಿ ಮೇಲೆ ಹೊಡಿಬೇಕಾದ ಜಾಗದಲ್ಲಿ ನೀವು ಸುಮ್ಮನಿದ್ರಿ ಅಂದ್ರೆ ನೀವೇ ಕಾರಣ ಅಲ್ವಾ? ಹೌದಲ್ಲಪ್ಪ? ನಾಳೆ ಏನೋ ಮಾಡ್ಕೊಂಡ್ಲು, ಅರ್ಧ ಬರ್ಧ ಜೀವ ಆದ್ಲು ಅಂದಾಗ, ಇವತ್ತೇನೇ ದ್ವೇಷ ಮಾಡ್ತಾ ಇರೋ ಅವ್ರ ಅಪ್ಪ ಅಮ್ಮ ಅಥವಾ ನನ್ನ ಮಗಳು ಸರಿ ಇಲ್ಲ, ನನ್ನ ಅಳಿಯ ಚಂದ ಅಂತ ಹೇಳ್ತಿರೋರು ಒಂದು ಪ್ರಾಣ ಹೋದ ಮೇಲೆ ಎಲ್ಲರೂ ಬದಲಾಗ್ಬಿಡ್ತಾರೆ. ಇನ್ನೊಂದು ಮಾತಾಡ, ಮೊನ್ನೆ ಅವ್ರ ತಂದೆ ಫೋನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗು, ಮಾತಾಡೋದು ಬೇಡ, ಏನು ಬೇಡ, ಸತ್ರ ಅಲ್ಲೇ ಸತ್ತೋಗ್ಲೆ, ಏನು ಮಾಡಕ್ ಆಗಲ್ಲ, ನೀನು ಏನ್ ಬೀಳ್ಬೇಡ, ಬಾ ಕರ್ಕೊಂಡ್ ಹೋಗ್ಬಾ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಇಲ್ಲಪ್ಪ, ನಿಮ್ ತಂದೆ ತಾಯಿ, ನಿಮ್ ಮಗ, ನಿಮ್ ಮಕ್ಳು ಅವರು ಇರ್ಲಿ, ನಮ್ ತಂದೆ ತಾಯಿ, ನಮ್ಮವರು, ನಮ್ಮ ದೊಡ್ಡವರು, ಚಿಕ್ಕವರು, ನಮ್ಮ ಅಣ್ಣ ಮಾವ, ನಾವು ಬರ್ತೀರಿ, ಕುತ್ಕೊಂಡು ಮಾತಾಡೋಣ, ನಿಮ್ ಸಮಾಧಾನ ಇದ್ದು ನೀವು ಇದಿದ್ರೆ ಕಳ್ಸ್ರಿ, ನಾವು ಕರ್ಕೊಂಡ್ ಬರ್ತೀರಿ. ಇಲ್ಲ ಅಂದ್ರೆ ಆ ಹುಡುಗಿ ದಾರಿ ಆ ಹುಡುಗಿ ನೋಡ್ಕೊಂಡು ನಮ್ ದಾರಿ ನಾವ್ ನೋಡ್ಕೊಂತೀರಿ, ನಾನ್ ಬಂದ್ ಕರ್ಕೊಂಡ್ ಬರಕ್ ರೆಡಿ ಇಲ್ಲ, ನಾನು ಒಬ್ಬನ್ ಬರಲ್ಲ ಅಂತ ಹೇಳ್ಬಿಟ್ಟು. ಸರಿನಪ್ಪ, ಈ ಸಾರಿ ಹೋದಾಗ ನೀನು ಸ್ಪಷ್ಟವಾಗಿ ಹೇಳಬೇಕು, ನಾನು ಇದೊಂದು ಬಾರಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇದೊಂದು ಸಾರಿ ಕರ್ಕೊಂಡು ಹೋಗ್ತೀನಿ, ಆದರೆ ಮೊದಲಿನಂಗೆ ಹಠ ಮಾಡಿ ಪರವಾಗಿಲ್ಲ, ಅವಳೇನು ಹೊಲ ಮಂತಕ್ಕೆ ಬಂದು ಕಡ್ದು ಕಟ್ಟೆ ಹಾಕೋದು ಬೇಡ,
ಮನೆಯಲ್ಲಿ ಮಾಡಿಕೊಂಡು ಏನು ಆಕೆಗೆ ಏನೋ ನೋವಾಯ್ತಾ ನನಗೆ ಪ್ರೀತಿಯಿಂದ ಹೇಳಿ ನಾನು ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಆದ್ರೆ ನಾನು ಸಾಯ್ತೀನಿ ಲೋಪರ್ರು ಅದು ಇದು ಇದೆಲ್ಲ ಬಂತ ನಿಮ್ಮನ್ನೂ ಕೇಳಲ್ಲ. ನಾನು ಏನು ಕಾನೂನಾತ್ಮಕವಾಗಿ ಹೋಗಬೇಕು, ನನ್ನ ಮನೆಯ ನೆಮ್ಮದಿ ನಾನು ಹಾಳು ಮಾಡ್ಕೊಳ್ಳೋಕೆ ತಯಾರಿಲ್ಲ. ನೋಡ ಮರ್ಯಾದಿನಿಲ್ಲ, ನಮ್ಮ ತಂದೆಯವ್ರನ್ನ ಸಹ ಹೋಗಲ್ಲ ಬರಲ್ಲ ಲೋಪರ್ ನನ್ನ ಮನೆ ಅಂತ ಕೇಳ್ತಾಳೆ. ಇದೆಲ್ಲ ಆಗ್ಬಾರ್ದಪ್ಪ. ಇದು ಮನೆ ಮಕ್ಕಳಿಗೆಲ್ಲ ಅಂದಂಗೆ ನಾಳೆ ನೀನು ಇವತ್ತು ಸರಿಯಾದ ನಿರ್ಧಾರ ತಗೊಳ್ಳದೆ ಹೋದರೆ ನಿನ್ನ ತಮ್ಮಂದಿರ ಬದುಕಲ್ಲಿ ಬರೋ ಹೆಣ್ಣು ಮಕ್ಕಳು ನೀನೇನು ಅನುಭವಿಸ್ತಿದೆಯಲ್ಲ ಇದರ 10 ಪಟ್ಟು ಅನುಭವಿಸ್ಬೇಕಾಗುತ್ತೆ ನಿನ್ನ ತಮ್ಮಂದಿರು. ಯಾಕಂದ್ರೆ ಆಗ್ಲೇ ನೀನೇ ಹೇಳ್ದಲ್ಲಪ್ಪ, ಮನೆಯ ಹಿರಿ ಮಗ ಅಂದ್ರೆ ತಿಪ್ಪೆ ಇದ್ದಂಗೆ ಅಂತ. ಅರ್ಥ ಆಯ್ತಲ್ಲ? ಇಲ್ಲಿ ನೀನು ಒಂದು ಸರಿಯಾದ ನಿರ್ಧಾರ ತಗೋ. ಅವತ್ತಿಂದ ಮನೆ ಮರ್ಯಾದೆಗೆ ತಕ್ಕಂಗೆ ಇರಂಗಿದ್ರೆ ಇರು. ಹಿಂಗೆಲ್ಲ ನಾನು ನಿನಗೋಸ್ಕರ ನಿನ್ನ ಕೇಳಿದ್ದು ಕೊಡಿಸ್ತೀನಿ, ನೀನು ಹೋಗಿ ಕೇಳಿದ ಕರ್ಕೊಂಡು ಹೋಗ್ತೀನಿ, ಏನೆಲ್ಲ ಮಾಡೋಣ, ಎಲ್ಲ ಚೆನ್ನಾಗಿರು, ಏನಾದರೂ ತಪ್ಪಾದ್ರೆ ಹೇಳು. ಅದನ್ನು ಬಿಟ್ಟು ನಿನ್ನನ್ನು ಈ ಮನೆಯಿಂದ ಪ್ರತ್ಯೇಕಿಸಿಕೊಂಡು ನೋಡ್ಲಿಕ್ಕೆ ಶುರು ಮಾಡಿದ್ಲು ಆಕೆ. ಅವರು ಅವ್ರ ಕಡೆಯವ್ರು ಯಾರಾಗ್ಲಿ ಏನಾದ್ರೂ ಫಂಕ್ಷನ್ ಹೇಳಿದ್ರು 5-4 ವರ್ಷ ಒಂದು ಫಂಕ್ಷನ್ ಮಿಸ್ ಮಾಡಿಲ್ಲ ಅಣ್ಣ. ಪ್ರತಿಯೊಂದಕ್ಕೂ ನನ್ ಕಷ್ಟ ಇರ್ಲಿ, ದುಡ್ಡು ಇರ್ತದೋ ಇರಲ್ವೋ, ಕೆಲಸ ಇರುತ್ತೆ, ಏನಾದ್ರೂ ಇರ್ಲಿ ಒಂದು ಫಂಕ್ಷನ್ಗೂ ಆಗಲ್ಲ ಇವತ್ತು ಹೋಗೋದ್ ಬೇಡಮ್ಮ ಅಂತ ಕರ್ಕೊಂಡು ಹೋಗಿದ್ದೀನಿ. ಸಲ ನೋಡಪ್ಪ, ನಿನ್ನಲ್ಲಿ ತುಂಬಾ ತಪ್ಪಿದಾವೆ. ಇನ್ನು 32 ವಯಸ್ಸು ಅಂತೀಯ, ಸ್ವಲ್ಪ ನಿರ್ಧಾರ ಸರಿಯಾಗುತ್ತವು. ಸೊ ನಾನು ನಿನಗೆ ಹೇಳ್ತಾ ಇದ್ದೀನಿ, ಕೇವಲ ಈ ಇನ್ನೊಂದು ಹೇಳ್ತೀನಿ ಅಣ್ಣ, ನಾನ್ 12 ವರ್ಷದಿಂದ ಅಣ್ಣ ನಾನು ಪ್ರತಿಯೊಂದ್ರಲ್ಲಿ ಒಂದೊಂದು ಅಜ್ಜ ಮೇಲಕ್ಕೆ ಬಂದಿದ್ದೀನಿ. ನನ್ ಗುರಿ ಮಾಡ್ಬೇಕು, ಕೇಳಿಸ್ಕೊಳ್ಳಪ್ಪ. ಎಲ್ಲಿಂದ ನಾನು ಎಷ್ಟು ಮೆಟ್ಲು ಹತ್ಕೊಂಡು ಬಂದೆ ಅನ್ನೋದಕ್ಕಿಂತ ಅಂತಿಮವಾಗಿ ನಾನು ಭಗವಂತನ ದರ್ಶನ ಮಾಡ್ಲಿಕ್ಕೆ ಆಯ್ತು ಆಗ್ಲಿಲ್ವೋ ಇಷ್ಟೇ. ಮೆಟ್ಲು ಹತ್ಕೊಂಡೋಗಿ ಅರ್ಧಕ್ಕೆ ವಾಪಸ್ ಬಂದವರು ಇದ್ದಾರೆ. ತಮ್ಮನ್ನ ಓದ್ಕೊಂಡು ಅವರು ಒಂದು ಡ್ಯೂಟಿಗಳಲ್ಲಿ ಹೋಗ್ತಾರೆ, ಒಂದು ಮನೇನು ಕಟ್ಟಿದೆ. ಮತ್ತೆ ನಿನ್ ಪ್ರಾಬ್ಲಮ್ ಏನು ಗೊತ್ತಾ, ನೀನ್ ಹಳೇದ್ ಏನೇನು ಮಾಡಿದಿ ಅದ್ ಯಾರಿಗೂ ಬೇಕಿಲ್ಲಯ್ಯ. 2000 ಕೊರೋನಾ ಟೈಮಲ್ಲಿ 1 ಎಕರೆ ಜಮೀನ್ ಸಹ ತಗೊಂಡ ಸಂಪಾದನೆ ಮಾಡಿ ನಾನು. ಮತ್ತೆ ಅದನ್ನೇ ಹೇಳ್ತೀಯಲ್ಲಪ್ಪ. ಹೌದು, ನೀನ್ ಸಾಧನೆ ಮಾಡಿದ್ದೀಯಾ, ನೀನ್ ಅದ್ಭುತ. ಆದ್ರೆ ಇಲ್ಲಿ ಕೇವಲ ಮಾತಿರಬೇಕಾಗಿರುವುದು ನಿನ್ನ ಹೆಂಡತಿ ವಿಚಾರದಲ್ಲಿ. ಹೌದಣ್ಣ, ಅಷ್ಟೇ. ಅದ್ರಲ್ಲಿ ನಾನು ಹಿಡಿದ್ಬಿಟ್ಟೆ, ಪ್ರತಿ ಯಾವ್ದ್ರಲ್ಲೂ ನಾನು ಇದ್ ಮಾಡ್ಲಿಲ್ಲ. ಒಬ್ಬ ಗಂಡಸಾದವನು ಅಥವಾ ಮನೆಯ ಯಜಮಾನ ಆದವನು ಹೆಣ್ಮಗಳನ್ನ ಸರಿ, ಈಗ ನಾನು ಕೆಣಕ್ತಾ ಹೋದ್ರೆ ನೀನು ತುಂಬಾ ಕಡೆ ಸಿಗಾಕೊಳ್ತೀಯ. ಅವತ್ತು 5 ಜನ ಅಣ್ಣ ತಮ್ಮದಿರು ನಿನಗೆ ಕೊಡಬೇಕು ಅಂತ ಅವ್ರ ತಂಗಿಯನ್ನು ಬಂದಾಗ ನೀನು ಕೊಟ್ಟ ಕಾರಣ ಏನಿತ್ತಪ್ಪ? ಅವಳು ಸಿರಿವಂತಿಕೆಯಲ್ಲಿ ಬೆಳೆದ್ಬಿಟ್ಟವಳು, ನನ್ನ ಮನೆಗೆ ಬಂದ್ರೆ ಅವಳಿಗೆ ಬೇಕಾದಂಗೆ ನೋಡ್ಕೊಳ್ಳೋ ಕಷ್ಟ ಆಗುತ್ತೆ ಅಂತ ಬಡವ್ರ ಮನೆ. ಏನಾಯ್ತು ಈಗ? ಬಡವನಿಗೆ ಸಿರಿತನ ಬಂದಾಗ ಅಯ್ಯೋ ನನ್ನ ಮನೆ ಚಿಕ್ಕದು, ಸಿರಿತನ ಬೇಡ. ಅರೆ ಸಿರಿತನ ಬರೋದೇ ನೀನು ಬಡವ ಇದ್ದೀಯಾ ಅಂತ. ಅಯ್ಯೋ ನಾನು ಬಡವ ಇದ್ದೀನಿ, ಇದು ನಿಭಾಯಿಸೋಕ್ಕಾಗಲ್ಲ ಅಂತ ಸಿರಿತನವನ್ನು ವಾಪಸ್ ಗಳಿಸಿದ್ರೆ ಮತ್ತೆ ಹಣೆ ಬರ ನಿನ್ನ ಬದುಕು ದರಿದ್ರವಾಗಂತೂ ಬಿಟ್ಟು ಹೋಗುತ್ತೆ. ಹೌದಲ್ಲ? ಅವತ್ತು ಇನ್ನೊಬ್ಬರಿಗೆ ನಮ್ಗೆ ಇಷ್ಟಪಟ್ಟಿದ್ದೀನಿ, ನಾನು ಕರ್ಕೊಂಡು ಹೋಗ್ಬಿಡು ಅಂದ. ನನ್ನ ತಮ್ಮಂದ್ರೆಲ್ಲ ಚಿಕ್ಕ ಹೇಳಲ್ಲ. ಅಲ್ಲಿ ನೀನೇನ್ ನಿರ್ಧಾರ ತಗೊಂಡೆ ಅದು ಸರಿನೇ ಇದೆ. ಅದೇನು ಕೂಲಿ ಆಳ ಮಗಳು ಬಂದಿದ್ಲಲ್ಲಪ್ಪ ನಾನು ಚಿನ್ನ ತಗೊಂಡು ಬರ್ತೀನಿ ಅಂತ, ಅಲ್ಲಿ ನೀನ್ ಸರಿಯಾಗಿ ಮಾಡಿದೆ. ಆದ್ರೆ ಇನ್ನೊಂದು ಸಂಬಂಧ ಬಂತಲ್ಲ, ನಿನ್ ಸಂಬಂಧಿಕರದೆ 5 ಜನ ಅಣ್ಣ ತಮ್ಮದಿರು, ಅವ್ರಷ್ಟು ಜನ ನಿನಗೆ ಕೊಡೋಕೆ ಬಂದ್ರು. ನಾನು ತಾಳಿ ಕಟ್ಟಿಸ್ಕೊ ನಾನು ಬರೋಕ್ರೆ ತಯಾರಿದ್ದೀನಿ ಅಂತ ನಿಮ್ಮ ತಂಗಿ ಗಂಡನು ಕೂಡ ನಿಮ್ಗೆ ಹೇಳಿದ್ರು, ನೀನ್ ಅದನ್ನು ಬೇಡ ಅಂದೆ. ಹೌದಲ್ಲ? ಏನು ಕೊಟ್ಟಿದ್ದ ಕಾರಣ? ಸಿರಿವಂತರು ಮಗಳು ನಿಭಾಯಿಸೋದಿದ್ದಿದ್ರೆ ಈಗ ಸರಿ ಆಯ್ತು. ಬಡವ್ರ ಮನೆ ಮಗಳದ್ದು ಏನಾಯ್ತು ಕತೆ? ಬಡತನ ಸಿರಿತನ ಅನ್ನೋದು ಅದು ದೊಡ್ಡ ಡೂಪ್ಲೆಕ್ಸ್ ಮನೆಯಲ್ಲಿ ಬೆಳೆದಿದ್ದಾರ, ಗುಡಿಸದಲ್ಲಿ ಬೆಳೆದಿದ್ದಾರ, ವಿಷಯ ಅದಲ್ಲ, ನಡವಳಿಕೆ. ಆಯ್ತು, ಅಲ್ಲಿಂದ ತಗೊಂಡ್ರೆ ನಿಂದ ಹಾಸ್ಕು ಒತ್ಕೋನೋ ಅಷ್ಟಿದೆ. ಹಾಗಾಗಿ ಹೆಂಡತಿ ವಿಚಾರದಲ್ಲಿ ಯಾವುದೇ ಗಂಡಸಾಗ್ಲಯ್ಯ, ಪ್ರೀತಿ ಮಾಡೇ ಮದುವೆ ಆಗಿರ್ಲಿ, ಒಂದು ಶಿಸ್ತು ಅಂತ ಇರಬೇಕು. ಎಲ್ಲೆಲ್ಲಿ ಬಾಲ ಕಟ್ ಮಾಡಬೇಕು ಕಟ್ ಮಾಡ್ತಾ ಇರಬೇಕು. ಹೆಂಡತಿ ಗಂಡಂದಾದ್ರೂ ಅಷ್ಟೇ, ಗಂಡ ಹೆಂಡತಿದಾದ್ರೂ ಅಷ್ಟೇ. ಇಲ್ಲ ನಾನು ತುಂಬ ಪ್ರೀತಿಸ್ತೀನಿ, ಅಥವಾ ಅಯ್ಯೋ ಬಡವ್ರ ಮನೆ ಮಗಳು, ಅಯ್ಯೋ ಬಿಡು ಅವಳು ಸರಿ ಹೋಗ್ತಾಳೆ ನೋಡಪ್ಪ. 9 ಗಂಟೆಗೆ ಊಟ ಮಾಡಬೇಕಾದವಳು ಪಾಪ ಎಲ್ರಿಗೂ ಅಡುಗೆ ಮಾಡಿ ಊಟ ಬಡಿಸಿ 12 ಗಂಟೆಗೆ ಮಾಡ್ತಾವಳೆ ಅಂದಾಗ ಆರೋಗ್ಯ ಗ್ಯಾಸ್ಟ್ರಿಕ್ ಬಂದ ಮೇಲೆ ಸಾಯ್ತಿ ಅಷ್ಟೇ, ಕರೆಕ್ಟ್ ಟೈಮಿಗೆ ಊಟ ಮಾಡು. ಇಂಥ ವಿಚಾರಗಳಲ್ಲಿ ನಾವು ಕ್ಷಮಿಸ್ಬೋದು, ಬುದ್ಧಿ ಹೇಳ್ಬೋದು. ಗಂಡನನ್ನೇ ಲೋಪರ್ ಬಡ್ಡಿ ಮಗ ಅಂತ ಬೈಯೋರ್ನೆಲ್ಲ ಇದೇನು ಊಟ ಮಾಡದೆ ನಿಧಾನಕ್ಕೆ ಊಟ ಮಾಡುವಂಥ ಚಿಕ್ಕ ಸಮಸ್ಯೆನ ಇದು? ಇಲ್ಲ, ಇಂಥ ವಿಚಾರಗಳು ನಾನು ಸಹಿಸ್ತಾ ಬಂದೆ ಅನ್ನೋದಾದರೆ ಇದಲ್ಲ ಇನ್ನೂ ಜೋರಾಗಿ ಆಗ್ತಾ ಇದೆ ಮುಂದಕ್ಕಿದು.
ನೋಡ ಮದುವೆ ಆಗಿದ್ದು 4 ವರ್ಷದಿಂದ ಇದೇ ಅನ್ಭೋಗಿಸ್ಕೊಂಡ ಬಂದ್ಬಿಟ್ಟಿದ್ದೀನಿ ನಾನು. ನಿನ್ನ ಎಡವಟ್ಟುಗಳು ಅಲ್ಲಿ ಇರೋದ್ರಿಂದ ಹಂಗಾಗ್ತೆ. ಸ್ವಲ್ಪ ಬದಲಾಗಪ್ಪ, ನಿನ್ನ ಆಲೋಚನೆಯನ್ನು ಬದಲಾವಣೆ ಮಾಡು, ನಿನ್ನ ಥಿಂಕಿಂಗ್, ನಿನ್ನ ಚಿಂತನೆಯನ್ನು ಬದಲಾಯಿಸು. ಆಕೆಯೇ ಅಥವಾ ಅವಳು ಸರಿ ಹೋಗ್ಬೋದು, ಇಲ್ಲ, ಮನೆಯ ನೆಮ್ಮದಿ, ಮನೆಯನ್ನು ಕಟ್ಟಿರೋ ಸಾಮ್ರಾಜ್ಯವನ್ನು ನೀನು ಉಳಿಸ್ಕೊಳ್ಬೇಕು ಅಂದರೆ ಈಕೆಯನ್ನು 4 ತಿಂಗಳಾದ ಮೇಲೂ ಈಕೆ ಇದೇ ಭಾಷೆ ಮುಂದುವರಿತು, ಇದೇ ವರ್ತನೆ ಮುಂದುವರಿತು ಅಂದರೆ ಈಕೆಯನ್ನು ನೀನು ಕಾನೂನಾತ್ಮಕವಾಗಿ ತ್ಯಜಿಸಬೇಕು. ಅರ್ಥ ಆಯ್ತಲ್ಲ? ಸರಿ ಅಣ್ಣ. ನೀನು ಕರ್ಕೊಳ್ತೀಯ ಅನ್ನೋ ಧೈರ್ಯದ ಮೇಲೆ ಎಗರಾಡ್ತಿರೋದು. ನೀನು ತ್ಯಜಿಸಿದ್ದೆ ಅನ್ನೋದಾದರೆ ಅದ್ರ ಅಣ್ಣ ನಾನು ಬಿಡು ಅವಳನ್ನು ಕೊಲ್ತೀನಿ ಅಂತ ಅಂದಾಗ ತಮಾಷೆಗನ್ನೋ ಏನನ್ನೋ ಅದು ಅವನಿಗೆ ಬಿಟ್ಟಿದ್ದು. ಆದರೆ ಹಂಗಾದಾಗಲೇ ತಾನೇ ಬುದ್ಧಿ ಬರೋದು, ಅಯ್ಯೋಯಪ್ಪ ನನ್ನನ್ನು ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತಿದ್ರು ಅಂತ. ನಾನು ಹೆಂಗೋ ಅಂದರೆ ಇಲ್ಲಿ ಅಲ್ಲೊಂಚೂರು 2,000 ಜಾಸ್ತಿ ಸಂಬಳ ಸಿಗುತ್ತೆ ಅಂದ್ಕೊಂಡು ಇಲ್ಲಿ ಕೆಲಸ ಬಿಟ್ಬಿಟ್ನಂತೆ. ಬಟ್ ಸ್ವಲ್ಪ ಸಂಬಳ ಕಡಿಮೆ ಆದರೂ ಕೂಡ ಚೆನ್ನಾಗಿ ನೋಡ್ಕೊಳ್ತಿದ್ರಂತೆ. ಇಲ್ಲಿ ಅಲ್ಲೊಂಚೂರು ಸಂಬಳ ಜಾಸ್ತಿ ಸಿಗುತ್ತೆ ಅಂದ್ಕೊಂಡು ಇಲ್ಲಿ ಬಿಟ್ಬಿಟ್ಟಾನೆ. ಆದರೆ ಸಂಬಳ ಜಾಸ್ತಿ ಕೊಡ್ತಾರೆ, ಬಟ್ ಅಲ್ಲಿ ಕ್ರೂರವಾಗಿ ನಡೆಸ್ಕೊಳ್ತಾರೆ ಅಂದಾಗ ಅವನಿಗೆ 2,000 ಕಡಿಮೆ ಆದರೂ ಪರವಾಗಿಲ್ಲಪ್ಪ, ನನಗೆ ಅಲ್ಲೇ ಚಂದ ಇತ್ತು ಅಂದ್ಕೊಂಡಂತೆ. ಅಂದರೆ ಸಂಬಳ ಚೆನ್ನಾಗಿರೋದಕ್ಕಿಂತ ಒಬ್ಬ ಕಾರ್ಮಿಕನಿಗೆ ಅಥವಾ ಒಂದು ಗೌರವ ಎಲ್ಲಿರುತ್ತೋ ಅಲ್ಲಿರೋದು ಚಂದ ಅಲ್ವಾ ಅಂತ. ಹಂಗೆ ತವ್ರ ಮನೆಗೆ ಹೋಗ್ತಾಳೆ, ಅಲ್ಲಿ ಅಣ್ಣ ಕೊಲ್ಲೋವಷ್ಟು ರೌದ್ರನಾದಾಗ ಅಯ್ಯಪ್ಪ ಗಂಡನ ಮನೆ ಚೆನ್ನಾಗಿತ್ತಲ್ಲ ಅಂತ ಅನ್ಸೋದಲ್ವಾ ಆಕೆಗೆ. ಅದಕ್ಕೆ ನೀವೆಂದೂ ಅವಕಾಶ ಮಾಡಿಕೊಟ್ಟೇ ಇಲ್ಲ. ಅವಳು ಹೋಗೋದು ನೀವು ಕರ್ಕೊಂಬರೋದು. ನೋಡಪ್ಪ, ಹೆಣ್ಣಿಗೆ ಸ್ವತಂತ್ರ ಕೊಡಬೇಕು, ಆಕೆ ಗೌರವ ಕೊಡಬೇಕು, ಆಕೆಯ ಭಾವನೆಯನ್ನು ಗೌರವಿಸಬೇಕು, ಆದರೆ ಉಚ್ಚಾಟಗಳನ್ನಲ್ಲ, ಆದರೆ ಅವರ ಅತೃಪ್ತ ಮನಸ್ಥಿತಿಗಳನ್ನಲ್ಲ, ಅಥವಾ ಅವರ ಅಸ್ವಸ್ಥ ಮನಸ್ಥಿತಿಗಳನ್ನಲ್ಲ. ನೀನೆಲ್ಲದರಲ್ಲೂ ಅದ್ಭುತವಾಗಿ ಮಾಡಿದೀಯ. ಇದೊಂದು ವಿಚಾರದಲ್ಲಿ ನಾಳೆ ಹೋಗು, ಅವ್ರಿಗೆ ಅದನ್ನು ಹೇಳು. ಮುಂದಿನ ಇದೊಂದು ಬಾರಿ ನಾನು ಸ್ವೀಕಾರ ಮಾಡ್ತೀನಾದರೂ ಕೂಡ ನೀನಾದರೂ ಮುಂದೆನೇ ಹೇಳಿ ಬರಬೇಕು. ಲೋಪರ್ ಬಡ್ಡಿ ಮಗ, ಅದು ಇದು ನಾಲಿಗೆ ಕುಯ್ಯುವಷ್ಟು ಅವರು ಮನೆಯವರು ಎಚ್ಚರಿಸಬೇಕು, ನೀವು ಎಚ್ಚರಿಸಬೇಕು. ಯಾಕಂದರೆ ನಿಮ್ಮಿಂದ ತಪ್ಪಿಸ್ಕೊಂಡು ಇನ್ನೆಲ್ಲ ಹೋಗಿ ಅದೇ ಭಾಷೆಯನ್ನು ಬಳಸಿದ್ರೆ ನೀವು ತಡ್ಕೊಂಡಿದ್ದೀರ, ಬಟ್ ಹೊರಗಡೆ ಸಮಾಜ ತಡ್ಕೊಳಲ್ಲ. ಹೌದಲ್ಲ? ತಡ್ಕೊಳಲ್ಲ. ನಾನಾದ್ರೂ ಹೆಣ್ಮಕ್ಳಲ್ಲಿ ನಮ್ ತಂಗಿರ್ ಕಷ್ಟ ಸುಖ, ನಮ್ ತಂಗಿರ್ ಮುಖ್ಯ ಆಗಲ್ಲಪ್ಪ. ನೀನ್ 10 ಜನ ಜೊತೆ ಬೆಳೆದೋ, ಒಬ್ಬನೇ ಬೆಳೆದೋ, ಹಂಗಾರೆ ಒಬ್ಬನೇ ಬೆಳೆದಿರೋನು ಮಾತ್ರ ಅದನ್ನ ಸಹಿಸ್ಕೊಳ್ಬೇಕು ಅಥವಾ ಸಹಿಸ್ಕೊಳ್ಬಾರ್ದು. ನೀವು 4 ಜನ ಜೊತೆ ಬೆಳೆದಿರೋದ್ರಿಂದ ನೀವು ಸಹಿಸ್ಕೊಂಡಿದ್ದೀರಿ ಅಂತಲ್ಲ. ಅರೆ, ಅದು ವಿಷಯ ಅದಲ್ಲ. ಅಂತಿಮವಾಗಿ ತಿಪ್ಪೇಲಿ ಮಾಡ್ಬೇಕಾಗಿರೋದನ್ನು ಒಲೆ ಮುಂದೆ ಮಾಡಿದ್ರೆ ಅದು ತಂಗಿ ಇದ್ರೇನು ಬಿಟ್ರೇನು? ಹೌದಲ್ಲ? ಅಯ್ಯೋ ಬಿಡಪ್ಪ, ನಾವು ತಂಗಿ ಜೊತೆ ಇದ್ದವರು ಅಥವಾ ಹೆಣ್ಮಕ್ಳು ಜೊತೆ ಬೆಳೆದವರು ಒಲೆ ಮುಂದೆನೆ ಮಾಡಿದ್ದಾಳೆ ಪರವಾಗಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ತಿಪ್ಪೇಲಿ ಮಾಡೋದನ್ನು ತಿಪ್ಪೇಲೇ ಮಾಡಬೇಕು. ಅವಳು ತಿಪ್ಪೇಲಿ ಮಾಡೋದನ್ನು ಒಲೆ ಮುಂದೆ ಮಾಡ್ತಿದ್ದಾಗ್ಲೂ ನೋಡ್ಕೊಂಡು ಕೂತಿದ್ದಲ್ಲಪ್ಪ ನೀನು. ಅಮ್ಮನಿಗೆ ಹೇಳಿದ್ರು ಸರಿ, ಅಪ್ಪಂಗೆ ಹೇಳೋದು ಬೇಡ, ಅಮ್ಮನಿಗೆ ಹೇಳ್ಬೇಕು, ತಮ್ಮಂದಿರಿಗೆ ಹೇಳ್ಬೇಕು. ನೀನೊಬ್ಬ ಮೊದಲು ಫ್ಯಾಮಿಲಿ ಮ್ಯಾನ್ ಆಗು, ಕುಟುಂಬದ ಮನುಷ್ಯನಾಗು. ಈಗ ಅಣ್ಣ ನಿಮ್ ಜೊತೆ ಮಾತಾಡಕ್ ಮುಂಚೆ ತಾಯಿ ಹತ್ರ ಮಾತಾಡಕ್ ಬಂದಿದ್ ನಾನು. ಈಗ ಇಲ್ಲಿ ಹೇಳ್ತಾ ಇದಾರೆ ಏನಂದ್ರೆ, ಏನಪ್ಪ ಮಾಡೋದು, ನಾಳೆ ಬೆಳಿಗ್ಗೆ ಬಂದ್ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರು ಕಾವಲು ಇರ್ತಾರ, ಇರೋ 2 ತಮ್ಮಂದ್ರ ಭವಿಷ್ಯ ಹಾಳಾಗ್ತದ, ನಮ್ ಮನೆ ಇರ್ತದ, ಆಮೇಲೆ ಎಲ್ಲ ಅನ್ಭೋಗಿಸ್ಬೇಕಾಗ್ತದ, ಏನ್ ಮಾತಾಡೋದು ಇವಾಗ ಅಂತ ನಮ್ ತಾಯಿ. ಯಾರು ಬಲ್ಲವ್ರಿಲ್ಲಯ್ಯ. ನಮ್ಮ ಮನೆ ಗೌರವ ಅಂದ್ಕೊಂಡಿದ್ದವ್ರ ಮನೆ ಹೆಣ್ಮಕ್ಳೆಲ್ಲ ಯಾವನಿಂದಲೂ ಓಡೋಗಿ ಅಂದರೆ ಈ ಗೌರವ ಅನ್ನೋದು ಅದು ನಾವು ಬಲವಂತವಾಗಿ ಕಾಪಾಡ್ಕೊಳ್ಳೋದಲ್ಲ. ಅದಕ್ಕೆ ಬೇಕಾದ ಮನೆಯ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋ ಮೂಲಕ ನಾವು ಅದನ್ನು ಕಾಪಾಡ್ಕೊಳ್ಬೋದೇ ಹೊರತು ನಾವು ಹೊರಗಡೆ ಮುಚ್ಚಿಡೋದ್ರಿಂದ ಗೌರವ ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನೀವು ವಿಷಯ ಮುಚ್ಚಿಡ್ಬೋದು ನಿಮ್ಮ ಕೈಲಿ ಆಗುವಷ್ಟು, ಬಟ್ ಒಂದು ಹಂತ ಆದಮೇಲೆ ಅದು ಬಂದೇ ಬರುತ್ತೆ. ಈಗ ನಿಮ್ಮ ಮನೆ ಬಾಗಿಲು ಕಿಟಕಿ ಎಲ್ಲ ಹಾಕಿ ಒಳಗಡೆ ಅಣಸ್ಲೇನು ಕುಯ್ಯಪ್ಪ, ನಿನ್ನ ಅಣಸ್ಲೇನು ಕುಯ್ಯೋದು ಯಾರು ನೋಡದೇ ಇರ್ಬೋದು, ಒಟ್ಟು ವಾಸನೆ ಮಾತ್ರ ಆಚೆಗೆ ಹೋಗುತ್ತಲ್ಲಯ್ಯ. ಹೌದು ತಾನೆ? ನಿನ್ನ ಕತೆ ಹಂಗೆ ಆಯ್ತು. ಈಗ ನೀನು ಅಳಸ್ಲೇನು ಮುಚ್ಚಿಡ್ಕೊಳ್ಬೋದು, ಆದರೆ ಅದರ ವಾಸನೆ ಆಗಲ್ಲ. ಗೌರವ ಅವರ ಎಲ್ಲರ ಮನೆಯದು ದೋಸೆ ತೂತೆ, ಎಲ್ಲರ ಮನೆಯಲ್ಲೂ ಸಮಸ್ಯೆಗಳಿದ್ದಾವೆ. ನಿಂದು ಈ ಥರ ಸಮಸ್ಯೆ, ಇನ್ನೊಬ್ರದ್ದು ಬೇರೆ ಥರ ಸಮಸ್ಯೆ. ಹಾಗೆ ಈ ಸಮಾಜದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಪ್ಪ. ಅರ್ಥ ಆಯ್ತಲ್ಲ? ಸಮಾಜಕ್ಕೆ ಎದುರುಕೊಂಡು ವಿಷ ಸರ್ಪ ಅಂತಂದು ಮನೇಲಿ ಇಟ್ಕೊಂಡ್ರೆ ಆಮೇಲೆ ಇವಾಗ ಒಬ್ಬರು ಸಾಯೋ ಜಾಗದಲ್ಲಿ 5-6 ಜನ ಸತ್ತಿರ್ತಾರಷ್ಟೇ. ಅರ್ಥ ಆಯ್ತಲ್ಲ? ಬಿಡು, ಈ ಆಲೋಚನೆಯನ್ನು ಬಿಟ್ಟು ಸ್ವಲ್ಪ ಆ ಹೆಣ್ಣಿನ ವಿಚಾರವಾಗಿ ಕಠೋರವಾಗು.
ಆಕೆಗೇನೋ ಶಿಕ್ಷೆ ಕೊಡು ಅಂತಲ್ಲ, ನಿನ್ನ ವ್ಯಕ್ತಿತ್ವ ನೋಡಿದ್ರೆ ನಿನ್ನ ಮುಂದೆ ಕೆಟ್ಟದ್ದು ಮಾತಾಡ್ಲಿಕ್ಕೆ ಹೆದರಬೇಕು, ಹಂಗಿರ್ಬೇಕು ನಮ್ಮ ವ್ಯಕ್ತಿತ್ವ. ನಿನ್ನ ಮುಂದೆ ಕೆಟ್ಟದ್ದು ಮಾತಾಡಿದ್ರೆ ಅಯ್ಯೋ ಇವನು ಬಿಡ್ತಾನ ಅನ್ನೋ ಥರ ಇರಬೇಕು. ಅದನ್ನು ಬಿಟ್ಟು ಬಿಡು ನಾನು ಹೆಂಗೆ ಬೈದ್ರು ಇವನು ಸಹಿಸ್ಕೊಳ್ತಾನೆ ಅಂದಾಗ ಅದು ಹಂಗಿರಬಾರ್ದಪ್ಪ. ಆಯಿತು, ನೀನು ಹಿರಿಯರನ್ನ ಕರ್ಕೊಂಡು ಹೋಗು, ಕಡೇ ಸಾರಿ ಒಂದು ಅವಕಾಶ ಕೊಡು, ಅದನ್ನು ಮೀರಿಯೂ ಹಂಗಾದರೆ ತಾಂಡೋಗಿ ಅವ್ರ ಮನೆಗೆ ಬಿಟ್ಬಿಟ್ಟು ಕೈ ಮುಗಿದ್ಬಿಟ್ಟು ಮಡಿಕಳ್ರಪ್ಪ ನಿಮ್ಮ ಹೆಣ್ಮಗಳು ನೀವೇ ಅಂದ್ಬಿಟ್ಟು ಕಾನೂನಾತ್ಮಕವಾಗಿ ಏನು ಮಾಡಬೇಕೋ ಮಾಡು. ಬಟ್ ಈ ಸಾರಿ ಕರ್ಕೊಂಡು ಬಂದಾಗ ನೋಡು, ತಾಳ್ಮೆಯಿಂದ ಗಮನಿಸು ಏನಾದರೂ ಬದಲಾವಣೆ ಆಯಿತಾ ಇಲ್ಲ. ಮತ್ತು ಅದೇ ಅವಾಚ್ಯ ಶಬ್ದ, ಅದೇ ಹೊಲಸು ಬಾಯಿ, ಅದೇ ಕೆಟ್ಟ ವರ್ತನೆ ಬರ್ತಾ ಇದೆ ಎಂದಾಗ ಯಾರ ಮಾತು ಕೇಳಬೇಡ. ನೀನು ಕಾನೂನಾತ್ಮಕ ಏನು ತಾಂಡು ಒದ್ದು ಮನೆಯಿಂದ ಹೊರಗಡೆ ಹಾಕಿ ನಿನ್ನ ತಮ್ಮಂದಿರ ಭವಿಷ್ಯ ಕಟ್ಟೋಕೆ ಶುರು ಮಾಡು. ಪರವಾಗಿಲ್ಲ, ತಮ್ಮ ಬದುಕು ಹಾಳಾದರೂ ತಮ್ಮಂದಿರ ಬದುಕನ್ನು ಕಟ್ಟಿ ಮಹಾತ್ಮರಾದವರಿದ್ದಾರೆ, ಹೌದಲ್ಲ? ಅಣ್ಣ ಈಗಲೂ ನನ್ಗೆ ಯಾರಾದ್ರೂ ಕೇಳಿದ್ರೆ ಹಂಗೆ ಹೇಳೋದು, ನನ್ ಲೈಫ್ ಅಂದ್ಗೂ ಹಿಂಗೂ ಹಾಳಾಗಿದೆ, ಇಷ್ಟ ಆಗ್ಬಿಟ್ಟಿದೆ. ಹಾಳಾಗಿಲ್ಲ, ಹಾಳು ಮಾಡ್ಕೊಂಡಿದೀಯ. ನಿನ್ನ ತಮ್ಮಂದಿರಿಗೆ ಇದನ್ನು ಬುದ್ಧಿ ಹೇಳಬೇಕು ನೀನು. ನೋಡ್ರಪ್ಪ, ನಾವ್ ಹೆಂಗೋ ಒಳ್ಳೆಯವರನ್ನೇ ಹುಡುಕಿ ತಂದು ಮದುವೆ ಮಾಡ್ಬೋದು, ಬಟ್ ಏನೋ ಸ್ವಲ್ಪ ಅಲ್ಲಿ ಯಾಕೋ ವಿಚಿತ್ರ ಆಗ್ತಾ ಇದೆ ಎಂದಾಗ ನೀವು ಶುರುವಿನಿಂದಲೇ ಸರಿ ಮಾಡ್ಕೊಳ್ಬೇಕು. ನನ್ನಂಗೆ ಹಾಳಾಗ್ಬೇಡದಪ್ಪ ಅಂತ. ಅಣ್ಣ ಅವರು ನಾನೆಷ್ಟೋ ಅವರು ಅಷ್ಟೇ ಅಣ್ಣ. ಅವರು ಸಂಪಾದನೆ ಮಾಡಿ ತಿಂಗಳಿಗೆ ಇಷ್ಟು ಅಂತ ಚೀಟಿಗಳು ನನ್ನ ಕೈಯಲ್ಲೇ, ಅವ್ರ ಕಾರ್ಡ್ಗಳು ಕೂಡ ನನ್ನ ಕೈಯಲ್ಲೇ ಇದೆ. ಅವ್ರ ಸಂಪಾದನೆ ATM ಕಾರ್ಡ್ ಸಹ ಅವ್ರು ಇಟ್ಕೊಂಡಿಲ್ಲ. ಈ ಯಜಮಾನ ಸಿನಿಮಾ ನೋಡಿದೀಯನಪ್ಪ? ಹಾ ನೋಡಿದ್ದೀನಿ. ಹಳೇದು ವಿಷ್ಣುವರ್ಧನ್ ಸರ್ದು. ಹಾ ನೋಡಿದ್ದೀನಿ. ಅಲ್ಲಿ ತಮ್ಮಂದರ ಜೀವನ ಕಟ್ಟುತ್ತಾನೆ ಆ ಹಿರಿಯ ವಿಷ್ಣುವರ್ಧನ್ ಸರ್ ಅಥವಾ ಅವ್ರು ಏನೋ ಇದಾರಲ್ಲ, ಅವರು ತಮ್ಮಂದ್ರ ಜೀವನ ಕಟ್ಟೋದ್ರಲ್ಲೇ IAS ಮುಗಿಸ್ಬಿಡ್ತಾರೆ, ಹೌದಲ್ಲ? ಸಿ ಅವ್ರದ್ದು ಹಿಂದೇನೋ ಒಂದು ಕತೆ ಇತ್ತು, ನಿಮ್ಮ ಥರನೇ ಮದುವೆ ನಿಂತೋಗಿತ್ತು. ಬಟ್ ಯಾವಾಗ ನನ್ನ ಬದುಕು ಹಿಂಗಾಯ್ತು ಅಂತೋ ಅವ್ರ ಬದುಕಿನ ಆಸೆ ಬಿಟ್ಟು ತಮ್ಮಂದಿರ ಜೀವನವನ್ನು ಕಟ್ಟಿ, ಇವತ್ತು ನಮಗೆ ಆ ಸಿನಿಮಾ ಅಂದಾಗ ತಮ್ಮಂದಿರ ಅಷ್ಟು ನೆನಪಾಗಲ್ಲ, ತಮ್ಮಂದಿರ ಜೀವನಕ್ಕೋಸ್ಕರ ತನ್ನ ಬದುಕನ್ನು ತ್ಯಾಗ ಮಾಡಿದ ಆ ಕ್ಯಾರೆಕ್ಟರ್ ನಮಗೆ ನೆನಪಾಗುತ್ತೆ. ಹಂಗೆ ಈ ಹೆಣ್ಣಿನ ವಿಚಾರ ಯಾಕೋ ಸರಿ ಹೋಗ್ಲಿಲ್ವಾ, ಡಿವೋರ್ಸ್ ಮಾಡಿ, ಈಗ ಡಿವೋರ್ಸ್ ಅನ್ನೋದು ಈಗ ನಾನು ಬಳಸಲ್ಲ, ಮುಂದಿನ 4 ತಿಂಗಳವರೆಗೂ ನೀನು ಕಾಯಬೇಕು. ಇದಕ್ಕೂ ಮೀರಿದ ಕಾರಣಗಳು ಸಿಗ್ತವೆ ನೀನು ಬಿಡ್ಲಿಕ್ಕೆ ಅಥವಾ ಕಟ್ಕೊಳ್ಳಿಕ್ಕೆ. ಅರ್ಥ ಆಯ್ತಲ್ಲ? ಅವರೇ ತವ್ರ ಮನೆಯವರು ಅಥವಾ ನಿನ್ನ ಮಾವನ ಮನೆಯವರು ಹೇಳಬೇಕಾದ್ರೆ ಕಣಪ್ಪ ಈಗಲೇ ಹೇಳ್ತವ್ರೆ ಬಿಟ್ಬಿಡೋಣ ಅಂತ ಬಿಟ್ಬಿಡ್ಬೇಕು. ಮುಂದೊಂದು ದಿವ್ಸ ನೀನು ಬಿಡೋಕೆ ಹೋದ್ರು ಅದು ನೀನೊಂದು ಬಿಡಲ್ಲ. ಅವತ್ತು ನಾವು ಹೇಳ್ದೋ ಬಿಡು ಅಂತ ಬಿಡಲಿಲ್ಲ, ಈಗ ಅನುಭವಿಸು ಅಂತಾರ ಮೇಲೆ. ಹಾಗಾಗಿ ಅವ್ರ ಮನೆಯಲ್ಲೇ ಬಿಟ್ಬಿಟ್ಟು ಬಾ. ನೀನು 4 ತಿಂಗಳು ಸಮಯ ಕೊಡ್ತೀನಿ, ಸರಿ ಹೋಗಿ ತಿದ್ದುಕೊಂಡು ಅದೇನು ಚಿಕಿತ್ಸೆ ತಗೊಳ್ತೀಯೋ ತಗೊಂಡು ಎಲ್ಲ ಸರಿ ಹೋಗಿ ನನ್ನ ಮನೆಗೆ ಬಾ. ಇಲ್ಲ ನೀನು ಮತ್ತೆ ಫೋನ್ ಮಾಡಿ ಲೋಪರ್ರು ಅದು ಇದು ಸಾಯು, ಆಕ್ಸಿಡೆಂಟ್ ಆಗು. ನನಗೂ ತಂದೆ ತಾಯಿ ಇದ್ದಾರೆ, ನನಗೂ ಒಂದು ಬದುಕಿದೆ, ನಂದು ಒಂದು ಸಂಸಾರ ಇದೆ, ನನಗೂ ಬದುಕಲಿಕ್ಕೆ 1000 ಕಾರಣ ಇದ್ದಾವೆ. ನಿನ್ನ ಹೆಂಡತಿಗೋಸ್ಕರ ಸಾಯುವಂಥ ದಡ್ಡ ಬಡ್ಡಿ ಮಗ ನಾನಲ್ಲ. ಅಣ್ಣ ಈಗಲೂ ಹಂಗೆ ನಿನ್ ಹೆಂಡತಿ ಬೇಕಾಗ್ಲಿಲ್ಲಲ್ಲ, 4 ತಿಂಗಳಾಗೈತೆ ಬಂದಿದೆಯೇನೋ ನೋಡಕ್ಕ ನೀನು. ಏನಪ್ಪ 4 ತಿಂಗಳಾಗಿದೆ, ನಿನ್ ಹೆಂಡತಿ ಬೇಕಾಗಿಲ್ವೇನೋ, ನೀನ್ ಬಂದಿದೆಯೇನೋ ನೋಡೋದಕ್ಕೆ, ನಿನ್ ತಂದೆ ತಾಯಿ ಮಾತು ಕೇಳ್ಕೊಂಡಿದೀಯ. ಮತ್ತೆ ಅದನ್ನೇ ಹೇಳಲ್ಲಪ್ಪ, ನಾಳೆ ಹೋಗು ಅಥವಾ ನೀನು ನೆಕ್ಸ್ಟ್ ಹೋಗ್ಬೇಕು ಅಂದ್ಕೊಂಡಿರೋ ಸಮಯಕ್ಕೆ ಹೋಗು, 4 ತಿಂಗಳ ಅವಕಾಶ ಕೊಡು, ಅಷ್ಟರಲ್ಲಿ ಎಲ್ಲ ಸರಿ ಮಾಡ್ಕೊಂಡು ಬಂದರೆ ಕರ್ಕೊಳ್ತೀನಿ. ಈ ಅವಾಚ್ಯ ಶಬ್ದ ಇವೆಲ್ಲ ನಾನು ಸಹಿಸೋನಲ್ಲ ಅಂತ ಹೇಳು. ಇಷ್ಟು ಹೇಳ್ಬಿಟ್ಟು ನೀನು ಮನೆಗೆ ಬಾ. ಬದಲಾವಣೆ ಆಯ್ತಾ ಕರ್ಕೋ, ಇಲ್ವಾ ಡೈವರ್ಸ್ ಕೊಡು, ಇಷ್ಟೇ. ಒಳ್ಳೇದಾಗ್ಲಪ್ಪ. ಐಶ್ವರ, ದೀರ್ಘವಾದ ವಿಚಾರ. ನೋಡಿ, ಇಲ್ಲಿ ಹೆಣ್ಣು ಮಕ್ಕಳಿಗೆ ಅಗೌರವ ತೋರಿಸೋದು ಖಂಡಿತ ಅಲ್ಲ. ಹೆಣ್ಣು ಮಕ್ಕಳಿಗೆ ನಿಮಗನ್ಸ್ಬೋದು ಅಯ್ಯೋ ಹೆಣ್ಮಗಳನ್ನ ದೂರ ಮಾಡ್ತವ್ರಲ್ಲ ಅಂತ. ವಿಷಯ ಹೆಣ್ಮಗಳದಲ್ಲ, ವಿಷಯ ಇದು ದುರ್ವರ್ತನೆಯದ್ದು. ಆ ಜಾಗದಲ್ಲಿ ಗಂಡು ಮಗ ಇದ್ದಿದ್ರು ನಾನು ಅದನ್ನೇ ಹೇಳ್ತಾ ಇದ್ದೆ. ಮಾನಸಿಕವಾಗಿ ಏನೋ ಒಂದು ಕಾಯಿಲೆ ಇದೆ ಅಂದಾಗ ಸರಿ ತೋರಿಸೋಣ ಆಯಿತು. ಬಟ್ ಮಾನಸಿಕತೆ ಇದ್ದಾಗ ಅಥವಾ ಅಂಥದ್ದೇನೋ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ, ಮೈಂಡ್ ಏನೋ ಕೆಟ್ಟು ಹೋಗಿದೆ. ಈಗ ಡಿಪ್ರೆಷನ್ನಲ್ಲಿ ಏನಿಲ್ಲ, ಅಯ್ಯೋ ನನಗೆ ಬದುಕೋಕೆ ಆಗ್ತಿಲ್ಲ ಅಂತ ಏನು ಹೇಳ್ತಾ ಇಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ. ಆದರೆ ಬೇರೆ ಕಡೆ ಹೋಗೋಕೆ ಒಂದು ಮನೆ ಹಾಳು ಮಾಡಿ ಹೋಗಬೇಕಾ? ಇಲ್ವಲ್ಲ.
ಹಾಗಾಗಿ ನಾನು ಹೇಳೋದು, ಪುರುಷರು ನೀವು ನೋಡಿ, ಮದುವೆ ಆದಾಗ ನೀವು ಪ್ರೀತಿ ಮಾಡಿ ಮದುವೆ ಆಗ್ತಿರೋ, ಅರೇಂಜ್ ಮ್ಯಾರೇಜ್ ಆಗ್ತಿರೋ, ನೋಡ್ರಪ್ಪ, ಏನೇ ಹೆಣ್ಣಿಗೆ ನಾವು ಸ್ವಾತಂತ್ರ್ಯ ಕೊಡೋಣ, ಹೆಣ್ಣನ್ನು ಗೌರವಿಸೋಣ, ಹೆಣ್ಣನ್ನು ಪೂಜಿಸೋಣ, ಹೆಣ್ಣಿಗೆ ಕಾಲಿಗೆ ಬೀಳೋಣ, ಆಕೆ ಜಗನ್ಮಾತೆ. ಬಟ್ ಒಂದು ಮದುವೆ ಆದಾಗ ಆಕೆ ಮದುವೆಗೆ ಮುಂಚೆ ಶ್ರೀಮಂತರು ಮನೆಯಲ್ಲಿ ಬೆಳೆದ್ರ, ಬಡವ್ರ ಮನೆಯಲ್ಲಿ ಬೆಳೆದ್ರ, ನೈಟ್ ಪಾರ್ಟಿ, ಡಿನ್ನರು, ಡೇಟಿಂಗು ಹೆಂಗೆ ಬೆಳೆದ್ರು ನಮಗದು ಬೇಕಾಗಿಲ್ಲ. ಅವ್ರು ಏನು ಓದಿದ್ದಾರೆ ಬೇಕಾಗಿಲ್ಲ. ಒಂದು ಮನೆಯ ಗೌರವ, ಸಂಪ್ರದಾಯ, ರೀತಿ ನೀತಿಗಳು ಅಂತ ಇರ್ತವೆ. ಇಲ್ಲ ರೀ, ನಾನು ತವ್ರ ಮನೆಯಲ್ಲಿದ್ದಾಗ ನಾನು ಬೆಳಗ್ಗೆ 12 ಗಂಟೆಗೆ ಎದ್ದೇಳ್ತಿದ್ದು, ನಾನು ಎದ್ದೇಳೋದೆ 12ಗೆ, ನೀವು ಹಂಗಿಂಗೆ ಮಾತಾಡ್ರೆ ನಾನು ಹೋಯ್ತೀನಿ ಅಷ್ಟೇ. ಇಂಥವೇನಾದರೂ ಶುರುವಿನಲ್ಲೇ ಕಂಡು ಬಂತ, ಆಕೆ ಎಷ್ಟೇ ಸುಂದರಿ ಆಗಿದ್ರು, ಅವಳು ಎಂಥ ದೊಡ್ಡ ಹೇಳ್ತಾರಲ್ಲ ಏನೋ ಶ್ರೀಮಂತರ ಮನೆ ಮಗಳಾಗಿದ್ರು, ನಿನ್ನ ಮನೆಗೆ ಆಕೆಯನ್ನು ಇಟ್ಕೊಳ್ಬೇಕು ಬೇಡ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡೋ ಸಮಯ ಅದು. ಅಯ್ಯೋ, ನಾನು ತುಂಬ ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ ಹಿಂಗಂದವರೆಲ್ಲ ಕಡಿಗೆ ದೇವದಾಸ ಥರ ಅಲ್ದು ಚರಂಡಿಗೆ ಬಿದ್ದು ಸತ್ತಿರೋದನ್ನು ನೋಡಿದ್ದೀನಿ ನಾನು. ತಂದೆ ಅತ್ತೆ ಮಾವ ಆದರೂ ಅಷ್ಟೇ, ಬಂದಿರೋ ಸೊಸೆ ಗೌರವ ಕೊಡಬೇಕು. ನಾನು ಅತ್ತೆ, ನಾನು ಹೇಳ್ದಂಗೆ ಕೇಳಬೇಕು. ವಿಷಯ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದಲ್ಲ, ನನ್ನ ಮನೆಯನ್ನು ನೀನು ಚೆನ್ನಾಗಿ ನಡೆಸ್ಕೊಂಡು ಹೋಗವ, ನನಗೆ ನಂಬಿಕೆ ಇದೆ. ಆ ಸೊಸೆಯನ್ನು ಪ್ರೀತಿಯಿಂದ ಮಾತಾಡಬೇಕು. ಈಗ ಅತ್ತೆ, ಅಯ್ಯೋ ನಮ್ಮ ಸೊಸೆಗೇನು ಗೊತ್ತಾಗಲ್ಲ, ಮತ್ತು ನೀವು ಸೊಸೆಯಾಗಿ ಹೋದಾಗ ನಿಮಗೆಲ್ಲ ಗೊತ್ತಾಗ್ತಿತ್ತ? ಇಲ್ಲ, ನಿಮಗೂ ಯಾರೋ ಅತ್ತೆ ಅನ್ನೋರು ಕಲಿಸ್ಕೊಟ್ಟಿರೋದ್ರಿಂದಲೇ ನೀವು ಇಲ್ಲಿಗೆ ಬಂದಿದ್ದೀರಿ. ಸರಿ, ಅತ್ತೆ ಪಾಪ ಗೌರವಯುತವಾಗಿ ನೋಡಿದಾಳೆ ಸೊಸೆಯನ್ನು. ಸೊಸೆ ಏನು ಮಾಡಬೇಕು? ನಂಗೆ ಯಾರೋ ಫ್ರೆಂಡ್ ಇದ್ದಾನೆ, ಮಾತಾಡ್ತೀನಿ, ನಂಗೆ ಕಾಲೇಜು ಫ್ರೆಂಡ್ ಇದ್ದಾನೆ, ನಂಗೆ ಅವ್ನು ಬಿಟ್ಟು ಮಾತಾಡದೇ ಇರೋಕ್ಕಾಗಲ್ಲ, ಇವೆಲ್ಲ ಬಿಟ್ಬಿಡ್ಬೇಕು. ಸಮಾಜದಲ್ಲಿ ಅದರದೇ ಆದ ರೀತಿ ನೀತಿಗಳು ಅಂತ ಇದ್ದಾವೆ. ಮಾತಾಡಲೇಬೇಡಿ, ಗಂಡನಿಗೆ ಅನುಮಾನ ಬಂದುಬಿಡುತ್ತೆ, ಅತ್ತೆ ಮಾವ ನಿಮ್ಮ ಮೇಲೆ ಅನುಮಾನ ಪಟ್ಟು ಸಂಸಾರ ಹಾಳಾಗ್ಬಿಡುತ್ತೆ, ಯಾವ ಫ್ರೆಂಡು ಬೇಡ ಅಂತ ನಾನು ಹೇಳಲ್ಲ. ಏನೇ ಇದ್ರೂ ಗಂಡನ ಮುಂದೆ, ಅತ್ತೆ ಮಾವನ ಮುಂದೆ ಪಾರದರ್ಶಕವಾಗಿರಬೇಕು. ಹೆಂಗೆದ್ದುಕೊಂಡು ಹೋದ್ರೆ ಒಂದು ಸಂಸಾರ. ಅದನ್ನು ಬಿಟ್ಟು ಗಂಡನನ್ನ ಲೋಫರ್ ಅನ್ನೋದು, ಅಥವಾ ಗಂಡ ಹೆಂಡತಿಯನ್ನ ನೀನು 1000 ಹುಡುಗರ ಜೊತೆ ಹೋಗಿ ಬಂದವಳಲ್ವಾ, ಪರಸ್ಪರ ಒಬ್ರಿಗೊಬ್ರು ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ. ಮದುವೆ ಎಂದಾಗ ಅದ್ರ ಹಿಂದೆ ಏನಿದ್ರು ಅದು ಬೇಕಾಗಿಲ್ಲ, ಅದೊಂದು ಹೊಸ ಅಧ್ಯಾಯ. ಮದುವೆಯ ಹರಿಶಿನ ನೀರು ಬಿದ್ದಾಗ ನೀವು ಹಿಂದ್ಗಡೆ ಏನೇ ಅಶುದ್ಧಿ ಆಗಿದ್ರು ಅದೊಂಥರ ಶುದ್ಧಿ ಆದಂಗೆ. ಅಲ್ಲಿಂದ ಆಚೆಗೆ ಹೊರಗಡೆ ಪುರುಷನಿಗೋಸ್ಕರ ಗಂಡನ್ ಬಿಡೋದು, ಅಥವಾ ಹೊರಗಡೆ ಸ್ತ್ರೀಗೋಸ್ಕರ ಹೆಂಡತಿಯನ್ನು ನಿರ್ಲಕ್ಷ್ಯ ಮಾಡೋದು, ಇದೆಲ್ಲ ಪಾಪದ ಕೆಲಸ. ನರಕ ಅನುಭವಿಸ್ತೀರ, ಇದಾಗಬಾರದು. ಹಾಗಾಗಿ ಇಲ್ಲಿ ನೋಡಿ, ಇವರು ಬದುಕನ್ನು ನೋಡಿ, ಇವ್ರದ್ದು ಏನು ತಪ್ಪಿದೆಯೋ ನನಗೆ ಗೊತ್ತಿಲ್ಲ. ಇವ್ರು ಹೇಳೋ ಪ್ರಕಾರ ಇವ್ರದ್ದೇನು ತಪ್ಪಿಲ್ಲ ಅಂತ. ಬಟ್ ನಮಗೆ ತುಂಬ ದೊಡ್ಡ ಆತಂಕ ಅನಿಸಿದ್ದು, ಗಂಡನನ್ನು ನೀನು ಯಾವಾಗ ಸಾಯ್ತೀಯ, ನೀನು ಲೋಪರು, ನೀನು ಬಡ್ಡಿ ಮಗ, ಅದು ಇದು. ಅರೇ, ಒಂದು ಹೆಣ್ಮಗಳಾಗಿ ನಿನಗೆ ಇಷ್ಟ ಇಲ್ವಾ, ಕಾರಣಗಳು ಬೇರೆ ಕೊಡು. ಇವನು ಕುಡ್ದು ಬರ್ತಾನೆ, ಅಥವಾ ಇವನು ಸರಿ ಇಲ್ಲ, ಅಥವಾ ಇವನು ಪ್ರೀತಿ ಕೊಡಲ್ಲ, ಅಥವಾ ಇವನು ಅದು ಇದು, ಏನು ಕಾರಣ. ಅದನ್ನು ಬಿಟ್ಟು ಏನೋ ಇದೆಲ್ಲ ಹಿಂಗೆ ಒಂದಿಡೀ ಸಮಾಜ ಹಾಳಾಗ್ಲಿಕ್ಕೆ ಕಾರಣ ಆಗಿಬಿಡ್ತಾರೆ ಇಂಥವ್ರು. ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಕಾರ್ಯಕ್ರಮವನ್ನು ನೋಡ್ತಾ ಇರೋರು ಮನೆಯಲ್ಲೂ ಇರ್ಬೋದು, ಇಲ್ಲದೆ ಇರ್ಬೋದು, ಎಲ್ಲರ ಮನೆ ಚೆನ್ನಾಗಿರಲಿ ನಾನು ಆಶಿಸ್ತೀನಿ. ಆದರೆ ಒಬ್ಬ ಗಂಡನಾಗಿ ನೀವು ಸ್ವಲ್ಪ ಶುರುವಿನಿಂದಲೇ ಅದ್ಬಸ್ತಲ್ಲಿಡಬೇಕು. ಹೆಂಡತಿಯಾಗಿಯೂ ಅಷ್ಟೇ, ಗಂಡನನ್ನು ನೋಡ್ರಿ ದುಡ್ದು ತಂದು ಕೊಡಿ, ಇಬ್ಬರು ಸೇರಿ ಕೂಡಿಡೋಣ. ಮುಂದೆ ಮಕ್ಕಳಾಗ್ತಾರೆ, ಅತ್ತೆ ಮಾವ ಇದ್ದಾರೆ, ಅವ್ರಿಗೆ ವಯಸ್ಸಾಗುತ್ತೆ, ರೋಗಗಳು ಬರ್ತವೆ, ಇಬ್ಬರು ಸೇರಿ ಸಂಸಾರ ನಡೆಸೋಣ. ಇಬ್ಬರು ಹೀಗೆ ಮಾತಾಡಿಕೊಂಡು ಮುಂದಾಗಬೇಕೇ ಹೊರತು, ನನಗೆ ನೋಡಿ ನಮ್ಮಮ್ಮ, ನನ್ನ ಅವ್ವ, ಈಗ ನೋಡಿ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ನಾನು ಯಾವತ್ತು ದುಡಿಯೋಕೆ ಶುರು ಮಾಡೋದ್ನೋ ಅವತ್ತಿನಿಂದ ನಾನು ಏನು 500 ರೂಪಾಯಿ ದುಡಿದ್ರು ನನ್ನ ಅವ್ವನಿಗೆ ಅವ್ವ ತಗೊಳ್ಳವ ಎಷ್ಟು ಬಂತು. ಇವತ್ತು ನನ್ನ ದುಡಿಮೆ ನನ್ನ ತಾಯಿ ಅಕೌಂಟ್ಗೆ ಹಾಕ್ತೀನಿ ನಾನು.
ಮತ್ತು ನಮ್ಮ ತಾಯಿ ಹೆಂಗಿದ್ದಾರೆ ಅಂದರೆ, ಅವ್ರು ಹೊರಗಡೆ ಒಂದು ಸೋಪ್ ತಗೊಂಡ್ರು, ಬಟ್ಟೆ ಉಜ್ಜು ಬ್ರಷ್ ತಗೊಂಡ್ರು, ಅಯ್ಯೋ ಪಾಪ ತಗೊಂಡೆ ನೋಡು. ಅರೆ ನಂಗೆ ಯಾಕೋ ಹೇಳಿದ್ದೆ ಅದನ್ನೆಲ್ಲ, ನೀನು ಮಾಡು, ನನಗೆ ಯಾಕೆ ಹೇಳ್ತೀಯ ಅದು ಅಂತ ನಾನೇ ಹೇಳ್ತೀನಿ. ಇಲ್ಲಪ್ಪ ಹೇಳಬೇಕು ಅಂತಾರೆ ಅವರು. ನೋಡಿ ಸಂಸಾರ ಹೆಂಗಿರುತ್ತೆ. ನಿನ್ನೆ ದೇವ್ರ ಸಾಮಾನು ಅಂದರೆ ಗಂಧ ಕಡ್ಡಿ ಕರ್ಪೂರ ಬಾಳೆಹಣ್ಣು ಹೂವು ವಾರ ಮಾಡಲಿಕ್ಕೆ ಅಂತಂದು ಅದನ್ನು ನನ್ನ ಮುಂದೆ ಬಂದು ಹೇಳುತ್ತವ್ರು. ನನ್ಗೆ ಅವಾಗ ಏನು ಅನಿಸ್ಬಿಡುತ್ತೆ, ಅಯ್ಯೋಯ್ಯೋ ಅವರು ನಮಗೆ ಯಾವತ್ತು ಅವತ್ತಿನ ಕಾಲದಲ್ಲಿ ನಮ್ಗೆ ಓದಿಸಿ ಅಷ್ಟೋ ಇಷ್ಟೋ ಏನೆಲ್ಲ ಮಾಡಿದ್ದಾರೆ. ನಾವು ಏನೇನು ಮಾಡಿದೆ ಲೆಕ್ಕ ಕೊಡು ಅಂತ ನಾನು ಯಾವತ್ತೂ ಕೇಳಿಲ್ಲ, ಕೇಳೋದೂ ಇಲ್ಲ. ಏನೋ ಚೆನ್ನಾಗಿ ನಡೀತಾ ಇದೆ, ಏನು ಬಂದರೂ ನಾವು ಹಾಗೇ ಇರ್ತೀವಿ. ನನಗೆ ಏನಾದರೂ ಪೆಟ್ರೋಲಿಗೆ ಬೇಕು, ಪೆಟ್ರೋಲ್ಗೆ ಹಾಕ್ಸೋಕೆ ದುಡ್ಡು ಬೇಕು, ನಾನು ಕೇಳ್ತೀನಿ ಪೆಟ್ರೋಲ್ ಬೇಕು. ಅವರು ಹೇಳ್ತಾರೆ ನನಗೆ ಕೇಳ್ಬೇಡ ಮಾರೆ, ನೀನು ಯಾವಾಗಲೂ ಒಂದು 500 ರೂಪಾಯಿ ಜೇಬಲ್ಲಿ ಇಟ್ಕೊ. ನನಗೆ ಜೇಬಲ್ಲಿ ದುಡ್ಡು ಇಟ್ಕೊಳ್ಳೋದು ಅಂದ್ರೆ ಆಗಲ್ಲ, ಚಿನ್ನ ಹಾಕೊಳ್ಳೋದು ಅಂದ್ರೆ ನನ್ನ ಇದು ಗೊತ್ತಿಲ್ಲ ಯಾವ ಕಾರಣಕ್ಕೆ ನಮ್ಗೆ ಹಂಗೆ ಒಳ್ಳೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ದುಡ್ಡು ಇಟ್ಕೊಂಡು ಓಡಾಡೋದು. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಮಕ್ಕಳಾದವರು, ಇವತ್ತು ಇಷ್ಟು ಖರ್ಚಾಯಿತು ಅಮ್ಮ, ಇವತ್ತು ನಾನು ಹೊರಗಡೆ ಪಾನಿಪುರಿ ತಿಂದೆ ಅಮ್ಮ, ಹೌದಾ ಬಿಡ ನಿನಗೆ ಇಷ್ಟ ಆಗಿ ತಿನ್ಬೇಕಣ್ಣ ನೀನು. ಯಾವಾಗ ನೀವು ಆ ರೀತಿ ಪಾರದರ್ಶಕವಾಗಿರ್ತೀರಾ, ನಿಮ್ಮ ಮೇಲೆ ನಂಬಿಕೆ, ಆಗ ಸಂಸಾರಗಳು ಉಳಿಯುತ್ತವೆ, ಸಂಬಂಧಗಳು ಚೆನ್ನಾಗಿರುತ್ತವೆ. ನಾನು ಹಾಗೇ ನಡ್ಕೊಳ್ಳೋದು. ಸೊ ದಯವಿಟ್ಟು ಹೆಣ್ಣು ಮಕ್ಕಳು ನಿಮ್ಮ ಬ್ಯಾಚುಲರ್ ಜೀವನದಲ್ಲಿ ನೀವು ಹೇಗಿದ್ರಿ, ತವ್ರ ಮನೇಲಿ ಹೇಗಿದ್ರಿ, ಗಂಡನ ಮನೆಗೆ ಬಂದಾಗ ಅದಕ್ಕೆ ತಕ್ಕಂಗಿರ್ಬೇಕು. ಇಲ್ಲಾಂದ್ರೆ ಮದುವೆನೇ ಆಗಬೇಡಿ. ಅವ್ರ ಮನೇಲಿ ಬಡತನ ಇದೆ ನನಗಾಗಲ್ವಾ, ಆಗಬೇಡಿ. ಅಥವಾ ನಿಮ್ಮ ತವ್ರ ಮನೆಯಲ್ಲಿ ಇದ್ದಷ್ಟು ಅಲ್ಲಿ ಸಿರಿವಂತಿಕೆ ಇಲ್ಲ, ನನಗೆ ಹೊಂದ್ಕೊಳೋ ಕಷ್ಟ ಆಗುತ್ತೆ, ಆಗಬೇಡಿ. ಬಟ್ ಆಗಬಿಟ್ಟು ಸುಮ್ಮನೆ ಕಾರಣ ಹುಡುಕಿ ನೋವು ಕೊಡೋದು ಒಳ್ಳೇದಲ್ಲ.